ಬೇಡ, ದೇವ್ರು ಕಣ್ಕೆತ್ಕೊಂಡ್ಬಿಡ್ತಾನೆ. ಲಕ್ಷ್ಮಿ, ಅಮ್ಮ ಪೂಜೆ ಮಾಡ್ಮೇಲೆ ನಾವ್ ಇದನ್ನೆಲ್ಲ ತಿಂತೀವಲ್ವಾ? ಬಾರೆ ಪುಟ್ಟ, ಬಾಣ. ಅದಕ್ಕೆ ಬರ್ಲಿಲ್ವಾ? ಬರ್ಲಿಲ್ಲಮ್ಮ. ಶ್ರೀಮಂತರ ಮನೆ ಹುಡುಗಿ, ಅವಳು ಬೆಳೆದ ವಾತಾವರಣನೇ ಬೇರೆ. ಇಲ್ಲಿಗೆ ಯಾಕೆ ಬರ್ತಾಳೆ? ಸತ್ಯ, ವರ್ಷಕ್ಕೊಂದು ಹಬ್ಬಕ್ಕೆ ನೀನಾರು ಬಂದಿಯಲ್ಲ, ಬಾ. ಸ್ಕೂಲ್ಗೆ ಹೋಗ್ತಾ ಇದೀಯಾ? ಪಾರ್ವತಿ, ತಗೊಂಬ. ಬೇಗ ಹೋಗ್ಬೇಕಮ್ಮ, ಟೈಮ್ ಆಯ್ತು. ಏನಣ್ಣ ನೀನು? ಶಿವು, ನೋಡ ಆಗಿದ್ಯಾ ಶಿವ? ಆಗಿದ್ಯಾ ಮಾವ? ಫೈನ್. ಏಯ್, ಅಲ್ಲ ಮಾಡೋ. ಹಲೋ ಶಿವು, ಅಪ್ಪನ್ಗೆ ಹೋಗಿಡು, ಮಾವ ಬಂದಿದ್ರಂತೆ, ಬೇಗ ಬರ್ಬೇಕಂತೆ ಅಂತ. ಓಡು ಓಡು ಓಡು. ಮಾವ ಬಂದಿದಾರಂತೆ, ಅಪ್ಪ ಬರ್ಬೇಕಂತೆ. ಮಾವ ಬಂದಿದಾರಂತೆ, ಅಪ್ಪ ಬರ್ಬೇಕಂತೆ. ಮಾವ ಬಂದಿದಾರಂತೆ, ಅಪ್ಪ ಬರ್ಬೇಕಂತೆ. ಅಪ್ಪ ಅಪ್ಪ, ಏನು ಶಿವು? ಮಾವ ಬಂದವರಂತೆ, ಬೇಗ ಬರ್ಬೇಕಂತೆ. ಹೌದಾ? ಹೋಗೋಣ. ಸ್ಕೂಲ್ಗೆ ಹೋಗ್ತಿದ್ಯಾ ಪುಟ್ಟ? ಏನ್ರಿ ಚೆನ್ನಾಗಿ ಅಣ್ಣ ಓದ್ಬೇಕು. ಬಂದು ಎಷ್ಟೊತ್ತಾಯ್ತು? ಭಾವ, ಬಹಳ ಹೊತ್ತಾಯ್ತಾ ಬಂದು? ಇಲ್ಲ, ಈಗ ಬಂದೆ. ಕಾರ್ ಇವತ್ತೇ ಡೆಲಿವರಿ ಕೊಡ್ಬೇಕಾಯ್ತು, ಹಾಗಾಗಿ ಲೇಟ್ ಆಯ್ತು. ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ, ಒಟ್ಟಿಗೆ ಊಟ ಮಾಡೋಣ. ಆಗ್ಲಿ. ಅವರು ಪೂಜೆ ರೆಡಿ ಮಾಡು. ಆಗ್ಲಿ. ಮಾವ ಮಾವ, ಏನಯ್ಯ? ಅಮ್ಮ ಚಕ್ಲಿ, ಕೋಡ್ಬಳೆ, ಪಾಯಸ ಎಲ್ಲ ಮಾಡಿದ್ದಾರೆ. ಮಾಡಿದ್ದಾರೆ. ಇವತ್ತು ಹಬ್ಬ ಅಲ್ವೇನೆಯ? ಲಿಂಗಯ್ಯ, ನಮಸ್ಕಾರ ಸಾವುಕಾರ. ನಮಸ್ಕಾರ. ಕಾರ್ ರೆಡಿ ಆಗಿದೆ. ಮಾರ್ನಿಂಗ್ ಗುಡ್ ಸರ್. ಮಾರ್ನಿಂಗ್ ಗುಡ್ ಅಲ್ಲ, ಗುಡ್ ಮಾರ್ನಿಂಗು. ನಿಮ್ ಮಗನಾ? ಹೌದು, ಹುಡುಗ ಅಂತ ತುಂಬಾ ಚೂಟಿಯಾಗಿದ್ದಾನೆ. ನಮ್ ಬಿಲ್ ಎಷ್ಟಾಯ್ತಾ? ಡೈನಾಮೋ ರಿಪೇರಿ, ಬ್ಯಾಟ್ರಿ ಸರ್ವಿಸ್, ಲೇಬರ್ ಸೇರಿ 500 ರೂಪಾಯಿ. ಲಿಂಗಯ್ಯ, ಇಷ್ಟು ದೊಡ್ಡ ಜಾಗದಲ್ಲಿ ಗ್ಯಾರೇಜ್ ಇಟ್ಕೊಳ್ಳೋ ಬದಲು ನನಗ್ ಕೊಟ್ಬಿಡು, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಟಿಸ್ಕೋತೀನಿ. ಏನು, ಜಾಗ ಮಾರೋದಾ? ಇಲ್ಲ ಸಾವುಕಾರ, ಕಷ್ಟಪಟ್ಟು ದುಡಿದಿರೋ ಈ ಜಾಗನ ನನ್ನ ಜೀವ ಇರೋವರೆಗೂ ನಾನು ಮಾರೋಲ್ಲ. ಏನೋ ನನಗೂ ನನ್ನ ಹೆಂಡತಿ ಮಕ್ಕಳಿಗೂ ಭಗವಂತ 2 ಹೊತ್ತು ಊಟ ನಡೆಸ್ತಾ ಇದ್ದಾನೆ, ಅಷ್ಟು ಸಾಕು. ಆಸ್ತಿ ಮಾರಿ ಶ್ರೀಮಂತನಾಗೋ ಆಸೆ ಖಂಡಿತ ನನಗಿಲ್ಲ ಸಾವುಕಾರ. ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು, ಏನೋ ಕೊಡ್ತೀಯ ಅಂತ ಕೇಳಿದೆ. ನಡಿ ನಡಿ. ಅಪ್ಪ ತಗೊಳ್ಳಪ್ಪ. ನೋಡು, ಅಲ್ಲಿರೋ ಬೋಲ್ಟ್ ಕ್ಲೀನ್ ಮಾಡು. ಆಯ್ತು. ನನಗೆ ನನ್ನ ಮಕ್ಳಿಗೆ ಇನ್ಯಾರಣ್ಣಾಗತ್ತೆ? ಏನ್ರಿ ಇದು? ನೀವ್ಯಾಕೆ ಇಷ್ಟೊಂದು ದುಃಖ ಪಡ್ತೀರಾ? ಸಾವನ್ನ ತಡಿಯಕ್ಕಾಗತ್ತಾ? ಎಲ್ರೂ ಒಂದಿನ ಸಾಯ್ಲೇಬೇಕು. ಅಮ್ಮ ಅಮ್ಮ, ಅಳ್ಬೇಡಮ್ಮ. ನಿನ್ನು ಲಕ್ಷ್ಮಿನೂ ನಾನ್ ದುಡುಕ್ ಸಾಕ್ತೀನಮ್ಮ. ಶಿವಣ್ಣ, ಅಮ್ಮ ಶಿವಣ್ಣ, ಎಲ್ಲೋದ ಇವನು? ಲಕ್ಷ್ಮಿ, ಏನಮ್ಮ ನಿಮ್ಮ ಅಣ್ಣ ಇಲ್ಲಮ್ಮ? ಅಣ್ಣನ? ಇವತ್ತು ಅಣ್ಣ ಎಲ್ಲಮ್ಮ ಸಿಗ್ತಾನೆ? ಇವತ್ತು ಗ್ಯಾರೇಜಿಗೆ ರಜಾ ಅಲ್ವಾ? ಅಯ್ಯೋ ಹೌದಲ್ವಾ, ಗ್ಯಾರೇಜಿಗೆ ರಜಾ ಅಂದ್ಮೇಲೆ ಅವನಿಲ್ಲ ಸಿಗ್ತಾನೆ.
ಸ್ನೇಹಿತರ ಜೊತೆ ಸೇರ್ಕೊಂಡು ಆಡೋದು ಕುಣಿಯೋದು ಇಷ್ಟೇ ಒಂದ್ ಕೆಲ್ಸ. ಏನ್ ಮಗಳೇ ಸ್ಟೈಲ್ ಆಗಿ ಡ್ರೆಸ್ ಮಾಡ್ಕೊಂಡು ಸ್ಕೂಲ್ ಹೊರಟ್ಬಿಟ್ಟಿದ್ಯಾ? ಹುಷಾರಾಗಿ ಹೋಗು. ಯು ಸ್ಟಡಿ ವೆಲ್, ಬಿಕಮಿಂಗ್ ಗ್ರಾಜುಯೇಟ್ ವೆಲ್, ದಿಸ್ ಮಾಮಾಸ್ ಅನ್ ಈಕ್ವಲ್ ಸ್ಟಡಿಂಗು. ಅಯ್ಯೋ ದಯವಿಟ್ಟು ಇಂಗ್ಲಿಷ್ ಮಾತಾಡ್ಬೇಡ ಅಣ್ಣ, ನಾನ್ ಕಲ್ತಿರೋದು ಮರ್ತು ಹೋಗುತ್ತೆ. ನೀನೇ ಅಲ್ವೇನಮ್ಮ ನನ್ಗೆ ಹೇಳ್ಕೊಟ್ಟಿದ್ದು? ನೋಡು ಸಾಯಂಕಾಲ ಪಾಠಕ್ಕೆ ಬರೋದನ್ನ ಮರಿಬೇಡ. ಓಕೆ ಟೀಚರ್, ತಾವು ದೊಡ್ಡ ಮನ್ಸ್ ಮಾಡಿ ದಯವಿಟ್ಟು ಇಲ್ಲಿಂದ ಕಳ್ಸ್ಕೊಂಡು ರೈಟ್ ಹೇಳ್ತೀರಾ? ಬರ್ತೀನಿ. ಇನ್ನ ಇಲ್ಲೇ ಇದ್ಯಾ? ಗುಡ್. ಯಾರೇ ಕೂಗಡಲಿ ಊರೇ ಬೋರಡಲಿ. ಏನೇ ಅದು ಇಂಜಿನ್ ಸಾಮಾನೆಲ್ಲ ಕಳಿಸಿ ಬಿಸಾಕ್ಬಿಟ್ಟು ಹಿಂಗೋಗ್ಬಿಟ್ಟವಲ್ಲ ಡಬ್ಬ ನನ್ನ ಮಕ್ಕಳು. ಯಾವನಾರು ಟೇಪ್ಕೊಂಡು ಹೋಗ್ಬಿಟ್ರೆ ಏನ್ ಗತಿ? ಮೊದಲು ಇದನ್ನೆಲ್ಲ ಎತ್ತಿ ಒಳಗಿಡ್ಬೇಕು. ಈ ನನ್ನ ಮಗ ಇದನ್ನ ಡಿಕ್ಕಿ ಅನ್ಕೊಂಬಿಟ್ಟವನ ಇಲ್ಲ ಹಂದಿ ಗೂಡು ಅನ್ಕೊಂಬಿಟ್ಟವನ? ಡಬ್ಬ ನನ್ ಮಕ್ಳ, ನಿಮ್ಮನ್ನ ನಂಬಿ ಗ್ಯಾರೇಜ್ ಬಿಟ್ಬಿಟ್ಟು ಹೋದ್ರೆ ಇಂಜಿನ ಸ್ಪೇರ್ ಪಾರ್ಟ್ ಮಾಡ್ಬಿಟ್ಟು ಹಿಂಗ್ ಬಿಸಾಕಿದ್ರಲ್ಲ, ಯಾವನಾರು ಕದ್ಕೊಂಡೋಗ್ಬಿಟ್ರೆ ಕಾರ್ ಯಜಮಾನ್ ಏನೋ ಹೇಳಿ ನಾನು ಬುದ್ಧಿ ನಿಮ್ಗೆ ಓದ್ಬಿಡ್ತೀನಿ ನಿಮ್ಗೆ. ಏನೇ ರಿಯಾಕ್ಷನ್ ಮಾಡ್ತಾ ಇಲ್ಲ? ನನ್ ಒಡೆಯಕ್ಕೆ ನಾವು ರೆಡಿ ಆಗ್ಬಿಟ್ರ? ಇರಾಕಿ ಇರಾಕಿ ಯಾಕೆ ಡೋಸ್ ಬಿಡ್ತಾವನೆ? ಡಬ್ಬ ನನ್ನ ಮಕ್ಕಳ, ನೀವು ರೌಡಿಗಳ ತರ ಆತರ ಹಿಡ್ಕೊಂಡು ಪೋಸ್ ಕೊಡೋದು ನೋಡಿದ್ರೆ ಗಿರಾಕಿ ಎದ್ರ ಬಿಡ್ತಾರೆ ಇಳ್ಸಗಳಿಗೆ. ಸ್ವಾಮಿ ಸ್ವಾಮಿ ಸ್ವಾಮಿ, ಇದ್ಯಾಕಿ ಗಿರಾಕಿ ನಾನು ನೋಡಿ ಹಿಂಗೆ ಎದ್ರಕೊಂಡು ಹೋಗ್ಬಿಟ್ಟ? ಏನೇ ಈ ಗ್ರೀಸ್ ಕನ್ನ ನೋಡ್ಬಿಟ್ಟು ಇವನೇನಾದ್ರೂ ಶಿವರಾಸಂದು AK-47 ಅನ್ಕೊಂಡ್ಬಿಟ್ಟ? M-A-T ಫ್ಯಾಟ್, C-A-T ಮ್ಯಾಟ್, F-A-T ರ್ಯಾಟ್. ತಪ್ಪಾಗಿದ್ರೆ ಆಕ್ಟು. ಈ ಕೋಲು ನನ್ನ ಬಾಡಿಗೆ ಸೆಟ್ ಆಗಕ್ಕಿಲ್ಲ. ಇನ್ನೊಂದ್ಸರಿ ಹೇಳ್ಬಿಡ್ಲ? M-A-T. ನನಗೆ ಗೊತ್ತು, ಸುಮ್ನೆ ಬರಿ. ಅಯ್ಯೋ ಏನ್ ಶಿವಣ್ಣ ಮಾವ ಇಂಗ್ಲಿಷ್ ಕಲಿತಾ ಇದ್ಯಾ? ಓ ಮಾವ, ಇಲ್ದೇ ನಮ್ ಟೀಚರ್ ಬಿಡ್ಬೇಕಲ್ಲ. ಯಾಳಾದ ಇಂಗ್ಲಿಷ್ ನಮ್ ತಲೆ ಬೇರೆ ಹೋಯ್ಕಿಲ್ಲ. ನಮ್ಮ ಅಚ್ಚ ಕನ್ನಡನ ಮರೆತು ಜನ ಯಾಕೆ ಇಂಗ್ಲಿಷ್ ಕಲಿತಾರ ಗೊತ್ತಿಲ್ಲ. ಎಲ್ಲ ಭಾಷೆನೂ ಕಲಿಬೇಕಣೆ. ಕೂತ್ಕೊಮ್ಮ. ಲಕ್ಷ್ಮಿ, ನೀನ್ ಇಂಥ ಅಣ್ಣನ್ ಪಡೆಯೋದಕ್ಕೆ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ಯಮ್ಮ. ಅವನು ಓದ್ಲಿಲ್ಲ, ನಿನ್ನನ್ನು ಓದಿಸ್ತಾ ಇದ್ದಾನೆ, ನೀನ್ ಅವನಿಗೆ ಹೇಳ್ಕೊಡ್ತಾ ಇದೀಯ. ವೆರಿ ಗುಡ್. ಮಾಮ, ಮಮ್ಮಿ, ದಿಸ್ ಮಾಮ ಬಾಡಿ ಕಮಿಂಗ್ 1/2 ಕಾಫಿ ಬ್ರಿಂಗಿಂಗ್. ಅಣ್ಣ ಯಾವಾಗ ಬಂದ್ರಿ? ಈಗ ತಾನು ಬಂದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅದಕ್ಕೆ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದೆ. ಜಗದೀಶ ಇಲ್ಲಿ? ಅವನಾಗ್ಲೇ ಹೋದ್ವಾರ ಅಮೆರಿಕಕ್ಕೆ ಹೋದ್ನಲ್ಲ, ಹೈಯರ್ ಸ್ಟಡೀಸ್ಗೆ. ವಾಟ್, ಯುವರ್ ಸನ್ ಅಮೆರಿಕಾ ಗೋಯಿಂಗ್ ಹೈಯರ್ ಸ್ಟಡಿ? ಐ ಸೆಂಡ್ ಮೈ ಸಿಸ್ಟರ್ ಟು ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಕಣ. ಯಾವ್ದೋ ಒಂದ್ ಲ್ಯಾಂಡ್. ಅಮ್ಮ, ಮಾವನು ನನಗೂ ಬೇಗ ಒಂದ್ ಬೈಟ್ ಕಾಫಿ ತಗೊಂಬರಮ್ಮ. ಕಾಫಿ ಯಾಕೆ? ಅಡಿಗೆ ಆಗಿದೆ, ಊಟ ಮಾಡ್ಕೊಂಡು ಹೋಗೋಣ. ಬೇಡ, ನಾನು ಹೀಗೆ ಸುಮ್ನೆ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಮನೆಗೆ ಹೋಗ್ಲೇಬೇಕಮ್ಮ, ಇಲ್ಲದೆ ಆದ್ರೆ ರಾಜೇಶ್ವರಿ ಸುಮ್ನೆ ಕಾಯ ಅಂತಿರ್ತಾಳೆ. ಮಾವ, ನಂಗೊಂದು ಡೌಟು. ಎಲ್ಲಾ ಮದುವೆ ಆದ ಗಂಡಸರು ನಿನ್ನಂಗೆ ಹೆಂಡತಿದ್ರಿಗೆ ಎದ್ರಕೊಂಡು ಬೇಗ ಮನೆಗೆ ಹೋಗ್ಬೇಕು ಅಂತಾರಲ್ಲ, ಹೆಂಡತಿದ್ರು ಗಂಡನ ಎದುರಿಸಾಗಿ ಏನ್ ಆತರ ಉಪಯೋಗಿಸ್ತಾರೆ? ನೀನು ಇಂಗ್ಲಿಷ್ ಓದಿರೋ ಹುಡುಗಿನ ಮದುವೆ ಮಾಡ್ಕೋ, ಆಗ ನಿನಗೆ ಅರ್ಥವಾಗುತ್ತೆ. ಮ್ಯಾರೇಜ್. ಅಕ್ಕ 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 ಅಕ್ಕ, ಅಜ್ಜಿ, ಯಾಕೆ ಹೀಗೆ ಬೊಂಬೆ ಹೊಡಿತಿದ್ಯಾ? ಏಯ್, ಏನ್ ನೋಡ್ತಾ ಇದ್ಯಾ? ಕೆಲಸ ಮಾಡು. ಬಾವ ಇಲ್ಲಕ್ಕ, ಚೆಕ್ಕಿ ಸೇನಾಸ್ಕೋಬೇಕಿತ್ತು. ಓ ಬಾವ, ಎಲ್ಲಾಗಿದ್ರೆ ಇಷ್ಟೊತ್ತು? ನಾನು ಆಫೀಸಲ್ಲಿ ಕಾಯ್ತಾ ಇದ್ದೀನಿ ನಿಮ್ಗೋಸ್ಕರ. ಚೆಕ್ಕಿ ಸೇನಾಸ್ಕೋಬೇಕಿತ್ತು. ಅದೇ ನಾನು ಮಾತಾಡ್ತಾ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ಹೌದಪ್ಪ, ಅವ್ರ ತಂಗಿ ಮನೆಗೆ ಹೋಗ್ಬಿಟ್ಟು ಬಂದ್ರೆ ಹಾಗೇನೆ ಮೂಡು ಔಟ್ ಆಗ್ಬಿಡುತ್ತೆ. ನಮ್ ಜೊತೆ ಎಲ್ಲ ಹೇಗ್ ಮಾತಾಡ್ತಾರೆ? ಈ ಮನೇಲಿ ಮೃಷ್ಟಾನ ಇದ್ರುನು ತಂಗಿ ಮನೆ ತಂಗ್ಳನ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ. ರಾಜೇಶ್ವರಿ, ಯಾಕೆ ನನ್ನ ತಂಗಿ ಬಗ್ಗೆ ಯಾವಾಗಲೂ ಇಷ್ಟೊಂದು ತಿರಸ್ಕಾರವಾಗಿ ಮಾತಾಡ್ತೀಯಾ? ಇಲ್ಲ, ಪುರಸ್ಕಾರ ಕೊಟ್ಟು ಉಪ್ಪರಿಗೆ ಮೇಲ್ ಕೂರಿಸ್ತೀನಿ. ಶುರುವಾಯ್ತಾ ನಿಮ್ ಜಗಳ? ಅಕ್ಕ, ಬಾವ ನೀವು ಕುಂತ್ಕೊಂಡು ಸಾಯಂಕಾಲವರೆಗೂ ಜಗಳ ಆಡಿರಂತೆ. ಸ್ವಲ್ಪ ಈ ಕಡೆ ಬನ್ನಿ. ಬಾವ, ತಗೊಳ್ಳಿ, ಇದಕ್ಕೊಂದು ಸೈನ್ ಹಾಕಿ ಫಸ್ಟ್ ನೀವು. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಈಗ ನೀವಿಬ್ರು ಎಷ್ಟು ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಬಾಯ್. ಜಗಳ ಮಾಡಿ ಮಾಡಿ ಸಾಕಾಯ್ತು, ಇನ್ನು ಪ್ರಾಣ ಕಳ್ಕೊಳ್ಳೋದೊಂದೇ ಬಾಕಿ. ರಾಜೇಶ್ವರಿ, ಯಾಕೆ ಹೇಗೆ ಮಾತಾಡ್ತಾ ಇದ್ಯಾ? ನಿನ್ಗೇನೇ ಕಡಿಮೆ ಮಾಡಿದ್ದೀನಿ? ಈ ಆಸ್ತಿ ಎಲ್ಲ ನಿನ್ ಹೆಸರಿಗೆ ಬರ್ದಿದ್ದೀನಿ.
ಮಗನ ಹೈಯರ್ ಸ್ಟಡೀಸ್ಗೆ ಅಮೆರಿಕ ಕಳಿಸ್ಬೇಕು ಅಂದೆ ಆ ಏರ್ಪಾಟು ಮಾಡಾಯ್ತು. ನನ್ನ ಒಬ್ಬಳೆ ತಂಗಿಗೆ ಇಲ್ಲಿವರೆಗೆ ನಾನು ಬಿಡುಗ ಸಹಾಯ ಮಾಡಿಲ್ಲ ಕಣೆ. ಇದುವರೆಗೂ ಮಾಡಿಲ್ಲ, ಮುಂದೆ ಮಾಡ್ತೀರಾ. ನಾನ್ ಹೇಳ್ತಾ ಇದ್ದೀನಿ, ನೀವು ಅವ್ರ ಮನೆಗೆ ಹೋಗ್ಬಾರ್ದು. ಇಲ್ಲಿವರೆಗೆ ಇರೋ ಒಬ್ಬಳ ತಂಗಿಗೆ ಸಹಾಯ ಮಾಡಲಿಲ್ಲ. ಕೊನೆ ಪಕ್ಷ ಅವಳಿ ಮನೆ ಯೋಗಕ್ಷೇಮ ವಿಚಾರಿಸೋದನ್ನು ಬೇಡ ಅಂತ ಹೇಳ್ತೀಯೇನೆ. ರಾಜೇಶ್ವರಿ, ಇದ್ಯಾವ ಪಾರ್ವತಿ, ಈ ಹೇಳಿ ಅಣ್ಣನಿಗೆ ನೀನು ತಂಗಿಯಾಗಿ ಹುಟ್ಟಬಾರ್ದಾಗಿತ್ತಮ್ಮ, ತಂಗಿಯಾಗಿ ಹುಟ್ಟಬಾರ್ದಾಗಿತ್ತು. ನೀನೇನಮ್ಮ ಯಾವ ಗಿರಾಕಿಗಳು ಕಾಸು ಕೊಟ್ಟಿಲ್ಲ, ಅದಕ್ಕೆ ನಾನು ನಿನ್ ಕೊಡಕ್ಕಾಗಿಲ್ಲ. ಅದಕ್ಕೆ ಮಮ್ಮತ್ತ ಮಾಡ್ಕೊಂಡಿದ್ಯಾ ಆಂಜನೇಯ ತರ ಮುಖನ. ಅಯ್ಯೋ, ಯಾಕಮ್ಮ ಕುಂಟ್ತಾ ಇದ್ಯಾ? ಏನಿಲ್ಲ ಅಣ್ಣ, ಇವತ್ ಸ್ಕೂಲ್ ನಲ್ಲಿ ನಮ್ಮ ಮಾಸ್ಟ್ರು ಡ್ರಿಲ್ ಮಾಡಿಸಿದ್ರು, ಅದಕ್ಕೆ ಕಾಲ್ ತುಂಬಾ ನೋವ್ತಾ ಇದೆ. ಏನು ನಿಮ್ ಮಾಸ್ಟ್ರು ಎರ್ರ ಬಿರ್ರಿ ಡ್ರಿಲ್ ಮಾಡಿಸ್ಬಿಟ್ಟು ಕುಂಟಂಗ್ ಮಾಡಿಸ್ಬಿಟ್ಟ? ಅಯ್ಯೋ, ಕಾಲ್ ತೋರ್ಸಮ್ಮ, ಏನಾಗಿದೆ ನೋಡೋಣ. ಅಯ್ಯೋ, ತುಂಬಾ ನೋವ್ತಾ ಇದೆಯಮ್ಮ. ಏನೋ ನೀನು ನೋವು ಅಂತ ಇದ್ದಲ್ಲ, ಹಾಕಿ ಸಿಗ್ತಾ ಇದ್ದಾರೆ ಮತ್ತೆ. ಹೌದೌದು, ನೀನ್ ಬೇಗ ಹೋಗಿ ಚೆಂಡು ಬಾಂಬು ತಗೊಂಬಾ. ಅಯ್ಯೋ ಅಣ್ಣ, ಚೆಂಡು ಬಾಂಬ್ ಅಲ್ಲ, ಜಂಡು ಬಾಂಬ್. ಯಾವ್ದೋ ಒಂದ್ ಆಳದ ಬಾಂಬು. ಅಲ್ಲ, ನನ್ ತಂಗಿ ನಡೆದ್ರೆ ಸವಿತಾಳೆ ಅಂತ ನಾನು ಸಾಕ್ತಾ ಇದ್ರೆ ನಿಮ್ ಡ್ರಿಲ್ ಮಾಡ್ರು ಎರ್ರ ಬಿರ್ರಿ ಡ್ರಿಲ್ ಮಾಡ್ಬಿಟ್ಟವನಲ್ಲ, ಅವ್ನಿಗೆ ಎಟ್ಟಿರ್ಬೇಕು ಅಹಂಕಾರ. ಈಗ ನಾನು ಅಲ್ಲಿ ಹೋದ್ರೆ ಯೋ, ನಿಮ್ಮ ಏನ್ ಡ್ರಿಲ್ ಮಾಡ್ರು ಗಂಡ್ಸಾಗಿ ನಿನ್ ಕೈಲೇ ಡ್ರಿಲ್ ಮಾಡಕ್ ಆಯ್ತಲ್ಲ ಅಂತದ್ರಲ್ಲಿ ಹೆಣ್ಮಗಳು ನನ್ನ ತಂಗಿ ಅವಳು ಡ್ರಿಲ್ ಮಾಡ್ತಾಳ. ಇನ್ನೊಂದ್ ಸರಿ ನೀನೇನಾದ್ರೂ ಹೆಣ್ಮಕ್ಳು ಡ್ರಿಲ್ ಮಾಡ್ತಾರೆ, ನಾನು ಬಂದು ನಿನ್ಗೆ ಎರ್ರ ಬೇರೆ ಡ್ರಿಲ್ ಮಾಡ್ಬಿಡ್ತೇನೆ. ಬಿ ಕೇರ್ಫುಲ್. ಅಯ್ಯೋ, ನೀನ್ ಬಾನೆಟ್ನ, ಬಾನೆಟ್ ಅಂದ್ರೆ ಬಾಯಿ ಹಿಡ್ಕೋ, ಇದನ್ನ ನಿಧಾನಕ್ಕೆ ಡ್ರಿಲ್ ಮಾಡು. ಅದೇ ನಾನು ವೆಂಕಟೇಶ ಮಾತಾಡ್ತಿರೋದು. ಹಾ, ನೀವು ಕಳ್ಸೋದು 5 ಲಕ್ಷ ರೂಪಾಯಿ ಚೆಕ್ ಬಂದ್ ಸೇರ್ತು. ಆ ಪ್ರಾಜೆಕ್ಟ್ಗೆ 5 ಕೋಟಿ ರೂಪಾಯಿ ಆಗುತ್ತೆ. ಆಯ್ತು, ಅದಕ್ಕೆ ಬೇಕಾದ ಏರ್ಪಾಟೆಲ್ಲ ನಾನು ಮಾಡ್ತೀನಿ. ಓಕೆ. ಏನ್ ಸರ್? ಇದನ್ನ ಕ್ಯಾಶ್ ಮಾಡಿಸಿ. ಓಕೆ ಸರ್. ಓ, ಚೆಕ್, ಬಿಗ್ ಅಮೌಂಟ್. ಸರ್, ಅದೇ ರೀ, ಬ್ಯಾಂಕಿಗೆ ನಮ್ಮ ಭಾವ ನಿನ್ಗೋ ಕೇಳಿದ್ರು, ನಮ್ಮ ಅಕ್ಕ ನನಗೆ ಹೇಳಿದ್ರು. ಸರ್ ಮೊನ್ನೆ ಬೇರೆ 5 ಲಕ್ಷ ರೂಪಾಯಿ ತಗೊಂಡ್ರ ಸರ್? ಅದೊಂದು ತಿರುಪತಿ ಉಂಡಿಗೆ ಹಾಕ್ಬಿಟ್ಟೆ. ರಾಜೇಶ್ವರಿ ಬ್ರದರ್, ಬರ್ಲಾ? ಗುಡ್ ಲಕ್. ಅಣ್ಣ ಅಣ್ಣ, ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ? ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ಯಾ? ಅಯ್ಯೋ, ನೀನ್ ನೋಡ್ತಾ ಇದ್ದ ಏನ್ ಖುಷಿ ಆಗ್ತಾ ಇದೆ ಗೊತ್ತಾ? ನಿನ್ನ ಕಷ್ಟಪಟ್ಟು ಓದಿಸಿದ್ಕು ಬಹಳ ಸಾಕಾಯ್ತು. ಒಂದ್ ನಿಮಿಷ ತಡಿ, ಲೋ ಡಬ್ಬ ನನಗ ಬರೋ ಇಲ್ಲಿ. ನನ್ ತಂಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬಿಟ್ಟವಳಂತೆ. ಇದೇ ಖುಷಿಲಿ ಹೋಗಿ ಸ್ವೀಟ್ ತಗೊಂಬರೋ. ಆಯ್ತು ಗುರು, ಹೋಗು ಬೇಗ. ಬಸಿ ಆಗ್ಬಿಟ್ಟಿದೆ ಮೇಡಮ್. ಅದು ನೋ, ಅದೆಲ್ಲ ನಮಗ್ ಗೊತ್ತಿಲ್ಲ. ಇಷ್ಟು ಕಮ್ಮಿ ರೇಟ್ಗೆ ನಾವು ಪ್ಲಾಟ್ ಬಿಸ್ನೆಸ್ ಮಾಡಕ್ ಆಗಲ್ಲ ಅಷ್ಟೇ. ಏನ್ರಿ? ಗುಡ್ ನೈಟ್ ಮಾವ. ನೈಟ್ ಅಲ್ವಾ ಮುಟ್ಟಾಳ ಡೇ. ಗುಡ್ ಮಾರ್ನಿಂಗ್ ಮಾವ. ಯಂಗ್ ಬಿಸ್ನೆಸ್ ಜೆಂಟ್ಲ್ಮನ್, ಡೋಂಟ್ ಮಿಸ್ಟೇಕ್ ಮಿ. ದಿಸ್ ನೋ ಇಂಗ್ಲಿಷ್ ಪ್ರಾಪರ್. ದಿಸ್ ಇಸ್ ಮಾಮಾ ಸಿಸ್ಟರ್ ಸನ್. ನೈಸ್ ಮೀಟಿಂಗ್ ಯು, ಶಿವಣ್ಣ. ಮಾವ, ನಿನ್ನ ಹತ್ರ ಮುಖ್ಯವಾದ ವಿಷಯ ಹೇಳಕ್ ಬಂದೆ. ಮದುವೆ ಏನಾದ್ರು ಏರ್ಪಾಟ್ ಆಯ್ತೇನಾ? ವಾಟ್ ಇಸ್ ದಿಸ್ ನಾಸ್? ವಾಟ್ ಮ್ಯಾರೇಜ್? ನೋ ಮ್ಯಾರೇಜ್. ದಿಸ್ ಸಿಸ್ಟರ್ ಕಮಿಂಗ್ ಫಸ್ಟ್ ಕ್ಲಾಸ್. ಇದನ್ನೆಲ್ಲ ಕುತ್ಕೊಂಡ್ ಕೇಳಬಾರ್ದು, ನಿಂತ್ಕೊಂಡ್ ಕೇಳಬೇಕು. ಇಲ್ಲಾಂದ್ರೆ ಜಾಕ ಕೆಬ್ಬರಿಸ್ಬಿಡ್ತೀನಿ. ಇದೊಳಿ, ಸ್ವಲ್ಪ ದಯವಿಟ್ಟು ಬಾನೆಟ್ ಓಪನ್ ಮಾಡ್ತೀರಾ? ಬಾನೆಟ್ಟು ಏನೋ ಅದು? ಬಾನೆಟ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಬಾಯಿ ಅಂತ. ನಿಮ್ ಮುಂದೆ ನಾನ್ ಚಿಕ್ಕವನು. ನಿಮ್ಮ ಆಶೀರ್ವಾದ ಒಂದಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ. ನಿನ್ನ ಗೆಲುವಿಗೆ ನನ್ನ ಆಶೀರ್ವಾದ ಇದ್ದೇ ಇದೆ. ಆರ್ಡಿನರಿ ಆಶೀರ್ವಾದ ಮಾಡಿದ್ರೆ ಸಾಲ್ದು ಮಾವ. ಈ ನಿಮ್ ಶಿವಣ್ಣ ಸೂಪರ್ ಡೀಲಕ್ಸ್ ಮೆಕ್ಯಾನಿಕ್ ಆಗ್ಬೇಕು ಅಂತ ಇಂಪಾರ್ಟೆಂಟ್ ಆಶೀರ್ವಾದ ಮಾಡ್ಬೇಕು. ಇಂಪಾರ್ಟೆಂಟ್ ಅಂದ್ರೆ ಹಿಂಗೆ. ಜಸ್ಟ್ ಎ ಮಿನಿಟ್. ಏ ಬ್ಯಾಡ್ ಮ್ಯಾನ್, ಕಮ್ ಹಿಯರ್. ಯು ನೋ ಕಮಿಂಗ್, ಐ ಕಮಿಂಗ್. ದಿಸ್ ಇಸ್ ಮೈ ಸಿಸ್ಟರ್ ಸ್ಪೆಷಲ್ ಸ್ವೀಟ್, ಗಿವಿಂಗ್ ಎವರಿಬಡಿ. ನೋ ಗುರಾಯ್ ಸಿಂಗ್ಸ್. ಬರ್ಲಮ್ಮವ? ಏನ್ರಿ ಇದು? ವ್ಯವಹಾರ ನಡೆಯೋ ಜಾಗದಲ್ಲಿ ಗುಳಿ ತರ ನುಗ್ತಾನೆ. ಮ್ಯಾನರ್ಲೆಸ್ ಕ್ರೀಚರ್. ಇಂಥ ಕಚರಗಳನ್ನ ಅವಾಯ್ಡ್ ಮಾಡಿ. ಅವನು ಮಗು ಇದ್ದಾಗೆ ಕಣೆ. ಈಗ ಕುಮಾರಿ ಲಕ್ಷ್ಮಿಯವರಿಂದ ಒಂದು ಭಾವಗೀತೆ.
ಸಿಸ್ಟರ್ ಮೊದಲು ಸ್ಟೇಜ್ ಮೇಲೆ ಹಾಡಕ್ ಹೋಗ್ತಾ ಇದ್ಯಾ? ನೀನ್ ಹೆಂಗಾಡ್ಬೇಕು ಗೊತ್ತಾ? ನೀನ್ ಆಡೋದ್ ನೋಡಿದ್ರೆ ಇಲ್ಲಿ ಎವ್ರಿಬಡಿ ಸುಸ್ತು, ಎವ್ರಿಬಡಿ ಮೀಟರ್ ಆಫ್, ಹಂಗಾಡ್ಬೇಕು. ಓಕೆ, ಹೋಗು ಹೋಗು. ನೋಡ್ತಿರು ನನ್ ಸಿಸ್ಟರು ಹೆಂಗಾಡ್ತಾಳೆ ಅಂತ. ಬಾರಿಸು ಕನ್ನಡ ದಿಂಡಿಮವ. ಮೇಲೇನ್ ಕೋತಿನ ಕುಡಿತಾ ಇದೆ. ಒಬ್ಬ ಕನ್ನಡದ ಹೆಣ್ಮಗಳು ಕನ್ನಡದಲ್ಲಿ ಭಾವಗೀತೆ ಆಡಿದಾಗ ನಿಮ್ಗೆಲ್ಲ ಓ ಅಂತ ಕಿರ್ಚಿ ವ್ಯಂಗ್ಯ ಮಾಡ್ಬೇಕು ಅನ್ಸತ್ತೆ ಅಲ್ಲ? ನಮ್ಮ ಭಾಷೆಗೆ ಮಾತೃಭಾಷೆ ಅಂತಾರೆ, ಅಂದ್ರೆ ತಾಯಿಗೆ ಹೋಲಿಸ್ತಾರೆ. ನಿಮ್ಮ ತಾಯಿನ ನೋಡಿ ನೀವೆಲ್ಲ ನಗುತ್ತೀರಾ? ನಗರಿ. ನಿಮ್ ಭಾಷೆನ ನೋಡಿ ನೀವು ನಗಬೇಕಾದೆ. ಅದಕ್ಕೆ ಇವತ್ತೆಲ್ಲ ಕನ್ನಡಿಗರು ಅಲ್ಪಸಂಖ್ಯಾತರಾಗಿ ಬೇರೆಯವ್ರು ಬಂದು ಮೆರಿತಾ ಇರೋದು. ನಗರಿ. ಒಬ್ಬ ಕನ್ನಡದ ಹೆಣ್ಮಗಳು ಇವತ್ತು ಭಾವಗೀತೆ ಆಡಿದಾಗ ನಿಮ್ಗೆ ಓ ಅಂತ ಕಿರ್ಚಿ ವ್ಯಂಗ್ಯ ಮಾಡ್ಬೇಕು ಅನ್ಸುತ್ತೆ. ಅದೇ ಪಾಶ್ಚಾತ್ಯ ಶೈಲಿಯಲ್ಲಿ ಆಡಿದಾಗ ನಿಮ್ಗೆಲ್ಲ ಖುಷಿ ಆಗತ್ತೆ ಅಲ್ಲ? ಆಡ್ತೀನಿ, ಅವಳು ಪರವಾಗಿ ನಾನು ಆಡ್ತೀನಿ. ಜೀವನದಲ್ಲಿ ನಾವೇನೇ ಕೆಲಸ ಮಾಡಿದ್ರು ಖುಷಿಯಾ ಮಾಡ್ಬೇಕು. ಆಮೇಲೆ ರೈಟ್. ನಿಜದ ಯೌವನ ಮೋಜಿನ ಮೋಟರು ಗಾಡಿ, ಅದರ ಗಾಲಿ ಉರುಳೋ ರೀತಿಯ ನೋಡಿ ಈ ಕಡೆ. ಅಯ್ಯೋ, ತಗಡದ ಮಗ ನಿಲ್ಸಿರ ಗಾಡಿ ಡ್ಯಾಸ್ ಹೊಡಿತಾವನಲ್ಲ, ಎಷ್ಟಿರ್ಬೇಕು ಅಂಕರ ಅವನಿಗೆ. ನನ್ನ ಮಗನೇ. ಮಗಾಲ ಫಿಗರು. ಸಾರಿ ರೀ, ನಾನ್ ಬೇಕು ಅಂತ ಮಾಡ್ಲಿಲ್ಲ ರೀ, ನನಗೆ ಗೊತ್ತಾಗ್ಲಿಲ್ಲ. ಯಾಕಮ್ಮ ಹಿಂಗ್ ಬಡ್ಕೊಂತ ಇದ್ಯಾ? ನಾನೇನೋ ನಿನ್ ಬೈದ್ನಾ? ಮತ್ತೆ ಯಾಕಮ್ಮ ಕೈ ಅಂತ ಬಡ್ಕೊಂತ್ಯಾ? ಯಾವನ ಕೆಲ್ಸ ತಲೆ ಹೊಡೆದಾಕ್ಬಿಟ್ರೆ ನನ್ ಗಾಡಿ ಯಾಕೆ ಡ್ಯಾಶ್ ಹೊಡೆದೆ ಅಂತ ಕೇಳಿದೆ. ಅದಕ್ಕೆ ಹಿಂಗ ಬಡ್ಕೊಳೋದು? ಇಡಿಯಟ್, ಐ ಸ್ವಿಮ್ಮಿಂಗ್ ಪೂಲ್, ವಾಟ್ ಇಟ್ ಇಸ್ ನಾನ್ ಸೆನ್ಸ್. ಸಾರಿ ರೀ, ನೀವು ಬಂದಿದ್ ಫೋರ್ಸ್ ನೋಡಿ ರೌಡಿ ಅನ್ಕೊಂಡೆ. ನೋಡಿದ್ರ ಸ್ವಾಮಿ, ಕರ್ಗಿರೋರ್ನ ನೋಡಿದ ತಕ್ಷಣ ಕೇಳಿ ರೌಡಿ ಪರೋಡಿ ಅಂತ ಹೆಸರಿಟ್ಬಿಡ್ತಾರೆ. ಬೆಳ್ಳಗಿರೋರ್ನ ನಂಬಿಡ್ತಾರೆ, ಯಾಕೆಂದ್ರೆ ತಳಕ್ ಮಾಡ್ಬಿಡ್ತಾರಲ್ಲ ಅದಕ್ಕೆ. ಯಾಕೆ ನೀವು ಬೆಳ್ಳಗಿದ್ದೀರಾ? ಹಂಗಾರೆ ನಿಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಿಡಿ. ಏನಿದು ಬಾಡಿ ದಿಕ್ಕಿದಂಗೆ ಜರ್ಕೊಡಿತಾ ಇದೆ? ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ. ಏನಿರ್ಬೋದು? ನನ್ ಮಕ್ಳ, ಯಾರಾದ್ರೂ ಹೊಸ ಗಿರಾಕಿ ಬಂದ್ರೆ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತಿರಲ್ಲ, ನಿಮ್ ಕಾಯಿಲೆ ನಮಗೂ ಬಂದ್ಬಿಡ್ತಲ್ಲಯ್ಯ. ಇದು ಅಟ್ಯಾಕ್ ಕೇಸ್ ಅಲ್ಲ, ಆಕ್ಸಿಡೆಂಟ್ ಕೇಸು. ಮೊದಲು ಗಾಡಿ ಏನಾಗಿದೆ ಹೋಗಿ ಚೆಕ್ ಮಾಡಿ ಇಟ್ಟು ತಲೆ ಇಷ್ಟ ಹಾಕೊಂಬನ್ನಿ. ಚೆಕ್ ಮಾಡೋದು ಯಾಕೆ? ಮಿಸ್ಟೇಕ್ ನಂದೇ ತಾನೆ. ನೀವಾಗ ನೀವೇ ಡ್ಯಾಶ್ ಹೊಡೆದು ಇಷ್ಟೊಂದು ದುಡ್ಡು ಕೊಡ್ತಾ ಇದ್ರಲ್ಲ, ಕೋಟಾ ನೋಟೇನ ಪ್ರಿಂಟ್ ಹೊಡಿತೀರಾ? ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಆಮೇಲೆ ಗಾಡಿ ಬ್ರೇಕ್ ರಿಪೇರಿ ಮಾಡ್ತೀರಾ? ಆವಾಗ್ಲೇ ಬಂದ್ರಿ. ಇದ್ಯಾವ ಸ್ಟೈಲು? ಇಂಜಿನ್ಗೆ ಬರ್ತೀನಿ. ಓಕೆ ಬಾಯ್. ಇವಳೆ ಡ್ಯಾಶ್ ಹೊಡೆದು ದುಡ್ಡು ಕೊಟ್ಟವಳಲ್ಲ, ಇದ್ರ ಅರ್ಥ ಏನಿರ್ಬೋದು? ಏಯ್, ಏನಿದು? ಬ್ರೇಕ್ ಪೈಪ್ ಕಿತ್ಬಿಡಿದೆಯಲ್ಲ? ಎಂತದು ಮಾಡೋದು ಮಾರಾಯ? ನೋಡ್ಲಿಕ್ಕೆ ಹೊಸ ಮಾರುತಿ ಕಾರು, ಬ್ರೇಕ್ ಪೈಪು ಡಬ್ಬ. ಸರಿ ಮಾಡ್ಲಿಕ್ಕೆ ಉಂಟು, ಸರಿ ಮಾಡುವೆ. ನಮಸ್ಕಾರ. 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 ಚಂಬಣ್ಣ? ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಶಿವಣ್ಣ, ನಮ್ದು ಕಾರು ಎಲ್ಲಿ? ಏನ್ ಸ್ವಾಮಿ ಹಿಂಗ್ ಕೇಳ್ತಾ ಇದ್ರೆ? ಎದುರುಗಡೆ ಇಟ್ಕೊಂಡು ನೋಡಿ ಹೆಂಗ್ ರೆಡಿ ಮಾಡ್ಬಿಟ್ಟಿದೀನಿ. ಇದು ನಮ್ದು ಕಾರು. ನೀವು ಚೆನ್ನಾಗೇ ಮಾಡ್ತಾರ. ವಾಂಗಿಲಾಲು? ಮೇರಾ ನಾಮ್ ವಾಂಗಿಲಾಲ್ ನೈ, ಮಾಂಗಿಲಾಲ್. ಎಂತದೋ ಒಂದ್ ಲಾಲು. ನೀವು ಕನ್ನಡ ಮಾತಾಡೋ ಸ್ಟೈಲ್ ನೋಡಿದ್ರೆ ನಿಮ್ ಬಾಯಿ ಒಂದ್ ಕಿಸ್ ಹೊಡಿಬೇಕು ಅನ್ಸುತ್ತೆ. ರೇ ಸುಮ್ನೆ ಅಂದೆ ಬರ್ರಿ. ರಾಧೇಶ್ಯಾಮ್, ಬರ್ರಿ ಟ್ರೈಲ್ ನೋಡೋಣ. ಮಾಂಗಿಲಾಲು ಪಂಪು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಪಂಪು? ಪೆಟ್ರೋಲ್ದು. ಚಲೋ ಭಾಯ್, ಚಲೋ. ಕಾರ್ ಏನಾಯ್ತು? ಓ ಎಕ್ಕೊಂಡಿ ಯಾಕಲೇ ಮಗನ? ನಮ್ಮ ಹೆಸರಿಟ್ಟಿಲ್ಲೇನ? ಇಲ್ಲಿದ್ ಕಾರ್ ಏನಾಯ್ತು? ಇವನವ್ ಯಾವನೋ ಓನರ್ ಬಂದಿನಪ್ಪ. ಶಿವಣ್ಣವರು ಟ್ರಯಲ್ ಕೊಡ್ಲಿಕ್ಕೆ ಕರ್ಕೊಂಡು ಹೋದ್ರಪ್ಪ. ಟ್ರಯಲ್ ಕೊಡ್ಲಿಕ್ಕೆ ಹೋದ್ರ? ಬ್ರೇಕ್ ಪೈಪ್ ನನ್ನ ಹತ್ರ ಉಂಟಲ್ಲಪ್ಪ. ಗೋವಿಂದ ಗೋವಿಂದ. ನೋಡ್ದ ಮಾಂಗಿ ಸೇಟು, ಗಾಡಿ ಏನ್ ಚಿಂದಿಯಾಗಿ ರೆಡಿ ಆಗ್ಬಿಟ್ಟೈತೆ. ಅರೆ ಚಂಬಣ್ಣ. ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಶಿವಣ್ಣ, ನಾವೀಗ ಗಾಡಿಗೆ ತಗೊಂಡು ತಿರುಪ್ತಿಗೆ ಹೋಗ್ಬಿಡೋಣ. ಬಾಲಾಜಿಗೂ ದೇಖ್ಬೇಕು. ತಿರುಪ್ತಿ ಏನು ಬೇಕಾದ್ರೆ ಟಿಪ್ಪು ಟಾಪಿನ ಕೆಳಗೆ ಇಳಿಸ್ಬಿಡ್ಬೋದು. ಐಸಕ್ಕರ್ ಹೆಂಗೆ? ಇವನೇ ಅವ್ನು ತಿರುಪಿ ನಿಂಗಡ್ಡ ಬರ್ತಾವನೆ. ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ. ಬ್ರೇಕ್ ಫೇಲ್ ಹೋಗಯ್ಯ? ಅರೇ ಸ್ವಾಮಿ, ಬ್ರೇಕ್ ಫೇಲ್ ಅಂದ್ರೆ ಇನ್ನಗ್ತಾ ಇದ್ದೀರಾ ನೀವು?
ಸುಮಾರು ಅಮ್ಮ ತಾಯೇ ಈ ದೇಹದಿಂದ ದೂರವಾದ ಏಕೆ ಆತ್ಮವೇ ಏನಾದ್ರು ಧರ್ಮ ಮಾಡಮ್ಮ ಧರ್ಮ ಮಾಡ್ತಾವೆ ಏನ್ ಮನ್ಸಾರ ಬ್ರೇಕ್ ಫೇಲ್ ಆಗ ಪ್ರಾಣ ಹೋಗ್ತಾ ಇದ್ರೆ ನಗ್ತಾವನೆ ಇವನು ಅಯ್ಯೋ ಈ ದೇಹದಿಂದ ದೂರವಾದ ಏಕೆ ಅಯ್ಯೋ ಕೂಡ ದಾರಿ ಬಿಡು ಆ ಬ್ರೇಕ್ ಫೇಲ್ ಆಗಿದೆ ದಾರಿ ಬಿಡು ಈ ದೇಹದಿಂದ ದೂರವಾದ ಏಕೆ ಬಲೆ ಇವನೇನ ಹೆಂಗ್ತಾವನೆ ಅಯ್ಯೋ ಪೆಂಡ್ರು ಏಣಿ ಆಯ್ತಯ್ಯ ಬ್ರೇಕ್ ಫೇಲು ಅಯ್ಯೋ ಏನಿದ್ರು ಇಡ್ರು ಚಂಬಣ್ಣ ಅಯ್ಯೋ ಚಂಬಣ್ಣ ಅಂತ ನಿನ್ ಬಾಯಿ ಮಣ್ಣಾಗ ಸುಮ್ನಿರಿ ಆ ಬ್ರೇಕ್ ಇಲ್ಲ ನನ್ನ ಜೀವ ಹೋಗ್ತಾ ಇದೆ ಅಯ್ಯೋ ಪೇಷಂಟು ಅಯ್ಯೋ ದಾರಿ ಬಿಡಿ ಆ ಬ್ರೇಕ್ ಫೇಲ್ ಆಗ್ಬಿಡಿ ದಾರಿ ಬಿಡು ಚಂಬಣ್ಣ ನೀವು ಬ್ರೇಕ್ ಇಲ್ದೇ ಇದ್ರು ಗಾಡಿನ ಚೆನ್ನಾಗಿ ಓಡಿಸ್ತಿದಾವ ಈಗ ನಾನು ಡೈ ಹೊಡಿತಾವ್ ನೀನ್ ಡೈರೆಕ್ಟ್ ತಿರುಪ್ತಿ ಜಾತಾವ್ ಅಯ್ಯೋ ಅಯ್ಯೋ ಮಾಂಗಿ ಸೇಟು ಪಾಪ ತಿರುಪ್ತಿಗೆ ಹೋಗ್ಬೇಕು ಅಂತ ಬಲೆ ಆಸೆ ಇಟ್ಕೊಂಡಿದ್ದ ಕಾರ್ ಗುದ್ದಿರೋ ಫೋರ್ಸ್ ನೋಡಿದ್ರೆ ಡೆಫಿನೆಟ್ ಆಗಿ ಡೈರೆಕ್ಟ್ ಆಗಿ ತಿರುಪ್ತಿಗೆ ಹೋಗ್ಬಿಟ್ಟಿರ್ತಾನೆ ಅಡ್ರೆಸ್ ಗೊತ್ತಿದ್ರೆ ಹೆಂಡತಿ ಮಕ್ಕಳಿಗೆ ಚಟ್ಟ ರೆಡಿ ಮಾಡ್ಕೊಳಕ್ ಹೇಳ್ಬೋದಾಯ್ತಲ್ಲ ಏನಿದು ಸೇಟು ವಾಯಿಸಿದಂಗ ಐತಲ್ಲ ಸತ್ತೋಗ್ಬಿಟ್ಟೇನೋ ದೆವಾಗ್ಬಿಟ್ನಾ ಚಂಬಣ್ಣ ನಮ್ಗೆ ಪಾಗಲ್ ಸಮಜ್ಞೆಯ ನೀವು ಹಾರಕ್ಕೆ ಮೊದ್ಲೇ ನಾವು ಪಂಚೆ ಎತ್ಕೊಂಡು ಆ ಕಡೆ ಹಾರ್ಬಿಟ್ಟಿದ್ದಾವ್ ಈಗ ಏನ್ ಮಾಡ್ತಾವ್ ಏನ್ ಮಾಡ್ತಿದ್ರು ಅರೆ ಈ ಚಮ್ಮಂಜೆ ಗತಿಯಿಂದ ನಾವು ಸತ್ತು ಹೋಗ್ಬಿಟ್ಟಿದ್ರೆ ನಮ್ದು ಶಕಾನಿಗಳು ರಾಮಜಾರ್ಯ ಚುಮಣ್ಣ ಭಾರ್ಯ ಕುಟ್ಟಿ ಸಲಯ್ಯ ಪೀರಿರೆ ಪರಂತು ಹೊಕ್ಕ ಭಾರೆ ನರ ನಾರದು 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 ಕಟ್ಟಲೆ ಯಾರನ್ನ ಓಮನೆ ನಂದು ಎಂಟಾಣಿ ಎತ್ತು ರಾಣಿ ರಾಜ ಆಯ್ತು ಕಳ್ಳ ಕಟ್ಟಲೆ ಮಗನ ಹೇಳ್ಕೊಂಡು ನೀನು ಕಟ್ಟು ರಾಣಿ ಮೇಲೆ ಒಂದು 50 ಪೈಸೆ 50 ಪೈಸೆ ಅಂದ್ರೆ ಎಂಟಣೆ ಬಂದಿ ಅಂತ ರಾಜ ಆಯ್ತು ಕಳ್ಳ ಅಲ್ಲ ಇವನು ಕಟ್ಟಲೆ ನಂದು ಎಂಟಣಿ ರಾಣಿ ಹಾಕೋ ಎಲ್ಲೇ ಹೋಗ್ಬಿಟ್ರೆ ಡಬ್ಬ ನನ್ನ ಮಕ್ಕಳು ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಇವ್ನು ಅವ್ರಿಗೆ ಎಂಟಣೆ ಬಂದ ಮೇಲೆ ಯಾಕೋ ನಂಗೆ ಅನುಮಾನಪ್ಪ ತಡಿಯಲ್ಲ ನೋಡ್ತೀನಿ ಎರಡು ಕಡೆ ರಾಜ ಆಯ್ತಲೆ ಎಲ್ಲ ಒಟ್ಟೆ ಕಾರಲ್ಲಿ ಕುಟ್ಬಿಟ್ಟು ಏನೇ ಮಾಡ್ತಾವ್ರೆ ಹೊಸ ಭಜನೆ ಮಂಡಿ ಓಪನ್ ಮಾಡ್ಬಿಟ್ರ ಸತ್ತಿದ್ದು ಹೋದಾನು ಲೇ ಮಗನ ಇನ್ಮೇಲೆ ಸುಕ್ರಿ ಆಟ ಆಡಿದ್ರೆ ಮುಕ್ಳಿ ಮೇಲೆ ಓದ್ಬಿಡ್ತೀನಿ ನೋಡು ನೀ ಹಾಕಲೆ ಏಯ್ ಹಾಕ ಡಬ್ಬ ನನ್ನ ಮಕ್ಳ ನನ್ನ ತಂಗಿ ಫೀಸ್ ಕಟ್ಟಿಲ್ಲ ನಮ್ಮ ಅಮ್ಮಂಗ್ ತಿಂಗಳಿಗೆ ಕಾಸು ಕೊಟ್ಟಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ನೀವು ಎಡ್ಡು ಬುಷ್ ಆಡ್ತಾ ಇದ್ರೇನ್ರೋ ನೀವು ಎಡ್ಡು ಬುಷ್ ಆಡಕ್ಕೆ ನಂಗೆ ದರಿದ್ರ ಅಡ್ಗಾಯಿಸ್ಕೊಂಡ್ಬಿಟ್ಟಿರೋದು ಚಾ ಕುಡಿಯಕ್ ದುಡ್ಡಿಲ್ರಿ ಅದಕ್ಕೆ ಸುಮ್ಮನೆ ಟೈಮ್ ಪಾಸ್ ಆಡಕತ್ತೀವ್ರಿ ಇವತ್ತು ಚಾ ಕುಡಿಯಕ್ ಕಾಸಿಲ್ಲ ಅಂತ ಎಡ್ಡು ಬುಷ್ ಆಡು ನಾಳೆ ಇನ್ನೊಂದಕ್ಕಿಲ್ಲ ಅಂತ ಸ್ಟೆಪ್ಲಿನೂ ಮಾಡ್ಬಿಡು ಕೆಲಸ ಇಲ್ಲ ಎಂತದ್ದು ಮಾಡುವುದು ಕಣ ಮುಚ್ಚುವುದು ಊರ್ ತುಂಬಾ ಕಾರ್ ಹೊಳಿಕೊಂಡಿರ್ತಾರೆ ರಿಪೇರಿ ಮಾಡ್ಕೊಂಡ್ಬಿಡ್ತಾರೆ ಕಾಸುಗಳು ಕೊಡಲ್ಲ ಒಂದೇ ಬೇಜಾರ್ ಮಾಡ್ತಾರೆ ಲೈಫೇ ಬೇಜಾರಾಗ್ಬಿಟ್ಟಿದೆ ಏನು ಇವ್ರ ಆತರ ಆಡ್ಕೊಂಡು ಕಬಡ್ಡಿ ಪೋಸ್ಟ್ ಕೊಡೋ ನೋಡಿದ್ರೆ ಯಾರೋ ಬಕ್ರಾ ಬಂದಂಗೈತಲ್ಲ ಚೈನೀಸು ಇವತ್ ಕಾಸು ಇಲ್ದಿರೋದಕ್ಕೂ ಒಂದ್ ಬಂದಿರೋದಕ್ಕೂ ಎರ್ರಾಬಿರಿ ರೋಲ್ ಕಾಲು ಜಸ್ಟ್ ಮಿನಿಟ್ ಎಳ್ಳೆ ಮೀಸೆ ಚೈನೀಸ್ ಶಾಂಗ್ಲಾಂಗ್ ಬೋಸಾ ದಿಸ್ ಇಸ್ ಕನ್ನಡ ಶಿವಣ್ಣ ಮೆಕ್ಯಾನಿಕ್ ದಿ ಗ್ರೇಟ್ ಫ್ರೆಂಡ್ಸ್ ನಾವು ಅಲಿತಾ ಇದ್ವಿ ಖರ್ಚಿ ಕಾಸಿಲ್ಲ ಅಂತ ಒಳ್ಳೆ ಬಕ್ರಾನ್ ಮಗ ಸಿಗಾಕೊಂಡ್ಬಿಟ್ಟವನೆ ಹೊಸ ಸಾಮಾನೆಲ್ಲ ಕಳಿಸ್ಕೊಂಡು ಹಳೆ ಸಾಮಾನು ಪೋಣಿಸ್ಬಿಟ್ಟು 10,000 ರೂಪಾಯಿ ಬಿಲ್ ರೆಡಿ ಮಾಡ್ಬಿಡಿ ಅಲ್ಕ ನನ್ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ ಶೀಲಾ ಬಕ ನೈಸ ಅಟ್ಯಾಕ್ ಚೆಕಪ್ಪ 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 ಸ್ವೀಂಟಪ್ಪ ಕಿಸಲ ಮಗ ಜೀಕ್ ಮಗ ಮಗ ಬೇಗ ಬೇಗ ರೆಡಿ ಮಾಡ್ರು ಇವತ್ತು ಎಡಗಡೆ ಎದ್ ಬಂದ್ಬಿಟ್ಟಿದ್ದೆ ಅಲ್ಕಾನ್ ಮಗ ನೀನು ಏನ್ ಎಲ್ಲದಕ್ಕೂ ಬೂಮ ಬಸ್ ಒಂಥರ ಅಲ್ಲಾಡ್ತಾ ಇದ್ದ ತಲೆನ ಬೇಗ ಬೇಗ ಬಂದ್ರು ಎಲ್ಲ ಸಾಮಾನು ಒಳಗೆ ತಗೊಂಡು ಚೆನ್ನಾಗಿ ಮುಂಡಾಯಿಸಿದಿರಾ ವೆರಿ ಗುಡ್ ಸ್ಟೇರಿಂಗ್ ವೀಲ್ ಬಾಕ್ಸ್ ಕ್ಲಚ್ ಡಿಫರೆನ್ಸ್ ವೀಲ್ ಎಕ್ಸೆಟ್ರಾ 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 10,000 10,000 ರೂಪಾಯಿ ನನ್ನ ಗಾಡಿ ಹೊಸ ಸಾಮಾನು ಕಿತ್ತಾಕಿ ಹಳೆ ಸಾಮಾನು ಪೋಣಿಸ್ತೀಯಾ
ನಾನು ಕಳ್ಳ ಇದ್ದಂಗಿದ್ದೀನ? ಅಯ್ಯೋ. ನಾನು ಹಲ್ಕ ನನ್ನ ಮಗನ? ನಾನು ಬಸರಂಗ್ ತಲೆ ಹಾಡಿಸ್ತೀನ? ನಿಮಗೆ ಕನ್ನಡ ಬರುತ್ತಣ್ಣ? ಹೋಗಲು ನಾನು ಚೇನೋದನಲ್ಲ. 20 ವರ್ಷದಿಂದ ಮೆಜೆಸ್ಟಿಕ್ ಫುಟ್ಪಾತ್ ನಲ್ಲಿ ಸ್ವೆಟರ್ ಮಾರನ್ ನಾನು. ನನಗೆ ಮುಂಡಾಗ್ತೀಯಾ? ಅಣ್ಣ 10,000 ರೂಪಾಯಿ ಬೇಕಾ? ಕೊಟ್ಟಿದ್ರೆ ಚೆನ್ನಾಗಿತ್ತು. ಏನಿದು ಕರೆಂಟ್ ಪಾಸ್ ಆಗ್ತಾ ಇಲ್ಲಲ್ಲ? ಬ್ಯಾಟ್ರಿ ಕರೆಕ್ಟ್ ಆಗೇ ಇದೆ. ಕಟೌಟ್ ಪ್ರಾಬ್ಲಮಾ? ಲೋ ಜಪಾನ್ ಕೊಡ, ಸ್ಕ್ರೂ ಡ್ರೈವರ್ ಕೊಡೋ. ಲೋ ಜಪಾನು, ಸ್ಕ್ರೂ ಡ್ರೈವರ್ ಕೊಡೋ. ಎಲ್ಲೋದ ಲೋಫರ್ ನನ್ನ ಮಗ? ಏನಿದು? ಒಟ್ಟಿಗೆ 5 ಜನ ಅಂಡರ್ಗ್ರೌಂಡ್ ಅಲ್ಲಿ ಇಷ್ಟೊಂದು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾವ್ರೆ ಅಂದ್ಮೇಲೆ ಏನಿರ್ಬೋದು ಇದ್ರ ಗೊಟ್ಟು? ಒಂದು ಹುಡುಗಿ ಬಂದ ತಕ್ಷಣ ಎಲ್ಲ ಒಟ್ಟು ಕೆಲಸ ಮಾಡ್ತೀರಾ? ಸರ್ ರೀ ಮೇಡಮ್, ಗಾಡಿ ತೆಗಿರಿ. ಯಾಕ್ರಿ? ಮನೆ ಮುಂದೆ ಗಾಡಿ ನಿಲ್ಸಿದಲ್ರಿ ನೀವು? ತೆಗಿತೀನಿ ರೀ. ರೀ ಮೇಡಮ್, ನಿಮ್ ಗಾಡಿ ಹೋಗ್ತಿದೆ. ಅಯ್ಯೋ, ಅರೆ. ಏನೇ ಅಪಾರ್ಟ್ಮೆಂಟ್ ಅಡ್ರೆಸ್ ಕೊಟ್ಬಿಟ್ಟಲ್ಲ, ಇಷ್ಟೊಂದು ಮನೆಗಳವಲ್ಲ, ಹೆಂಗ ಅವ್ನ ಮನೆ ಕಂಡಿಡಿಯೋದು? ಅಯ್ಯೋ, ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಿಲ್ಸಿದ ಗಾಡಿ ಬಂದು ಡ್ಯಾಶ್ ಹೊಡಿತಾನಲ್ಲ ಮುನ್ಸಿಪಾಲಿಟಿ ಡ್ರೈವರ್. ಡ್ರೈವರೇ ಇಲ್ಲ, ಬರೀ ಗಾಡಿನೇ ಬಂದು ಡ್ಯಾಶ್ ಹೊಡಿತಾ ಇದ್ದಲ್ಲ, ಏನ್ ಮಾಯಾ ಬಜಾರ್ ಇದು? ಹೂ ಇಸ್ ದಿಸ್ ಲೇಡೀಸ್ ವಾಯ್ಸ್? ನೀವು ಡ್ಯಾಶ್ ಏನ್ರಿ ಇದು ಅನ್ಯಾಯ? ಅವತ್ತು ನೀವು ಗ್ಯಾರೇಜ್ ಅಲ್ಲಿ ಡ್ಯಾಶ್ ಹೊಡಿದ್ರಿ, ಇವತ್ತು ನಿಲ್ಸಿದ ಗಾಡಿ ಖಾಲಿ ಗಾಡಿ ಡ್ಯಾಶ್ ಹೊಡೆದ್ಬಿಟ್ರಿ, ಏನ್ರಿ ಇದು? ಇದು ನಂದೇ ಗಾಡಿ. ಗಾಡಿ ನಿಮ್ದ? ನಿಮ್ ಬುದ್ಧಿ ಗಾಡಿಗೂ ಕಳ್ಸ್ಬಿಟ್ರ? ಅಲ್ಲ ರೀ, ನಿಮ್ ಗಾಡಿಗೆ ನಮ್ ಬ್ಯಾಕ್ ಕಂಡ್ರೆ ಯಾಕೆ ಅಷ್ಟೊಂದು ಇಷ್ಟ? ಅಂದ್ರೆ ನಮ್ ಕಾರ್ ಬ್ಯಾಕ್ ನೋಡಿದ್ರೆ ಅಷ್ಟಿಷ್ಟ ಅಂತ ನಂಗೊಂದು ಡೌಟು. ಏನು? ನೀವೇ ನಂಗೆ ಡ್ಯಾಶ್ ಹೊಡಿತಾ ಇದ್ರಾ, ಇಲ್ಲ ಯಾರೋ ಹೇಳ್ಕೊಟ್ಟು ಡ್ಯಾಶ್ ಹೊಡಿಸ್ತಾವ್ರ? ಯಾಕೆಂದ್ರೆ ಈ ಕಾಲದಲ್ಲಿ ಮುಂದೆ ಬರೋರ್ನ ನೋಡಿದ್ರೆ ಬ್ಯಾಕ್ ಅಲ್ಲಿ ಹೊಡಿ ಅಭ್ಯಾಸ, ಅದಕ್ಕೆ. ಇಲ್ಲ, ಹಾಗೇನಿಲ್ಲ. ಸಾರಿ. ಬಿಡಿ ಬ್ರಿಟಿಷ್ ಅವರು ದೇಶ ಬಿಟ್ಟು ಹೋಗ್ಬೇಕಾರೆ 2 ವರ್ಡ್ ಹೇಳಿದ್ರು, ಸಾರಿ ಥ್ಯಾಂಕ್ ಯು ಅಂತ. ಒಂದ್ ಹೇಳ್ಬಿಟ್ರಿ, ಇನ್ನೊಂದು ಹೋಗ್ಬೇಕಾರೆ ಹೇಳ್ಬಿಟ್ಟು ಹೋಗ್ಬಿಟ್ರಿ. ಅಲ್ರಿ, ಗಾಡಿ ರೆಡಿ ಮಾಡ್ಬಿಟ್ರೆ ಡೆಲಿವರಿ ಕೊಡಕ್ ಬಂದ್ರೆ ಡ್ಯಾಶ್ ಹೊಡೆದ್ಬಿಟ್ರಲ್ಲ, ಓನರ್ ಏನ್ ಹೇಳಿ ನಾನು? ನಾನೇ ಕೊಡ್ತೀನಿ. ಎಷ್ಟು? ಇಷ್ಟೇ. ಓ 500 ಸ್ಟೀಮರ್, ಸಾಕ್ ಬಿಡಿ. ಹಾಗೆ ನನ್ ಗಾಡಿನೂ ರೆಡಿ ಮಾಡ್ಬಿಡಿ. ಓಕೆ ಮಾಡಿಟ್ಟಿರ್ತೀನಿ, ನೀವೇ ಗ್ಯಾರೇಜ್ ಬಂದು ತಗೊಂಡೋಗ್ಬಿಡಿ. ಆಯ್ತು, ನಾನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ, ಯಾವ್ದು ಕೈಲ ಕೊಡಿ. ಥ್ಯಾಂಕ್ ಯು, ಬಾಯ್. ಬಾಯ್. ಇದ್ಯಾವ್ದಯ್ಯ ಹೊಸ ಸ್ಟೈಲು? ಡ್ಯಾಶ್ ಹೊಡೆದ್ಬಿಟ್ಟು ಡೌಡಿಯೋದು. ಏನು? ಒಂದ್ ಐಡಿಯಾ. ಏನು? ಗ್ಯಾರೇಜ್ ಬಾಗಿಲು ಬೀಗ ಹಾಕ್ಬಿಟ್ಟು ಒಂದ್ ಹಳೆ ಕಾರ್ ತಗೊಂಡು ಅಲ್ಲಿ ಬರೋ ದಾರಿ ನಿಲ್ಸ್ಬಿಡೋಣ. ದಿನಾ ಡ್ಯಾಶ್ ಹೊಡಿತಲೆ, ನಮ್ಗೆ ದಿನಾ ರೋಡ್ ಕಲ್ಲು. ಇದು ಹೆಂಗೆ? ಸೂಪರ್. ಬಾಯ್ಲಿ ಆ ಕಡೆ ತಿರ್ಕೋ. ಗುರು, ಕಮಿಂಗ್ ಟು ಅಮೆರಿಕಾ. ಓನಯ್ಯ, ಹಂಗಂತ ನಾನ್ ಸಣ್ಣ ಹುಡುಗ ಒಂದ್ ಸಿನಿಮಾ ಬಂದಿತ್ತಂತೆ. ಅಲ್ಲ ಗುರು, ಕಮಿಂಗ್ ಟು ಅಮೆರಿಕಾ. ಓನಯ್ಯ, ನಾನು ಹಾಲ್ ಕುಡಿಯ ಮಗು ಇದ್ದಾಗ ಹಂಗಂತ ಟೆಂಟಲ್ ಒಂದ್ ಸಿನಿಮಾ ಬಂದಿತ್ತಂತೆ, ನಮ್ಮಮ್ಮ ತೋರಿಸಿದ್ಲಂತೆ. ಅಯ್ಯೋ, ಅಲ್ಲ ಗುರು, ಕಮಿಂಗ್ ಟು ಅಮೆರಿಕಾ. ಲೋಫರ್ ನನ್ನ ಮಗನೇ, ಯಾಕೋರ್ ಸ್ವದ್ರೆ 3 ಅಡಿ 6 ಅಡಿ ಆಗೋಗ್ಬಿಡ್ತೀಯ. ಅಮೆರಿಕಾ ಅಂತೆ, ಅಮೆರಿಕಾ ಇಡಿಯಟ್. ಅಲ್ಲ ಗುರು, ಅಲ್ಲಿ ನೋಡು ಗುರು, ಅಮೆರಿಕಾ, ಕಮಿಂಗ್ ಟು ಅಮೆರಿಕಾ. ಯಾವ ಅಮೆರಿಕಾನಯ್ಯ? ಓ ದಿಸ್ ಇಸ್ ಅಮೆರಿಕಾ ವಿತ್ ಸೀಮೆಣ್ಣೆ ಕ್ಯಾನು. ತೂಕ್ ಹಾಗೆ ನನ್ನ ಮಗನೇ, ಕ್ಯಾ ಅಲ್ಲ, ಯಾ. ಹಲೋ ಅಮೆರಿಕಾ, ಕಮಾನು. ಓ ಕಮಿಂಗ್ ಟು ಅಮೆರಿಕಾ ಕಾರ್ಡ್ ಪಾಪ. ಸೈ ಹೋಗ್ರ ಡಬ್ಬ ನನ್ನ ಮಕ್ಕಳ, ಯಾರು ಹೊಸಬರು ಬಂದ್ರೆ ಮುಂಡಾಯ್ಸಕ್ಕೆ ರೆಡಿ ಆಗ್ಬಿಡ್ತಾರೆ. ಸಿಡೌನ್. ವಾಟ್ ಇಸ್ ದಿಸ್ ಅಮೆರಿಕಾ ಬ್ರಿಂಗಿಂಗ್ ದಿ ಸೀಮೆಣ್ಣೆ ಕ್ಯಾನ್? This Saddam Hussein, this much big bomb put in 2 times always. No petrol in world, no petrol in India. Only this Yasampur, Muniamun, Jopdi, next petrol bunk, 24 hours petrol. This one doubt. These America people always eating this Dhanad Mamsa. No eating India food. Idlis, doses, chitranas, totodes, pesta. You see, America, my mama's son, Yagna just like me, studying. You meeting? No meeting, always eating. ಅಯ್ಯೋ ಸುಮ್ನಿರಯ್ಯ, ನಾನು ಕಂಡಿದ್ದೀನಿ, ನಾನು ಕನ್ನಡದವನೇ. ಏನಯ್ಯ ಅವಾಗ್ಲಿಂದ ನಿನ್ ಮಾತು ಕೇಳ್ತಾ ಇದೀನಿ, ನೀನ್ ತಿಳ್ಕೊಂಡಾಗ ನಾವು ಅಮೆರಿಕಾದವರಲ್ಲ. ಏನೋ ಹುಟ್ಟಾಗ ತೋನ್ ಬಂದ್ಬಿಟ್ಟು ಹಿಂಗ್ ಹುಟ್ಟಿದೀವಿ ಅಷ್ಟೇ. ಏನೋ ಪೆಟ್ರೋಲ್ ಕೇಳೋಣ ಅಂತ ಬಂದೆ, ಒಳ್ಳೆ ಆಕ್ಸಾಬ್ಲೇಟ್ ತರ ಕೂಯ್ತಾ ಇದೆಯಲ್ಲ ನಿಮ್ಮ ಅಯ್ಯನ್. ಸ್ವಾಮಿ,
ಪಂಪ್ ಹೊಡೆದು ಪೆಟ್ರೋಲ್ ಬರ್ಸಕ್ಕೆ ಇದೇನ್ ಪೆಟ್ರೋಲ್ ಬಂಕ್ ಅಲ್ಲ, ಗ್ಯಾರೇಜು. ನಿಮಗೆ ಪೆಟ್ರೋಲ್ ಬೇಕು ಅಂದ್ರೆ ಮುನಿಯ ಮುಂಜಾಬಡಿ ಪಕ್ಕದ ಬಂಕ್ ಹೋಗಿ ಹೋಗಿ ಹೋಗಿ. ಇನ್ಮೇಲೆ ಯಾವನೇ ಫಾರಿನ್ ಅವ್ರು ಬಂದ್ರು ಬಹಳ ಕೇರ್ಫುಲ್ ಆಗಿ ಪಾಸ್ಪೋರ್ಟ್ ಚೆಕ್ ಮಾಡಿ ಮಾತಾಡಿಸ್ಬೇಕು. ಇಲ್ಲಾಂದ್ರೆ ಈ ತರ ತಗೊಂಡ್ಬಿಟ್ರೆ ಬಹಳ ಡೇಂಜರು. ಏನ್ ಸೇರ್ಸಯ್ಯ ಇದು. ನೋಡಿ, ಸ್ವಲ್ಪ ಈ ಅಡ್ರೆಸ್ ಹೇಳ್ತೀರಾ? ಓಹೋ, ಇಂಗ್ಲಿಷು. MANIK LAL ಮನಿಯಾಳ್. ಮನೆ ಹಾಳಲ್ರಿ, ಮಾಣಿಕ್ಲಾಲ್. ನಾನು ಅದನ್ನೇ ಹೇಳಿದ್ದು, ನಿಮಗೆ ಕಿವಿ ಕಳಿಸಿಲ್ಲ ಅಷ್ಟೇ. ಈ ಅಡ್ರೆಸ್ಸು ನಮ್ಮ ತಾಯಣ್ಣ ನನ್ಗೆ ಗೊತ್ತಿಲ್ಲ ಸ್ವಾಮಿ. ಮೈ ಫುಟ್. ತಗೊಳ್ಳಿ. 1 kg ಆಪಲ್ ಕೊಡಿ. ಎಷ್ಟು? 20 ರೂಪಾಯಿ. ತಗೊಳ್ಳಿ. ಕೀಪ್ ದಿ ಚೇಂಜ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿಮ್ಮವನೇ. ಹಲೋ ವಾಣಿ, ಈ ಹಾಡನ್ನ ನಮ್ಮ ಕಾಲೇಜಲ್ಲಿ ಹಾಡ್ತಿದ್ಲ, ನೆನಪಿಲ್ವಾ? ಈಗ ಯಾವ ಕಾಲೇಜ್ ವಾಣಿ? ಪೊರ್ಕಿ ಕಾಲೇಜ್. ಪೊರ್ಕಿ ಕಾಲೇಜಾ? ನಾವು ಅಲ್ಲೇ ಓದ್ತಾ ಇರೋದು ಮೇಡಮ್. ಆಪಲ್ ನಮಗ್ ಕೊಡಿ, ಇಟ್ಕೋತೀವಿ. ಆಪಲ್ ಬೇಕಾ? ಬಾಸ್ಟರ್ಡ್ಸ್. ಏನೇ ಅದು, ಗಾಂಧಿ ತಾತ ಹೇಳ್ತಿದ್ರು, ಯಾವಾಗ ಒಂದ್ ಹೆಣ್ಮಗಳು 12 ಗಂಟೆ ರಾತ್ರಿ ಧೈರ್ಯವಾಗಿ ಓಡಾಡ್ತಾಳೋ ಆವಾಗ್ಲೇ ಭಾರತಕ್ಕೆ ಸ್ವತಂತ್ರ ಅಂತ. 12 ಗಂಟೆ ರಾತ್ರಿ ಏನು, ಮಧ್ಯಾಹ್ನ 12 ಗಂಟೆಗೆ 3 ಜನ ಸೇರ್ಕೊಂಡು ಒಂದ್ ಹುಡುಗಿ ನಡೀತಾವ್ರಲ್ಲ, ಇವ್ರೇನಾರು ನಡ್ರೋಡಲ್ಲೇ ಕಬಡ್ಡಿ ಸಿನ್ನ ಸ್ಕೀಮ್ ಹಾಕ್ಬಿಟ್ರ? ಯಾವನಾರ ಬಂದ್ರೆ ಕುರ್ಪ ಹಾಕ್ಬಿಡ್ತೀನಿ. ಮಕ್ಕಳ ಏನ್ರಿ, ನಾನು ರೋಪಕ್ಕಾಗ ಬಂದೆ, ಸುಮ್ನೆ ತಮಾಷೆ ಕೇಳಕ್ ಬಂದೆ, ಬಿಡ್ರಿ. ಹಿಂಗೆಲ್ಲೋ ನೋಡಿದ್ದೀನಲ್ಲ. ಕರೆಕ್ಟ್, ಯಾವ್ದೋ ಕಬಡ್ಡಿ ಟೀಮಲ್ಲಿ. ಏನಯ್ಯ, ನಿಮ್ ಬುದ್ಧಿಗಿರಿ ಇದೆಯಾ? ಹೋಗಿ ಹೋಗಿ ಒಂದ್ ಹುಡುಗಿ ಜೊತೆ ಕಬಡ್ಡಿನ ಆಡೋದು. ಓ, ಡ್ಯಾಶಿಂಗ್ ಕೇಳ್ಸು. ನೋಡ್ದ ನೀನ್ ನನಗೆ ಡ್ಯಾಶ್ ಹೊಡೆದೆ, ನಾನು ಒಳ್ಳೆ ಮನುಷ್ಯ ತಲೆ ಬಗ್ಸ್ಕೊಂಡು ಹೋಗ್ಬಿಟ್ಟೆ. ಹೋಗಿ ಹೋಗಿ ಕೇಳಿ ನನ್ನ ಮಕ್ಳು ಡ್ಯಾಶ್ ಹೊಡೆದ ಬಿಡ್ತಾರಾ? ನೋಡ, ಅದಕ್ಕೆ ಹೇಳಿದ್ ನಾನೇನ್ ಡ್ಯಾಶ್ ಹೊಡಿಲಿಲ್ಲ, ಇವರೇ ನನ್ನ ಚುಡಾಯಿಸಿದ್ದು. ಹೌದಾ? ನೀನೇನ್ ಮಾಡ್ದೆ? ನಾನು ಹೊಡೆದೆ. ಅದೇ ತಪ್ಪು. ಗಾಂಧಿ ತಾತ ಏನ್ ಹೇಳೋರು, ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ಹೊಡಿಬೇಕು ಅಂತ. ಎಲ್ಲಿ ಹೊಡಿ? ಕರೆಕ್ಟ್, ಲೆಕ್ಕ ಸರಿ ಹೋಯ್ತು. ಬಾ ಹೋಗೋಣ. ಎತ್ತು ಏನ್ನ? ಕೈನಾ? ಹಂಗಾರ ನಾ ಬುಡ್ಲಾ? ಏನ್ನ? ಎಲ್ಲೋದಾನು? ವಾಟ್ ಇಸ್ ದಿಸ್? ಜನರೇಟರ್ ಇಸ್ ಔಟ್. ಹಾಕು. ನಾನಲ್ಲ, ಇವ್ರಿಬ್ರು. ನಾನು ಏನಿದೆ ನಿಮ್ ಬಾಯಿಲಿ? ಇದು ಆ ಡಬ್ಬಾ ನಮಗನ ಬ್ಲಡ್. ಅವ್ನ್ ಏನಾರು ಏಡ್ಸ್ಕೊಂಡ್ಬಿಟ್ಟಿದ್ರೆ? ಯಾರ್ ಬೇಕು? ಶಿವಣ್ಣ ಬೇಕಿತ್ತು.
ಶಿವಣ್ಣನ ಕುತ್ಕೊಳ್ಳಿ ಕರೀತೀನಿ. ಅಣ್ಣ, ಓ ಯಾರೋ ನಿನ್ನ ಹುಡ್ಕೊಂಡ್ ಬಂದಿದ್ದಾರೆ. ನನ್ನನ್ನ ಮುದ್ಕಿನ ಹುಡುಗಿನ? ಸುಂದರವಾದ ಹುಡುಗಿ. ಹುಡುಗಿನ ವಯಸ್ಸು ಎಷ್ಟಿರ್ಬೋದು? ಅವಳನ್ನೇ ಕೇಳುವಂತೆ ಬಾ. ಯಾರಮ್ಮ ಅದು? ಓ ಡ್ಯಾಶಿಂಗ್ ಕೇಸು, ರೋಡಲ್ಲೂ ಡ್ಯಾಶು, ಮನೇಲೂ ಡ್ಯಾಶು. ನೀನೇ ಹಿಂಗ್ ಡ್ಯಾಶ್ ಹೊಡಿಬೇಕಾರೆ ನಿಮ್ಮ ಅಪ್ಪ ಇನ್ನೇನ್ ಡ್ಯಾಶ್ ಹೊಡೆದಿರ್ಬೇಕು. ಯಾರಣ್ಣ ಇವರು? ಸೂಪರ್ ಫಿಗರ್. ಇವರು ನಿಮ್ ತಂಗಿನಾ? ಯಾಕೆ ನಮ್ಮ ಅಮ್ಮನಂಗ ಕಾಣಿಸ್ತಾವಳೆ? ಅಣ್ಣ ನಮಸ್ಕಾರಮ್ಮ, ನನ್ನ ಹೆಸರು ಭುವನ ಅಂತ. ನಾನು ಇವರು ಲವರ್ ಅಲ್ವೇನೋ? ಅಲ್ಲಮ್ಮ, ಇವ್ರ ಗಾಡಿ ಪಂಚರ್ ಆಗ್ಬಿಟ್ಟಿದೆ, ಸ್ವಲ್ಪ ಬ್ಲೋ ಹೊಡಿರಿ ಅಂತ ಬಂದವ್ರೆ. ಲೋ ಕಳ್ಳ, ನನ್ನ ಹತ್ರ ನಾಟಕ ಆಡ್ತೀಯಾ? ಯಾವಾಗ ಇವಳು ನಿನ್ ಮನೆಗೆ ಹುಡಿಕೊಂಬಂದ್ಲು ಆಗ್ಲಿ ನನ್ಗೆಲ್ಲ ವಿಷಯ ಗೊತ್ತಾಗೋಯ್ತು. ನಾನ್ ನಿನ್ ಬೈತಾ ಇಲ್ಲ ಕಣೋ, ಒಳ್ಳೆ ಹುಡುಗಿನೇ ಆರ್ಸ್ಕೊಂಡಿದ್ಯಾ ಅಂತ ಸಂತೋಷ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಮ್ಮ, ನಿನ್ಗೆ ನನ್ ಮಗ ಇಡ್ಸಿದಾನ? ಓ ನಾನ್ ಕೇಳ್ತಿರೋದು ಅವಳನ್ನ. ನೀನ್ ಸುಮ್ಮನೆ ನಿಂತ್ಕೋ. ಆದಷ್ಟು ಬೇಗ ಮದ್ವೆ ಮುಗಿಸ್ಬಿಡೋಣ. ಅದೊಂದು ವಿಷಯ ಮಾತ್ರ ಹೇಳ್ಬೇಡ, ನಾನ್ ಮಾತ್ರ ಅವಳ ಮದ್ವೆನೇ ಆಗಲ್ಲ. ಯಾಕೋ? ಯಾಕೆಂದ್ರೆ ಮೊದಲು ನಮ್ ತಂಗಿ ಮದ್ವೆ ಆಗ್ಬೇಕು, ಆಮೇಲೆ ನಮ್ಮಿಬ್ರು ಮದ್ವೆ. ಅಲ್ಲಿವರೆಗೂ ನಾವು ಕಬಡ್ಡಿ ಆಡೋಣ. ಇಷ್ಟ ಇಲ್ಲ ಅಂದ್ರೆ ಸಾಂಗ್ ಆಡೋಣ. ಇಲ್ಲಿಗೆ ಕರ್ಕೊಂಡ್ ಬಂದೆ? ಚಿನ್ನದ ಗಣಿ ತೋರ್ಸಕ್ಕೆ. ಅಂದ್ರೆ ಸಿಟಿ ಮಧ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಶಿವಣ್ಣನ ಆಸ್ತಿ ಹೊಳಿತಾ ಬಿದ್ದಿದೆಯಲ್ಲ, ಇಲ್ಲೊಂದು ಅಪಾರ್ಟ್ಮೆಂಟ್ ಕಟ್ಸಿದ್ರೆ ಹೇಗೆ? ಐಡಿಯಾನೋ ಚೆನ್ನಾಗಿದೆ, ಆದ್ರೆ ಕಾಸು ಕೊಡ್ಬೇಕಾಗಿಲ್ಲ ಅಕ್ಕ. ತಂಗಿ ಮಕ್ಕಳು ಅಂತ ಭಾವ ಬಂದು ಹೋಗ್ತಾ ಇರ್ತಾರಲ್ಲ, ಈ ಸಂಬಂಧನೇ ತಳಪಾಯ ಮಾಡ್ಕೊಂಡ್ರು ಸಾಕು. ಏನ್ರಿ, ಒಂದು ಒಳ್ಳೆ ಜಾಗ ನೋಡಿ ನಮ್ಮ ಮಗನ ಹೆಸರಲ್ಲಿ ಜಗದೀಶ್ ಮ್ಯಾನ್ಷನ್ ಅಂತ ಹೆಸರಿಟ್ಟು ಒಂದು ಅಪಾರ್ಟ್ಮೆಂಟ್ ಕಟ್ಸಿದ್ರೆ ಹೇಗಿರುತ್ತೆ? ಅದಕ್ಕೇನಂತೆ, ಕಟ್ಸೋಣ. ಕಟ್ಸಿದ್ರೆ ಆಯ್ತು ಅಂತ ನಾಡ್ಬಿಟ್ಟು ಕಾಡ್ನಲ್ಲಿ ಕಟ್ಸಿದ್ರೆ ಜನ ಬರ್ತಾರಾ? ಅದಕ್ಕೆ ಸಿಟಿ ಮಧ್ಯೆ ಒಂದು ಒಳ್ಳೆ ಜಾಗ ನೋಡಿ ಕಟ್ಸಿದ್ರೆ ಡಿಮ್ಯಾಂಡು ಇರುತ್ತೆ, ಲಾಭನೂ ಬರುತ್ತೆ. ನೀ ಹೇಳೋಂಥ ದೊಡ್ಡ ಜಾಗ ಸಿಟಿ ಮಧ್ಯೆ ಸಿಗ್ಬೇಕಲ್ಲ? ಇದೇ ರೀ, ಅದೇ ನಿಮ್ ತಂಗಿ. ನನ್ನ ತಂಗಿ? ಅದೇ ರೀ, ನಿಮ್ ತಂಗಿ ಅಷ್ಟೊಂದು ದೊಡ್ಡ ಜಾಗದಲ್ಲಿ ಗ್ಯಾರೇಜ್ ನಡೆಸ್ತಾ ಇದಾರಲ್ಲ, ಅದು ಸಿಟಿ ಮಧ್ಯೆ ಇದೆ. ಅದ್ರಲ್ಲಿ ನಾವ್ ಅಪಾರ್ಟ್ಮೆಂಟ್ ಕಟ್ಸಿದ್ರೆ? ನೋಡೋ, ಅವ್ರಿಗೆ ಇರೋದು ಅದೊಂದೇ ಆಧಾರ. ಪಾರ್ವತಿಗೆ ಅದು ಮನೆ ಅಲ್ಲ, ದೇವಸ್ಥಾನ ಇದ್ದ ಹಾಗೆ. ಅದ್ರ ಮೇಲೆ ನೀನ್ ಕಣ್ಣಿಡ್ಬೇಡ. ಅವ್ರ ಮನೇಲಿ ಅವರೇ ಇಲ್ಲಿ ಬಾಬಾ, ಅದೇ ಪಕ್ಕದಲ್ಲಿ ವೇಸ್ಟ್ ಆಗಿ ಬಿದ್ದಿದೆಯಲ್ಲ ಜಾಗ, ಅದನ್ನ ಹೇಳ್ತಾವ್ರಕ್ಕ ಅಷ್ಟೇ. ತಿಂಗಳಿಗೋ 2 ತಿಂಗಳಿಗೋ ಒಂದು ಕಾರ್ ರಿಪೇರಿ ಮಾಡೋ ಆ ಶಿವಣ್ಣನಿಗೆ ಅಷ್ಟು ದೊಡ್ಡ ಜಾಗ ಯಾಕೆ? ತಂಗಿ ಮಕ್ಕಳು ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರು ಸಾಲದು ಬಾಬಾ, ಅದು ನೀ ಕಾರ್ಯಗತ ಮಾಡಿ ತೋರಿಸಿ ಆ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಂತ ಕಟ್ಟಿದ್ರೆ ಅವರು ಚೆನ್ನಾಗಿರ್ತಾರಲ್ಲ. ಗುಜರಿ ಗಾಡಿಗಳನ್ನ ರಿಪೇರಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರೋ ಆ ಶಿವಣ್ಣನು ಕೂಡ ನಿಮ್ ಲೆವೆಲಿ ಬೆಳಿಬೋದು ಬಾವಾ. ಏನಂತೀಯ ಅಕ್ಕ? ಹೌದು ನೋಡಿ, ಅವ್ರಿಗೆ ಸಹಾಯ ಮಾಡೋದಿಕ್ಕೆ ನಮ್ಗೊಂದು ದೊಡ್ಡ ಅವಕಾಶ. ಶಿವಣ್ಣ ಆ ಜಾಗದಲ್ಲಿ ಮನೆ ಕಟ್ಸಕ್ ಆಗಲ್ಲ, ಕಟ್ಸಿದ್ರು ಅರ್ಧ ಜಾಗ ಮಾರಿ ಕಟ್ಟಿಸ್ಬೇಕು. ಅದ್ ಯಾರಿಗೋ ಕೊಡೋ ಬದಲು ನಮ್ಗೆ ಕೊಟ್ರೆ ಆ ಜಾಗದಲ್ಲಿ ನಮ್ಮ ಮಗನ್ಗೊಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿಸಬಹುದು, ಅವ್ರಿಗೂ ಉಪಕಾರ ಮಾಡಬಹುದು. ಎಷ್ಟೇ ಆಗ್ಲಿ ಅವ್ರು ನಿಮ್ ಸಂಬಂಧಿಕರು ತಾನೇ. ಸಂಬಂಧ? ಈಗ ಏನ್ ಹೇಳ್ತಾ ಇದೀಯ ನೀನು? ನಾನು ಇಲ್ಲಿವರೆಗೆ ಅವ್ರಿಗೆ ಯಾವ ಸಹಾಯನೂ ಮಾಡಿಲ್ಲ. ಈಗ ನನ್ನ ತಂಗಿ ಎದುರಿಗೆ ಯಾವ ಮುಖ ಇಟ್ಕೊಂಡು ಹೋಗಿ ಜಾಗ ಕೇಳಿ ನಾನು? ನಿಮ್ ತಂಗಿ ಇಲ್ಲ ಅನ್ಬೋದು ಭಾವ, ಆದ್ರೆ ಆ ಶಿವಣ್ಣ ಆ ದೇವ್ರಿಗಿಂತ ಹೆಚ್ಚಿನ ಗೌರವ ನಿಮ್ ಮೇಲೆ ಇಟ್ಟವನೇ. ನೀವೋಗಿ ಕೇಳಿದ್ರೆ ಅವನ್ ಖಂಡಿತ ಇಲ್ಲ ಅನ್ನಲ್ಲ, ಆ ನಂಬಿಕೆ ನನಗಿದೆ. ಹೋಗ್ರಿ, ನಿಮ್ ತಂಗಿ ಹತ್ರ ಒಂದ್ ಮಾತು ಕೇಳಿ. ಇಲ್ಲ, ನಾನು ಖಂಡಿತ ಒಪ್ಪೋದಿಲ್ಲಣ್ಣ. ಅವ್ರು ನಮ್ ಕಣ್ಣೆದುರಿಗಿಲ್ದಲೇ ಇದ್ರು, ಈ ಜಾಗದಲ್ಲಿ ಮಾತ್ರ ಅವ್ರ ಆತ್ಮ ಶಾಶ್ವತವಾಗಿದೆ. ಅಣ್ಣ, ಇದು ನನ್ನ ಪಾಲಿನ ಮನೆ ಅಲ್ಲಣ್ಣ, ನನ್ನ ಗಂಡ ಕಟ್ಟಿರೋ ದೇವಸ್ಥಾನ. ಅವ್ರ ಕಷ್ಟ ಬಿದ್ದು ಬೇವ್ರು ಸುರಿಸಿ ಒಂದೊಂದು ಕಲ್ಲು ಇಟ್ಕೆ ಕಟ್ಟಿರೋ ಈ ಜಾಗದಲ್ಲೇ ನಾನು ಕೊನೆ ಉಸಿರೋಬೇಕು ಅನ್ನೋದೇ ನನ್ನ ಆಸೆ. ನನ್ನ ಪ್ರಾಣ ಹೋದ್ರು ಸರಿ, ಈ ಜಾಗ ಮಾತ್ರ ನಾನು ಮಾಡೋದಿಲ್ಲ. ಛೇ, ಬಿಡ್ತೋನಿ, ನೀವು ಚೆನ್ನಾಗಿರ್ಬೇಕು. ನಿಮ್ ಮನ್ಸಿಗೆ ಬೇಜಾರು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವ್ ಇಲ್ಲಿಗೆ ಬಂದಿಲ್ಲ. ಇದರಿಂದ ನಿಮ್ ಮಕ್ಳಿಗೂ ಒಳ್ಳೇದಾಗತ್ತೆ ಅಲ್ವಾ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಪರವಾಗಿಲ್ಲ. ಬರ್ತೀವಿ. ಬರ್ತಿ ಪಾರ್ವತಿ. ಹಲೋ ಮಾವ, ಹೌ ಆರ್ ಯು? ವಾಟ್ ಇಸ್ ದಿಸ್? ಫಾಸ್ಟ್ ಕಮಿಂಗ್ ಫಾಸ್ಟ್ ಗೋಯಿಂಗ್. ಫೇಸ್ ಬೇರೆ ಡಲ್ಲು. ಕುತ್ಕೋ ಮಾವ. ಯಾಕೆ ನಮ್ಮಮ್ಮ ಸರಿ ಗಮನಿಸ್ಕೊಂಡಿಲ್ವಾ? ವಾಟ್ ಮದರ್, ಮಾವನ ಸರಿ ಗಮನಿಸ್ಕೊಂಡಿಲ್ವಾ ನೀನು? ಮದರ್ ಮಾತಾಡ್ತಾ ಇಲ್ಲ, ಮಾವ ಡಲ್ಲು. ವಾಟ್ ಇಸ್ ದಿಸ್? ಒಂದು ಅಪಾರ್ಟ್ಮೆಂಟ್ ಕಟ್ಟೋಣ ಅಂತ. ನಿಮ್ ವ್ಯಾಪಾರ ಅದೇ ತಾನೇ, ಕಟ್ಟು ಮಾವ. ನಿನ್ ಬಿಲ್ಡಿಂಗ್ ಕಟ್ಟಕ್ಕೂ ಬೇಜಾರ್ ಮಾಡ್ಕೊಳಕ್ಕೂ ಏನ್ ಸಂಬಂಧ? ಯಾಕೆ ದುಡ್ಡು ಗಿಡ್ಡು ಇಲ್ವಾ?
ಇಲ್ಲ ಅಂದ್ರೆ ನನ್ನ ಹತ್ರನೂ ಇಲ್ಲ ಅಂತ ಇಟ್ಕೋ ಕೊಡಕ್ಕೆ. ವಾಟ್ ಇಸ್ ದಿಸ್ ಸಿಸ್ಟರ್ ಸೈಲೆಂಟ್ ಬ್ರದರ್ ಸೈಲೆಂಟ್? ಐ ಆಸ್ಕಿಂಗ್ ಮೈ ಸಿಸ್ಟರ್ ಕಮ್ ಹಿಯರ್, ಯು ನೋ ಎನಿಥಿಂಗ್? ಏನಿಲ್ಲ ಅಣ್ಣ, ಮಾವ ಈ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ಕಟ್ತಾರಂತೆ, ನಮಗೂ ಒಂದ್ ಭಾಗ ಕೊಡ್ತಾರಂತೆ. ಅದಕ್ಕೆ ಅಮ್ಮ ನನ್ ಪ್ರಾಣ ಹೋದ್ರು ಕೊಡಲ್ಲ ಅಂತ ಹೇಳಿದ್ರು. ಏನು ಮಾವ ಈ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಸಿ ನಮಗೂ ಭಾಗ ಕೊಡ್ತಾರಂತ? ಅದಕ್ಕೆ ಅಮ್ಮ ಪ್ರಾಣ ಹೋದ್ರು ಕೊಡಲ್ಲ ಅಂದ್ಲ? ಏನಮ್ಮ ನೀನು, ಪ್ರಾಣ ಹೋದ್ಮೇಲೆ ಯಾರು ಆಸ್ತಿ ಐಶ್ವರ್ಯನ ತಲೆ ಮೇಲೆ ಎತ್ಕೊಂಡು ಹೋಗಕ್ಕಾಗಲ್ಲ. ಇಷ್ಟಕ್ಕೂ ಇವ್ರಿ ಯಾರು? ನಿಮ್ಮ ಅಣ್ಣ, ನಮ್ಮ ಮಾವ ಕೇಳಿದ ತಕ್ಷಣ ಕೊಟ್ಬಿಡ್ಬೇಕಾಯ್ತು. ಏನ್ ಮಾವ ನೀನು ಈ ವಿಷಯನ ಅಮ್ಮನ ಕೇಳೋ ಬದಲು ನನಗೆ ಕೇಳಿದ್ರೆ ಜಸ್ಟ್ ಲೈಕ್ CM ನಾನು ಇದನ್ನ ತಗೋ ಅಂತ ಪರ್ಮಿಷನ್ ಕೊಟ್ಬಿಡ್ತಾ ಇದ್ದೆ. ಮಾವ ಲಾರಿ ಅವ್ರಿಗೆ ಹೇಳ್ಬಿಟ್ಟು ನಾಳೆ ಮಣ್ಣು ಕಲ್ಲು ಜಲ್ಲಿ ಎಲ್ಲ ಒಡಿಸ್ಬಿಡು ಅಂದಂಗೆ. ಆ ಬಿಲ್ಡಿಂಗ್ ನ ಯಾರ ಹೆಸರು ಕಟ್ಟಿಸ್ತಾ ಇದ್ರ? ನಮ್ ಜಗದೀಶನ್ ಹೆಸರಲ್ಲಿ. ಬೇಕಾದ್ರೆ ನಿಮ್ ಲಕ್ಷ್ಮಿ ಹೆಸರಲ್ಲೇ ಕಟ್ಸೋಣ. ಪರವಾಗಿಲ್ಲ, ಯಾರ ಹೆಸರು ಕಟ್ಟಿದ್ರು ಒಂದೇ. ಯಾಕೆಂದ್ರೆ ಮುಂದೆ ಇವರಿಬ್ರು ಗಂಡ ಹೆಂಡತಿ ಆಗೋರಲ್ವಾ. ನನಗೆ ಒಂದೇ ಒಂದು ಆಸೆ, ಮುಂದಕ್ಕೆ ನೀವು ಬಿಲ್ಡಿಂಗ್ ಕಟ್ಟಿದ ಮೇಲೆ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ನಮ್ಮ ಅಪ್ಪನ ಹೆಸರು ಇಡ್ತೀರಾ? ಅದಕ್ಕೇನು, ಥ್ಯಾಂಕ್ ಯು ಬ್ಯೂಟಿಫುಲ್. ಮತ್ತೆ ವಾಟ್ ಡೌಟ್? ಏನೂ ಇಲ್ಲ, ಇದ್ರಲ್ಲಿ ಒಂದ್ ಸೈನ್ ಹಾಕಿಸ್ಬೇಕು. ಸೈನ್ ಹಾಕ್ಬೇಕಾ? ಈ ಶಿವಣ್ಣ ಮಾತ್ ಕೊಡೋದು ಒಂದೇ, ಸೈನ್ ಹಾಕೋದು ಒಂದೇ. ನಿಮ್ ಪಾಡಿ ನೀವು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ಬಿಡಿ. ನಿನ್ ಮಾತ್ ಮೇಲೆ ನಂಬಿಕೆ ಇದೆ. ಆದ್ರೂ ಕಾರ್ಪೊರೇಷನ್, ಎಲೆಕ್ಟ್ರಿಸಿಟಿ, ಸ್ಯಾನಿಟರಿ ಇದಕ್ಕೆಲ್ಲ ಕಾಗದ ಪತ್ರ ಒದಗಿಸ್ಬೇಕು ತಾನೆ? ಬೇರೆಯವ್ರ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಲೈಸೆನ್ಸ್ ಕೊಡೋದಿಲ್ವಲ್ಲ, ಅದಕ್ಕೆ ಅಕ್ಕ ಕೇಳ್ತಾ ಇದಾರೆ ಅಷ್ಟೇ. ಹೌದಪ್ಪ. ಹೌದಲ್ವಾ, ಇದು ಅಡ್ಡನ್ ಅದು ಗೊತ್ತಾಗಲಿಲ್ಲ. ಕೊಡಿ, ಸೈನ್ ಹಾಕ್ಬಿಡ್ತೀನಿ. ಪೆನ್ ಕೊಡಿ. ಏನು ಶಿವಣ್ಣ, ಇದ್ರಲ್ಲಿ ಏನು ಬರ್ದೇ ಇಲ್ಲ, ಖಾಲಿ ಕಾಗದಕ್ಕೆ ಸೈನ್ ಮಾಡ್ತಾ ಇದ್ದಿಲ್ಲ. ಏನಣ್ಣ ಇದು? ಹೌದಲ್ಲ, ಖಾಲಿ ಪತ್ರ ಇದೆ. ಏನೋ ಇದು, ಯಾಕೆ ಟೈಪ್ ಮಾಡ್ಸಿಲ್ಲ? ಅದೇ ಅಕ್ಕ, ನೀವು ಬೇರೆ ಸಿಗ್ಲಿಲ್ಲ. ಟೈಪ್ ಮಾಡ್ಸೋಣ ಅಂದ್ರೆ ಮ್ಯಾಟ್ರ್ ಏನು ಅಂತ ನನಗೆ ಗೊತ್ತಿಲ್ಲ. ನಮ್ ನಂಬರ್ ಅಲ್ವಾ ಅಂತ ಹೇಳಿ ತಗೊಂಡ್ ಬಂದ್ಬಿಟ್ಟೆ. ಪಾರ್ವತಿ ಹೇಳೋದ್ರಲ್ಲೂ ಸತ್ಯ ಇದೆ. ಶಿವಣ್ಣ, ನಾಳೆ ಟೈಪ್ ಮಾಡ್ಸ್ಕೊಂಡ್ ಬರ್ತೀನಿ, ಆಮೇಲೆ ರುಜು ಮಾಡುವಂತೆ. ಏನ್ ಮಾವ, ನಿನ್ ಮಾತಲ್ಲ ಅಷ್ಟೊಂದು ನಂಬಿಕೆ ಇಲ್ವಾ ನನ್ಗೆ? ನೀನ್ ಧೈರ್ಯವಾಗಿರಮ್ಮ, ಇವ್ರು ನಮ್ಮವ. ಕೊಡೆ ಆ ಪೆನ್ನ. ನೋಡಿ, ನೀವು ಕಟ್ಸೋ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಇರುತ್ತೆ ತಾನೆ? ಡೆಫಿನೆಟ್ಲಿ. ರಾಜೇಶ್ವರಿ ಬಿಲ್ಡರ್ಸ್ ಅಂದ್ರೆ ಇಟ್ಸ್ ಎ ಪಾರ್ಶ್, ಮಲ್ಟಿ ಸ್ಟೋರಿ ಅಂಡ್ A ಕ್ಲಾಸ್ ಅಪಾರ್ಟ್ಮೆಂಟ್ಸ್. ನಮ್ ಪ್ಲಾನ್ ಪ್ರಕಾರ 1 bedroom ಫ್ಲಾಟ್, 2 bedroom ಫ್ಲಾಟ್, 3 bedroom ಫ್ಲಾಟ್ ಅಂಡ್ 4 bedroom ಫ್ಲಾಟ್ಸ್ ಇದೆ. ಒಂದೊಂದು ಫ್ಲಾಟ್ಗೆ ಒಂದೊಂದ್ ತರ ರೇಟ್ ಇರುತ್ತೆ. ಇಫ್ ಯು ನೀಡ್ ಎ 2 bedroom ಫ್ಲಾಟ್, ಇಟ್ ವಿಲ್ ಬಿ 10 lakhs rupees. ಬೈ ದ ಬೈ, ಲಾನು, ಪಾರ್ಕು, ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ಎಲ್ಲ ಇರುತ್ತೆ ತಾನೆ? ಎಲ್ಲ ಫೆಸಿಲಿಟೀಸು ಇರುತ್ತೆ. ಆದ್ರೆ 65,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಓಕೆ ಮೇಡಮ್, ನಾಳೆ ಬಂದು ಅಡ್ವಾನ್ಸ್ ಮಾಡ್ತೀವಿ. ಓಕೆ, ಬರ್ತೀವಿ ಮೇಡಮ್. ಬರ್ತೀವಿ ಥ್ಯಾಂಕ್ ಯು. ಮಾವ, ಬಿಸ್ನೆಸ್ ಜೆಂಟ್ಲ್ಮನ್ ಇಂಜಿನ್ ಹೀಟ್ ಆಗ್ಬಿಟ್ರೆ ಕೂಲ್ ಆಗಕ್ಕೆ ಲವರ್ ಪೆಪ್ಸಿ ಕೊಡ್ಲಾ? ಇದನ್ನ ಇಲ್ಲಿ ಕೊಡ್ತಾರೇನೋ? ಅಲ್ಲಿ ಕೂತಿಯಾರ ನೋಡು, ಅವ್ರ ಕಡೆ ಹೋಗು. ಸೇಫ್ಟಿಗೆ ಒಂದು ಬೋಣಿ ಮಾಡ್ಬಿಡು. ಹೋಗೋ ಅಂದ್ರೆ ಏನ್ರಿ ಇದು? ಯಾಕಿಂತವ್ರನ್ನೆಲ್ಲ ಇಲ್ಲಿ ಕರೆಸ್ತೀರಾ? ಸುಮ್ಮನೆ ಬರ್ತೀಯಾ? ಪ್ಲೀಸ್ ಕಮ್. ಜೆಂಟ್ಲ್ಮ್ಯಾನ್, ಒಂದು ಒಳ್ಳೆ ದಿವಸ ನೋಡಿ ನಿಮ್ ಫ್ಲಾಟ್ ನ ನೀವು ಅಕ್ವೈರ್ ಮಾಡ್ಕೋಬಹುದು. ಬೈ ದಿ ಬೈ, ನಮ್ಮ ಫ್ಲಾಟ್ ಕನ್ಸ್ಟ್ರಕ್ಷನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತಾನೆ? ಪ್ಲಾಟ್ ಏನೋ ಅದ್ಭುತವಾಗಿದೆ, ಆದ್ರೆ ಲಾನೇ ಇಲ್ವಲ್ಲ. ಫ್ಲಾಟ್ ಕಟ್ಟೋಕ್ ಮೊದ್ಲು ನೀವು ನಮ್ಮ ಹತ್ರ ಏನಂತ ಕೊಟೇಶನ್ ಕೊಟ್ರಿ? ಲಾನು, ಪಾರ್ಕು ಎಲ್ಲ ಸೌಲಭ್ಯನು ಕೊಡ್ತೀನಂತೆ ತಾನೇ ಹೇಳಿದ್ದು. ಪಾರ್ಕು, ಲಾನು ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ವು. ಆದ್ರೆ ಆದ್ರೆಗಿದ್ರೆ ಏನೂ ಇಲ್ಲ. ಒಬ್ಬೊಬ್ರ ಹತ್ರ 65,000 ಹೆಚ್ಚಾಗಿ ತಗೊಂಡಿದ್ದೀರಾ, ಫ್ಲಾಟ್ ಅಗ್ರಿಮೆಂಟ್ ಜೊತೆಗೆ. ನೀವ್ ಹೇಳಿರೋ ಪ್ರಕಾರ ಲಾನು, ಪಾರ್ಕು ಸೌಲಭ್ಯ ಕೊಡಿ, ಇಲ್ಲಾಂದ್ರೆ ನಾವು 65,000 ಹೆಚ್ಚಿಗೆ ಕೊಟ್ಟಿದ್ವಲ್ಲ ಅದನ್ನ ವಾಪಸ್ ಕೊಟ್ಬಿಡಿ. ಏನಂತೀರಾ ಫ್ರೆಂಡ್ಸ್? ಹೌದೌದು ರೀ. ನೋಡಿ, ಒಬ್ಬೊಬ್ಬರಿಗೆ 65,000 ರೂಪಾಯಿ ಕೊಡ್ಬೇಕು ಅಂದ್ರೆ 85 ಲಕ್ಷ ಆಗತ್ತೆ. ಎಲ್ಲಿಂದ ಕೊಡೋದು? ಇರೋ ಹಣನೆಲ್ಲ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ. ಒಂದ್ ಕೆಲಸ ಮಾಡಿ, ಆ ಗ್ಯಾರೇಜ್ನ ಒಡಿಸ್ಬಿಟ್ಟು ಕಟ್ಟಿಸ್ಕೊಡಿ. ಗ್ಯಾರೇಜ್ ಹೊಡಿಯೋದಾ? ಇದಕ್ಕೆ ಶಿವಣ್ಣ ಬಿಡ್ಬೇಕಲ್ಲ? ಶಿವಣ್ಣನ ನಾನು ಒಪ್ಪಿಸ್ತೀನಿ. ನಿಮಗೆ ಡೀಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನಗ್ ಬಿಡಿ, ನಾನ್ ನೋಡ್ಕೊಳ್ತೀನಿ. ನೋಡಿ,
ಅಪಾರ್ಟ್ಮೆಂಟ್ ಪಕ್ಕದಲ್ಲಿರೋ ಗ್ಯಾರೇಜ್ ನ ಖಾಲಿ ಮಾಡಿಸಿ ನಿಮ್ಗೆಲ್ಲ ಲಾನು ಪಾರ್ಕು ಕಟ್ಟಿಸ್ತೀವಿ. ಓಕೆ? ಶಿವಣ್ಣ 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 ಬೇಗ ತಗೊಂಡು ಎಲ್ಲ ಕಾಯ್ತಾವ್ರೆ. ಓ ಅದಲ್ಲಮ್ಮ, ನಿಮ್ಮತ್ತೆ ಗ್ಯಾರೇಜ್ ಓಡಿಸಾಕ್ಬಿಟ್ಟು ಲಾನು ಪಾರ್ಕ್ ಕಟ್ಬೇಕಂತ ಪ್ರಯತ್ನ ಮಾಡ್ತಿದ್ದಾರಮ್ಮ. ನಾನ್ ಕೇಳಿದ್ ನಿಜನಾ? ಅದು ಅದು ಅವನೇನಾದ್ರೂ ಕೇಳ್ಬೇಕಿದ್ರೆ ಮನೆಗ್ ಬಂದ್ ಮಾತಾಡ್ಲಿ. ಎಲ್ಲಿ ಕೇಳ್ಬೇಕು ಅಂತ ಪ್ರಜ್ಞೆ ಇಲ್ಲ ನಿನ್ಗೆ? ಏನಾದ್ರೂ ಕೇಳ್ಬೇಕಿದ್ರೆ ಮನೆಗ್ ಬಂದ್ ಮಾತಾಡು. ನಾನ್ ಮಾತಾಡ್ತಾ ಇರೋದು ನಿನ್ನ ಹತ್ರ. ಅತ್ತೆ ಬಾಯಿ ಮುಚ್ಕೊಂಡಿರೋ ಕೇಳು. ನನ್ನ ಬಾಯಿ ಮುಚ್ಚು ಅಂತ ಹೇಳ್ತೀಯಾ? ಎಷ್ಟೋ ಧೈರ್ಯ ನಿನ್ಗೆ? ಶಿವಣ್ಣ, ಏಯ್ ಬಂದ ಇಲ್ಲಿ. ಅವನ್ನ ಹೊರಗಡೆ ಕರ್ಕೊಂಡು ಹೋಗಿ ನೋಡ್ಕೊ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಅವನು ನಮ್ಮ ಮನೆ ಕೆಲಸದವನು, ಸ್ವಲ್ಪ ಬುದ್ಧಿ ಸರಿ ಇಲ್ಲ. ನಿಮ್ಗೆಲ್ಲ ಡಿನ್ನರ್ ರೆಡಿ ಆಗಿದೆ. ಪ್ಲೀಸ್ ಕಮ್ ಕಮ್ ಪ್ಲೀಸ್. ಅಷ್ಟು ಜನರ ಮುಂದೆ ಅತ್ತೆ ಅನ್ನೋ ಮರ್ಯಾದೆ ಇಲ್ಲದೆ ನನ್ ಕೆನೆಗೆ ಹೊಡಿತಾನವನು. ಇಷ್ಟಕ್ಕೆಲ್ಲ ಕಾರಣ ನೀವೇ ರೀ, ನೀವೇ. ತಂಗಿ ಮಗ ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಲ್ಲ, ಅದಕ್ಕೆ ಸಿಕ್ಕ ಪ್ರತಿಫಲ ಇದು. ಇಂಥವನ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕು ಅಕ್ಕ. ಇಷ್ಟು ದಿವಸ ಪಾವನ ಮಾತಿ ಮರ್ಯಾದೆ ಕೊಟ್ಟು ನಾನ್ ಸುಮ್ಮನೆ ಇದ್ದೆ. ಅವ್ರು ಇವತ್ತು ಹ್ಞೂ ಅಂದ್ಲೆ. ಅವನಿಗೆ ಮಣ್ಣು ಮುಗಿಸಿ ಇವ್ರು ಹೇಳ್ದಂಗೆ ಕೇಳೋಗ ನಾನ್ ಮಾಡ್ತೀನಿ. ಇನ್ನು ಸುಮ್ಮನೆ ಇದ್ದೀರಾ? ಮಾಡ್ತಿರೋ ಅವಮಾನೆಲ್ಲ ಸಾಕಾಗ್ಲಿಲ್ವಾ? ತಂಗಿ ಮಗ ಅನ್ನೋ ಮಮಕಾರ ಇದೆಯಾ? ಅವನ್ನ ಸುಮ್ಮನೆ ಬಿಡಬಾರ್ದು, ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ನಿಮ್ಮ ಇಷ್ಟ. ಈ ಒಂದು ಮಾತುಕೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೆ ಅಕ್ಕ. ಮಾವ ಭಾಮೈದ ಇಬ್ಬರನ್ನು ಬೆಂಕಿ ನಿರ್ತರ ಮಾಡಿ ಅವರಿಬ್ಬರ ಮಧ್ಯೆ ವಿಷುದ್ ಗೋಡೆ ಕಟ್ತೀನಿ. ನಮ್ ಗೋಡೆ ಕೆಲವರೆ ಹೊಡಿತಾ ಇದೀವಿ. ಅವನೇ ಕರ್ಕೊ ಹೋಗು. ವೆಂಕಟೇಶಯ್ಯನ ಇಲ್ಲ, ಇದು ನನ್ನ ಮನೆ ಕಟ್ಟು. ಹೊಡಿಬೇಡ್ರಪ್ಪ, ಹೊಡಿಬೇಡ ಕೊಡು, ಬಿಟ್ಬಿಡು, ಬಿಟ್ಬಿಡು. ಅಮ್ಮ, ಅಮ್ಮ, ಶಿವಣ್ಣ, ಏನಮ್ಮ ಇದೆಲ್ಲ? ಇಷ್ಟು ದಿವಸ ಯಾರನ್ನ ನಿನ್ ದೇವ್ರು ಅಂತ ತಿಳ್ಕೊಂಡಿದ್ದು, ಆ ನಿನ್ ಪ್ರೀತಿ ಮಾವನ್ ಪ್ರತಿಫಲ ಕೊಡೋ ಇದು. ಶಿವಣ್ಣ, ದೇವಸ್ಥಾನದಂತಿದ್ ನನ್ ಮನೇನ ನುಚ್ಚು ನೂರ್ ಮಾಡ್ಬೇಡ ಅಲ್ಲೋ, ನುಚ್ಚು ನೂರ್ ಮಾಡ್ಬೇಡ. ಶಿವಣ್ಣ, ನಾನು ಅವತ್ ನಿನ್ಗೆ ಅಷ್ಟು ಬಡ್ಕೊಂಡು ಹೇಳ್ದೆ, ದುಡ್ಕಿ ಸೈನ್ ಹಾಕ್ಬೇಡ ಕಣೋ, ಸೈನ್ ಹಾಕ್ಬೇಡ ಕಣೋ ಅಂತ. ನನ್ ಮಾತು ಕೇಳ್ದ ನೀನು? ನೋಡ್ದೇನೋ ನಮ್ ಗತಿ ಈಗ. ಶಿವಣ್ಣ, ಶಿವಣ್ಣ, ಶಿವಣ್ಣ. ಅಷ್ಟು ಜನಗಳ ಎದುರಿಗೆ ನಿನ್ನ ಹೆಂಡತಿ ಕೆನ್ನೆ ಹೊಡೆದಿ ನನ್ನ ತಪ್ಪು. ಅದಕ್ಕೆ ನೀನ್ ಏನ್ ಶಿಕ್ಷೆ ಕೊಟ್ಟಿದ್ದು ನಾನು ಅನುಭವಿಸ್ತಾ ಇದ್ದೆ. ಅದ್ರ ಬದಲಾಗಿ ದೇವಸ್ಥಾನದಾಗಿ ನನ್ನ ಮನೆನ ಕೆಡವಾಕಿ ನಮ್ಮನ್ನ ಬೀದಿ ಬಿಸಾಕ್ಬಿಟ್ಟಿಲ್ಲ. ನೀನೊಬ್ಬ ಮನುಷ್ಯನ ಅಲ್ಲ, ರಾಕ್ಷಸ. ನಿನಗಾಗಿರೋ ನಷ್ಟಕ್ಕೆ ಪರಿಹಾರ ಏನ್ ಬೇಕು ಕೇಳು, ಕೊಡ್ತೀನಿ. ಪರಿಹಾರ ಏನ್ ಬೇಕಾದ್ರೂ ಕೊಡ್ತೀಯಾ? ನಿನ್ನ ಮೋಸ ಮಾಡದೆ
ನ್ಯಾಯ ನೀತಿಯಿಂದ ಬೆವರು ಸೂಸಿ ನಮ್ಮಪ್ಪ ಕಟ್ಟಿದ ಮನೆನ ಕೆಡವಾಕ್ಬಿಟ್ಟಿಲ್ಲ, ಆ ಮನೆನ ವಾಪಸ್ ಕೊಡು. ನೆಮ್ಮದಿಯಾಗಿದೆ ನಮ್ಮ ಸಂಸಾರನ ನುಚ್ಚು ನೂರು ಮಾಡಿ ಬೀದಿ ಬೀಸಾಕ್ಬಿಟ್ಟಿಲ್ಲ, ಆ ನೆಮ್ಮದಿನ ವಾಪಸ್ ಕೊಡು. ನಿನ್ ಕೈಲಿ ಕೊಡಕ್ಕಾಗತ್ತಾ? ರಕ್ತ ಸಮಾಧಾನ ನೋಡ್ದೆ ಮೋಸ ಮಾಡಿ ನಾಯ ವಂಚಕ ನೀನು, ನಿನ್ ಕೈಲಿ ಕೊಡಕ್ಕಾಗತ್ತೆ? ಮಿಸ್ಟರ್ ವೆಂಕಟೇಶಯ್ಯ, ಎಷ್ಟು ದಿವಸ ನೀನು ಪ್ರೀತಿ ನಂಬಿಕೆ ತುಂಬಿಕೊಂಡಿರೋ ಶಿವನ 2 ಕಣ್ಣುಗಳ ಬಗ್ಗೆ ಮಾತ್ರ ನಿನಗೆ ಗೊತ್ತಿತ್ತು. ಕೋಪದ 3ನೇ ಕಣ್ಣು ಬಗ್ಗೆ ನಿನಗೆ ಗೊತ್ತಿಲ್ಲ ಅಲ್ಲ? ನಾನ್ ನಿನಗೆ ತೋರಿಸ್ತೀನಿ. ಈ ಕ್ಷಣದಿಂದಲೇ ನಿನ್ನ ನನ್ನ ಧರ್ಮಯುದ್ಧ, ನಿನ್ನ ಸರ್ವನಾಶ. ಈ ಸಮಾಜದಲ್ಲಿ ನಿನಗಿನ 100ರಷ್ಟು ಹಣ ಕೀರ್ತಿ ಸಂಪಾದನೆ ಮಾಡಿ ನಿನ್ನ ಹಂತವಾಗಿ ತುಳಿದು ನಿನ್ನ ಕೇರ ಫುಟ್ಪಾತ್ ಮಾಡ್ಲಿಲ್ಲ, ನನ್ನ ಹೆಸರು ಶಿವ, ಶಿವಣ್ಣನೇ ಅಲ್ಲ. ಇವನವನ ಮಂದಿ ಕಲ್ಲಿನ ಮೂರ್ತಿಗೆ ದೇವ್ರು ಅಂತ ಪೂಜಾ ಮಾಡಿದ್ರ ನಮ್ಮ ಶಿವಣ್ಣ ನಮ್ಮ ಅವನ ದೇವ್ರು ಅಂತ ಪೂಜಾ ಮಾಡ್ತಿದ್ದ. ನಂಬಿದಕ್ಕ ಇಟ್ಬಿಟ್ಟಲ್ಲಪ್ಪ ಮುಕ್ಳಾಗ ಬತ್ತಿನ ಕಾಳಿಪತ್ರಿ ಸೈನ್ ಹಾಕಿ ದೊಡ್ಡ ತಪ್ಪ ಮಟ ನಮ್ ಶಿವಣ್ಣ. ಹೌದ್ರು, ನಮ್ ಶಿವಣ್ಣನ ಬೀದಿಗೆಡ್ದಂಗ ಅವ್ರ ಮಾವನು ಕೋರ್ಟಲ್ಲಿ ದಾವಾಗಿ ಬೀದಿಗೆಡ್ದೆ. ಏಯ್ ನಿನಗೆ ಮಂಡೆ ಉಂಟ ಮಾರಾಯ? ಖಾಲಿ ಪೇಪರ್ಗೆ ನಮ್ಮ ಶಿವಣ್ಣ ರುಜು ಹಾಕಿ ಕೊಟ್ಟ ಮೇಲೆ ಆಸ್ತಿ ಎಲ್ಲ ಅವರಿಗೆ ಸೇರಿದ ಹಾಗೆ. ನಾವು ಯಾವ ಕೋರ್ಟಿಗೆ ಹೋದ್ರು ಏನು ನಡೆಯುವುದಿಲ್ಲ ಮಾರಾಯ. ಏಯ್, ಈ ಮನುಷ್ಯರು ಮಾಡಿರೋ ಕೋರ್ಟಲ್ಲಿ ನಮ್ ಶಿವಣ್ಣ ಸೋತ್ರು, ಅದ್ಯಾವ್ರ ಕೋರ್ಟಲ್ಲಿ ಗೆದ್ದೇ ಗೆಲ್ತಾನೆ. ಈಗ್ಲಾದ್ರೂ ಗೊತ್ತಾಯ್ತಾ ಅವ್ರೆಂತ ಜನ ಅಂತ? ನೀನ್ ತೊಡಗ್ಬಿಟ್ಟೆ ಕಣೋ, ನೀನ್ ತೊಡಗ್ಬಿಟ್ಟೆ. ಒಂದೊಂದ್ ಕಲ್ಲಲ್ಲೂ ಒಂದೊಂದು ಇಟ್ಕೆಲು ನಾನು ಅವ್ರನ್ನೇ ಕಾಣ್ತಾ ಇದ್ದೆ. ಶಿವ, ನನ್ ದೇವಸ್ಥಾನ ಬೇದೋಯ್ತು ಕಣೋ, ನನ್ ದೇವಸ್ಥಾನ ಬೇದೋಯ್ತು. ಶಿವಣ್ಣ, ಇನ್ನು ಏನ್ ಉಳಿದಿದೆ ಅಂತ ಇಲ್ಲಿ ಬಂದಿದ್ಯಾ? ಮರ್ಯಾದೆ ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೋಗಾಚೆ. ಕುಂಡಿ ಜೋಬಲ್ಲಿ ಕಾಸುಂಟ ಮಾರಾಯರೆ, ಹೊಟ್ಟೆ ತುಂಬಾ ಹಸಿತ ಉಂಟು. ನಮ್ಮ ಮೌನಾಣೆ ಮಾಡಿ ಹೇಳ್ತೀನಿ, ನನ್ನ ಕಡೆ 1 ಪೈಸಾನೇ ಇಲ್ಲಪ್ಪ. ಓಯ್, ನಿಮ್ಮ ಹತ್ರ ಉಂಟಾ? ಇಲ್ಲ ಕಣ. ಎಂತದು ಮಾಡೋದೀಗ? ಅಯ್ಯೋ ದೇವರೇ. ಲವ್, ಇದನ್ನ ತಗೊಂಡೋಗಿ ಊಟ ಮಾಡ್ಕೊಳ್ಳಿ. ಎಷ್ಟು ದಿನ ನೀವು ನನ್ನ ಹತ್ರ ಕೆಲಸ ಮಾಡಿದ್ದಕ್ಕೆ, ಈ ದಿನ ಬಿಟ್ರೆ ಬೇರೆ ಏನಿಲ್ಲ ಕೊಂಡ್ರೆ ಕೊಡೋದಕ್ಕೆ. ಊಟ ಮಾಡ್ಕೊಂಡು ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ. ಏನು ಬೇರೆ ಕಡೆ ಕೆಲಸ ನೋಡದ? ಇಲ್ಲ ಶಿವಣ್ಣ, ನಿನ್ನ ಹಣ ಆಸ್ತಿ ಏನು ಬೇಕಾಗಿಲ್ಲ. ಇಷ್ಟು ದಿವಸ ಹಣಕ್ಕೋಸ್ಕರ ದುಡಿತಾ ಇರ್ಲಿಲ್ಲ, ನಿನ್ನ ಒಳ್ಳೆತನಕ್ಕೋಸ್ಕರ ದುಡಿತಾ ಇದ್ವಿ. ಶಿವಣ್ಣವ್ರ, ನಿಮ್ಮನ್ನ ನಾವು ಸಂಬಳ ಕೊಡೋ ದಣಿ ಅಂತ ತಿಳ್ಕೊಂಡಿಲ್ರಿ, ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿವ್ರಿ. ಶಿವಣ್ಣ, ನಿನ್ ಕೈ ಮುಗಿದು ಕೇಳ್ಕೊಳ್ತೀವಿ, ನಮ್ಮನ್ನು ಮಾತ್ರ ದೂರ ಮಾಡಬೇಡಿ. ಬದುಕಿದರೆ ನಿಮ್ಮ ಜೊತೆ ಬದುಕಬೇಕು, ಸತ್ತರ ನಿಮ್ಮ ಜೊತೆ ಸಾಯ್ಬೇಕು. ನಮ್ಮನ್ನು ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ ಅನ್ನೋ ಬದಲು ನಮ್ಮನ್ನು ಸಾಯಿಸಿಬಿಡಿ ಶಿವಣ್ಣ, ಸಾಯಿಸಿಬಿಡಿ. ಲವ್, ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ ಕಣ್ರು. ನಾನು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನ್ ಬದುಕಬೇಕು ಅಂದ್ರೆ ಬೇರೆಯವ್ರ ಹತ್ರ ಕೂಲಿ ಮಾಡ್ಬೇಕಂಡ್ರು. ಅಣ್ಣ, ನಾನು ನಿಮ್ ಜೊತೆ ಕೂಲಿ ಕೆಲಸ ಮಾಡ್ತೀನಿ. ನೀವು ಉಪವಾಸ ಇದ್ರೆ ನಾನು ಉಪವಾಸ ಇರ್ತೀನಿ. ನಾನು ಇಷ್ಟು ತನಕ ನಿಮ್ ಜೊತೆ ನಾನು ಇರ್ತೀನಿ. ಇಷ್ಟು ದಿವಸ ನನ್ನ ತಂಗಿ ಒಬ್ಳೆ ನನ್ನ ಜೊತೆಲಿ ಇದ್ಲು ಅನ್ಕೊಂಡಿದ್ದೆ. ಆದ್ರೆ ತಮ್ದಿರೋ ವಿಷಯ ಈಗ್ಲೇ ನನಗೆ ಗೊತ್ತಾಗಿತ್ತು.
ಶಿವಣ್ಣಾರ ಈ 10 ರೂಪಾಯಿದಾಗ ಹೋಟ್ಲಿಗೆ ಹೋಗಿ ಚಿತ್ರಾನ್ನ ಪಾರ್ಸ ಮಾಡ್ಕೊಂಡ್ ಬರ್ತೀನಿ. ಎಲ್ಲರೂ ಕುಂತ ಹೊರಟಿರ್ತೀನಿ ನೋಡ್ರಿ. ಸರಿ ಬರ್ರಿ ಹೋಗೋಣ. ಪ್ಲೀಸ್ ಕಮ್ ಇನ್. ಬನ್ನಿ, ಕೂತ್ಕೊಳ್ಳಿ. ಇದೇ ನಮ್ಮನೆ. ನನಗ್ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ನಾನು ಬೆಳೆದಿದ್ದು ಅನಾಥಾಶ್ರಮದಲ್ಲಿ. ಆದ್ರೆ ನಮ್ಮ ತಂದೆ ಆಸ್ತಿ ಈಗ ನನಗ್ ಬಂದಿದೆ. ನನ್ಗಿಷ್ಟೆಲ್ಲ ಇದ್ರು ಒಳ್ಳೆ ಹೃದಯವಂತನ ಪತಿಯಾಗಿ ಸ್ವೀಕರಿಸಬೇಕು ಅಂತ ಆಸೆ ಪಡ್ತಿದ್ದೆ. ಅವತ್ತು ಗ್ಯಾರೇಜ್ನಲ್ಲಿ ನಿಮ್ಮ ನೋಡಿದ ತಕ್ಷಣ ನಿಮ್ಮನ್ನೇ ಪತಿಯಾಗಿ ಸ್ವೀಕರಿಸಬೇಕು ಅಂತ ನಿರ್ಧಾರ ಮಾಡಿದೆ. ನೋಡಿ, ಈ ಸಮಾಜದಲ್ಲಿ ನೀವು ದೊಡ್ಡ ವ್ಯಕ್ತಿ ಆಗ್ಬೇಕು, ಹೆಸರು ಹಣ ಸಂಪಾದನೆ ಮಾಡಬೇಕು. ನಿಮ್ಗಾಗಿರೋ ಅನ್ಯಾಯಕ್ಕೆ ನೀವು ಸೇಟ್ ತೀರಿಸ್ಕೋಬೇಕು. ಅದೇ ನನ್ನ ಆಸೆ. ಇದಕ್ಕೆ ನನ್ನ ಕೈಲಾದ ಅಳಿಲ್ ಸೇವೆ ನಾನು ಮಾಡ್ತೀನಿ. ಛಲವ ಕೊಟ್ಟವ ಗೆಲುವ, ಹಠವೋ ಇದ್ದರೆ ಉಳಿವ, ಗುರಿಯಿಟ್ಟೋನು ಭಯ ಬಿಟ್ಟೋನು ಜಯವನ್ನೇ ಕಾಣುವನು. ನ್ಯಾಯ ಕೊಟ್ಟವ ಉಳಿವ, ನೀತಿ ಬಿಟ್ಟವ ಅಳಿವ, ಮನಸ್ಸಿಟ್ಟೋನು ಮುನ್ನಡೆದೋನು ಜಯ ಕೀರ್ತಿ ಕಾಣುವನು. ಛಲವ ಕೊಟ್ಟವ ಗೆಲುವ, ಹಠವೂ ಇದ್ದರೆ ಉಳಿವ, ಗುರಿಯಿಟ್ಟೋನು ಭಯ ಬಿಟ್ಟೋನು ಜಯವನ್ನೇ ಕಾಣುವನು. ಛಲವ ಕೊಟ್ಟವ ಗೆಲುವ, ಹಠವೂ ಇದ್ದರೆ ಉಳಿವ, ಗುರಿಯಿಟ್ಟೋನು ಭಯ ಬಿಟ್ಟೋನು ಜಯವನ್ನೇ ಕಾಣುವನು. ನ್ಯಾಯ ಕೊಟ್ಟವ ಉಳಿವ, ನೀತಿ ಬಿಟ್ಟವ ಅಳಿವ, ಮನಸ್ಸಿಟ್ಟೋನು ಮುನ್ನಡೆದೋನು ಜಯ ಕೀರ್ತಿ ಕಾಣುವನು. ಏಯ್, ಬಂದ್ರ ಇಲ್ಲಿ ಕೂತ್ಕೊಳ್ಳಿ. ಬ್ಯಾಡ್ ಬಿಡ್ರಿ, ನೀವು ಒಬ್ರು ಕುತ್ಕೊಳ್ರಿ, ನಾವು ಅಲ್ಲಿ ಕುತ್ಕೊಳ್ತೀವಿ. ಏಯ್ ಬರ ಇಲ್ಲಿ. ಏಯ್ ಏನು ಕ್ವಾಣ ಬಂದ ಬರಕತ್ತಿಯಲ್ಲೋ? ಅವ್ರು ಯಾರು ಗೊತ್ತೈತೇನು? ನಮ್ಮ ಶಿವಣ್ಣವ್ರ ತಂಗಿ. ಅವ್ರಿಗೆ ಏನ್ ಬೇಕೆಲ್ಲ ಸರಿಯಾಗಿ ತಂದ್ಕೊಡು, ಇಲ್ಲಾಂದ್ರೆ ನಿನ್ ಕತೆ ಅಷ್ಟ ತಿಳಿತಿಲ್ಲ. ಏ ಬರ ಇಲ್ಲಿ. ಏಯ್, ಒಂದ್ ಥಮ್ಸಪ್ ತಗೊಂಡ್ ಬಾ.
ಮಿಸ್ಟರ್ ಆ ಟೇಬಲ್ ಅಲ್ಲಿ ಕುತ್ಕೊಳ್ಳಿ. ಯಾಕೆ ಕೂತ್ಕೋಬಾರ್ದ? ನನ್ನ ಹೆಸರೇನು ಗೊತ್ತಾ? ರಾಜ. ಯಾವ ರಾಜನೋ ಕೊತ್ತಂಬರಿ ಬೀಜನೋ ಅವ್ರು ಯಾರು ಗೊತ್ತೇನೋ? ನಮ್ ಶಿವಣ್ಣನ್ ತಂಗಿ. ಹೇಳೋ ಮೇಲೆ. ಬೇಗ ಬೈತಿಲ್ಲ. ಓ ಹೋಗದಸ್ತು. ಯಾರು? ನೀನು ನನ್ನ ತಂಗಿನ? ತಪ್ಪಾಯ್ತಣ್ಣ, ತಪ್ಪಾಯ್ತು. ತಪ್ಪಾಯ್ತು ಅಂತ ಕೇಳ್ಬೇಕಾದ್ರೆ ನನ್ನನ್ನಲ್ಲ, ನನ್ನ ತಂಗಿನ. ತಪ್ಪಾಯ್ತಮ್ಮ, ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಆಗ ಕ್ಷಮಿಸ್ಬಿಡೋಣ. ಹಲೋ ಹಲೋ ಸರ್. ಪ್ಲೀಸ್ ಇರೋ, ಕೂತ್ಕೋ. ಕಂಗ್ರಾಚುಲೇಷನ್ ಮಿಸ್ಟರ್ ವೆಂಕಟೇಶಯ್ಯ. ಥ್ಯಾಂಕ್ ಯು. ಏನ್ರಿ, ರಿಸಲ್ಟ್ ಬರೋಕ್ ಮುಂಚೆನೆ ಹಾರ ಹಾಕಿ ಮಸ್ಕ ಹೊಡಿತಿದ್ದೀರಾ? ರಿಸಲ್ಟ್ ಬಂದ್ಮೇಲೆ ತಾನೇ ವಿಶ್ ಮಾಡ್ಬೇಕಾದ್ದು. ನೋಡ್ರಿ, ಈ ವರ್ಷನೂ ನಮ್ಮ ವೆಂಕಟೇಶನವರೇ ಪ್ರೆಸಿಡೆಂಟ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಐ ಆಮ್ ವೆರಿ ಮಚ್ ಶೂರ್ ಆಫ್ ಇಟ್ ಐತೆ. ಡಿಯರ್ ಫ್ರೆಂಡ್ಸ್, ಇದುವರೆಗೂ ನೀವು ತುಂಬಾ ಕುತೂಹಲದಿಂದ ನಿರೀಕ್ಷಿಸ್ತಾ ಇದ್ದಂತ ಫಲಿತಾಂಶ ಈಗ ಪ್ರಕಟವಾಗಿದೆ. ನಮ್ಮ ಚೇಂಬರ್ ಆಫ್ ಕಾಮರ್ಸ್ನ ನೂತನ ಅಧ್ಯಕ್ಷರಾಗಿ ಬೃಹತ್ ಉದ್ಯಮಿ ಶ್ರೀ ಶಿವಣ್ಣನವರು ಆಯ್ಕೆಯಾಗಿದ್ದಾರೆ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಆಯ್ಕೆ ಮಾಡಿ ನಾನು ತುಂಬಾ ಆಭಾರಿಯಾಗಿದ್ದೀನಿ. ನನ್ನ ಕೈಲಾದ ಅಳಿಲ್ ಸೇವೆ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಚ್. ಮಿಸ್ಟರ್ ವೆಂಕಟೇಶಯ್ಯ, ಮನುಷ್ಯನ ಜೀವನ ಅನ್ನೋದು ಗಡಿಯಾರ ಇದ್ದಾಗೆ. ಅದ್ರ ಒಳಗಡೆ ಸುತ್ತ ಸುತ್ತ ಮುಳ್ಳು ಹಣೆ ಬರ ಇದ್ದಾಗೆ. ಈ ಮುಳ್ಳು 12 ಗಂಟೆನ 2 ಸರಿ ಸುತ್ತದೆ. ಒಂದು ಮಧ್ಯಾಹ್ನದ ಹೊತ್ತು, ಒಂದು ರಾತ್ರಿ ಹೊತ್ತು. ಇಷ್ಟು ದಿವಸ ನೀನು ಮಧ್ಯಾಹ್ನ 12 ಗಂಟೆಲಿದ್ದೆ, ನಾನು ರಾತ್ರಿ 12 ಗಂಟೆಲಿದ್ದೆ. ನೋಡಿಯ,
ಸ್ವಲ್ಪ ಟೈಮ್ ಬದಲಾಗಿದ ತಕ್ಷಣ ನೀನು ರಾತ್ರಿ 12 ಗಂಟೆಗೆ ಬಂದೆ, ನಾನು ಮಧ್ಯಾಹ್ನ 12 ಗಂಟೆಗೆ ಬಂದೆ. ದಟ್ ಈಸ್ ಯುವರ್ ಬ್ಯಾಡ್ ಲಕ್ ಅಂಡ್ ಮೈ ಗುಡ್ ಲಕ್. 1000 ಹುಳಿ ಏಟು ಬಿದ್ರೆ ಒಂದು ಕಲ್ಲು ಹೇಗೆ ಸುಂದರ ವಿಗ್ರಹ ಆಗುತ್ತೆ ಅಂತ ಹೇಳ್ತಿದ್ರ, ಅದು ಬಹಳ ಹಳೆಯ ಡೈಲಾಗ್. ಈ ಶಿವಣ್ಣ ಹೇಳೋ ಹೊಸ ಡೈಲಾಗ್ ಏನ್ ಗೊತ್ತಾ? ಛಲ ಒಂದಿದ್ರೆ ಮನುಷ್ಯ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಇಷ್ಟು ದಿವಸ ನೀನು ರಕ್ತ ಸಂಬಂಧ ನೋಡಿದ್ರೆ ಲೆಕ್ಕ ಅಂತ ಹೇಳ್ತಿದ್ಯಲ್ಲ, ಏನಾಯ್ತು ನಿನ್ ಲೆಕ್ಕ? ನಿನ್ ಲೆಕ್ಕಕ್ಕೆ ನಾನು ಅರ್ಥ ಹೇಳ್ತೀನಿ ಕೇಳು. ಬಡವರು ಹಾಕೋದು ಊಟದ ಲೆಕ್ಕ, ಶ್ರೀಮಂತರ ಹಾಕೋದು ಲೂಟಿ ಲೆಕ್ಕ, ರಾಜಕಾರಣಿಗಳು ಹಾಕೋದು ಓಟಿನ ಲೆಕ್ಕ, ಸ್ಮಶಾನದಲ್ಲಿ ಹಾಕೋದು ಹೆಣಗಳ ಲೆಕ್ಕ. ಬಟ್ ಈ ಶಿವಣ್ಣ ಹಾಕೋದು ಯಾವತ್ತು ನ್ಯಾಯದ ಲೆಕ್ಕ. ಚೇರ್ನ ಕ್ಲೀನ್ ಮಾಡ್ರೋ. ಆ ಟೀಪಾಯ್ ಮೇಲೆಲ್ಲ ಡಸ್ಟ್ ಹಾಗೆ ಬಿಟ್ಟಿದ್ಯಲ್ಲ, ಒರ್ಸು, ಚೆನ್ನಾಗಿ ಒರ್ಸು. ಏನು ನಿಮ್ ಪ್ರೆಸಿಡೆಂಟ್ ಗಿರಿನ ಕಿತ್ಕೊಂಡ್ಬಿಟ್ನಾ? ಇನ್ನೂ ಸ್ವಲ್ಪ ದಿನ ಅವನನ್ನ ಹಾಗೆ ಬಿಟ್ರೆ ನಮ್ಮನ್ನೆಲ್ಲ ಬೀದಿ ತಂದ್ಬಿಡ್ತಾನೆ ರಾಸ್ಕಲ್. ಅವನ್ನ ಮಟ್ಟ ಹಾಕ್ಲೇಬೇಕು. ಹೌದು ಮೇಡಮ್, ಕೋಟ್ಯಾಂತರ ರೂಪಾಯಿ ಆಸ್ತಿನ ತಮ್ಮದು ಮಾಡ್ಕೊಂಡು ನಮ್ಮ ಬಿಸ್ನೆಸ್ಗೆ ಕಲ್ಲು ಹಾಕ್ತಿದ್ದಾನೆ. ನಮ್ಮ ಮೇಲೆ ಕಾಂಪಿಟೇಷನ್ ಮಾಡ್ತಿದ್ದಾನೆ ಮೇಡಮ್. ನೋಡಿದ್ರಾ? ಇನ್ನು ಅವನನ್ನ ಬೆಳೆಯೋದು ಬಿಡ್ತೀರಾ? ಏನ್ರಿ ನಾನು ಹೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಾ? ಅಕ್ಕ, ಕೋಳಿ ಕೇಳಿ ಮಸಾಲೆ ಅರಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವನು ಬರೀ ಭಾವನ ಮೇಲೆ ಮಾತ್ರ ಕತ್ತಿ ಮಸಿತಾ ಇಲ್ಲ, ನಿನ್ನ ಮೇಲೂ ಮಸಿತಾ ಇದ್ದಾನೆ. ಅವನು ಮಟ್ಟ ಹಾಕ್ಬೇಕು ಅಂದ್ರೆ ನಮ್ಗಿರೋದು ಒಂದೇ ದಾರಿ, ಸೆಂಟಿಮೆಂಟ್ ಟಚ್. ಅವನಿಗೊಬ್ಳು ತಂಗಿ ಇದ್ದಾಳೆ, ಅಮೆರಿಕಲ್ಲಿ ಓದ್ತಾ ಇರೋ ನಿನ್ ಮಗ ಜಗದೀಶನ್ನ ಕರ್ಸು. ಆಯ್ತು, ಫೈಲ್ಗಳನ್ನೆಲ್ಲ ರೆಫರ್ ಮಾಡಿ ಮತ್ತೆ ಫೋನ್ ಮಾಡ್ತೀನಿ. ಈ ನನ್ನ ಮಕ್ಕಳೆಲ್ಲ ಎಲ್ಲೋಗ್ಬಿಟ್ರು? ಏನಯ್ಯ ಇದು? ಇತ್ಲಾ ಕಡೆ ಊಟದ ಟೈಮು ಅಲ್ಲ, ಅತ್ಲಾ ಕಡೆ ಗೌರ್ಮೆಂಟ್ ಹಾಲಿಡೇನೂ ಅಲ್ಲ. ಹೋಲ್ಸೇಲ್ ಆಗಿ ನನ್ನ ಮಕ್ಳು ಎಲ್ಲೋಗ್ಬಿಟ್ರು? ಏನೋ ವಿಡಿಯೋ ಗೇಮ್ಸ್ ಆಡಿ ಮುಂಡಾಯಿಸ್ಕೊಳಕ್ ಹೋದ್ರಾ? ಏನ್ ಮಾಡ್ತಾವ್ರೆಲ್ಲ ಸೇರ್ಕೊಂಡು? ಏನೋ ಭಜನೆ ಮಂಡಳಿ ಓಪನ್ ಮಾಡಕ್ ಸ್ಕೀಮ್ ಹಾಕ್ಬಿಟ್ಟವ್ರ? ಏನೇಯ ಅಂಡರ್ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಹಿಂಗ್ ಸೆಲ್ಫ್ ಹಾಕೊಂತವನೆ ಸೀಲಲ್ಲಿ. ಏನಿರ್ಬೋದು ಇದು ರೀಸನ್ನು? ಇವನ್ ಪರ್ಸನಾಲಿಟಿಗೆ ಇದು ಬೇಕಾ? ತಪ್ಪು ಇವಂದಲ್ಲ, ನಂದು. ಟಿಂಕರಿಂಗ್ ಮಾಡೋ ನನ್ನ ಮಕ್ಕಳನ್ನ ಕರ್ಕೊಂಬಂದು ಟೈಪಿಂಗ್ ಮಿಷಿನ್ ಮುಂದೆ ಕುಂಡಿಸ್ಬಿಟ್ರೆ ಇದು ಆಫೀಸ್ ಆಗಲ್ಲ, ಗ್ಯಾರೇಜೇ ಆಗೋದು. ಅಷ್ಟಲ್ದೆ ದೊಡ್ಡವ್ರು ಹೇಳ್ತಾರ, ನಾಯಿನ ಕರ್ಕೊಂಡೋಗಿ ಸಿಂಹಾಸ್ ಮೇಲೆ ಕುಂಡಿಸಿದ್ರು ಅದು ಕಚಡ ತಿನ್ನೋದು ಬಿಡಲ್ಲ ಅಂತ. ಇವನು ಹೊಡಿಯೋ ಫೋರ್ಸ್ ನೋಡಿದ್ರೆ ಈಗಲೇ ಎದ್ದೋಗವನೇ, ಎದ್ದೋಗೋದೇನು, ಎದ್ದು ಹೋಗೇ ಹೋಗ್ತಾನೆ. ಯಜಮಾನ್ರು ಬಂದ್ರು. ಯಾವ್ದು ಹೇಳಿದ್ ಬೇಕುಪ್ಪ? ನಾನೇಣ. ಏನ್ರಯ್ಯ, ನಾವು ಕೆಲಸ ಮಾಡೋ ಜಾಗ ನಮ್ಗೆ ಊಟ ಕೊಡೋ ದೇವಸ್ಥಾನ ಇದ್ದಾಗೆ, ಇಂಥ ಕಡೆ ಈ ರೀತಿ ಬೇವ್ ಮಾಡ್ತಾ ಇದ್ರಲ್ಲ ಗುಜರಿಗಳ ತರ. ನೋಡ್ರಯ್ಯ, ಇದು ಬರೀ ನನ್ನ ಆಫೀಸಲ್ಲೆಲ್ಲ, ಎಲ್ಲ ಆಫೀಸಲ್ಲೂ ಇದ್ದಿದ್ದೆ. ಮರ್ಯಾದೆಯ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲರೂ ಒದ್ದು ನನ್ನ ಹಳೇ ಗ್ಯಾರೇಜ್ ಅಲ್ಲಿ ಪೇಂಟಿಂಗ್ ಟಿಂಕರಿಂಗ್ ಮಾಡೋ ಕಡೆ ಕಳಿಸ್ಬೇಕಾಗತ್ತೆ. ಬಿ ಕೇರ್ಫುಲ್. ಅಮ್ಮ ಇಲ್ಲಿ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ನಾಳೆಯಿಂದ ಈ ಆಫೀಸಲ್ಲಿ ನೀನು ಕೆಲಸ ಮಾಡ್ಬೇಕು ಅಂದ್ರೆ ಈ ರೀತಿ ಡ್ರೆಸ್ ಮಾಡ್ಕೊಳ್ಳೋದು ಬಿಟ್ಟು ಕನ ಗೌರವವಾಗಿ ಭಾರತ ನಾರಿ ತರ ಬರ್ಬೇಕು. ಭಾರತ ನಾರಿ ಅಂದ್ರೆ ತೆಲುಗು ಪಿಕ್ಚರ್ ಭಾರತ ನಾರಿ ಅಲ್ಲ, ನಮ್ಮ ಭಾರತ ನಾರಿ ತರ. ಓಕೆ ಸರ್? ಏನು ಸೀರೆ ಉಟ್ಕೊಂಡು ಬಂದ್ರ ಆಫೀಸ್ ಗೇಟ್ ಕಳೆ ಬರೋದಿಲ್ಲ ಸರ? ಈ ಕಡೆ ಬಾ, ಆ ಕಡೆ ತಿರ್ಕೋ. You rascal!
ಜಗದೀಶ್ You naughty! ಹೆದರ್ಸ್ತೀಯನನ್ನ? ರೇ ಇದೆಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಫೋನಲ್ಲಿ ಮಾತಾಡದಲ್ಲ. ನಾಳೆ ಡೈರೆಕ್ಟ್ ಆಗಿ ಆಫೀಸಿಗೆ ಬನ್ನಿ ಮಾತಾಡೋಣ. ಓಕೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ಶಿವಣ್ಣ. ಓ ಮಾರ್ನಿಂಗ್. ಬನ್ನಿ 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 ಕೂತ್ಕೊಳ್ಳಿ. ತಕ್ಷಣ ಬನ್ನಿ ಅಂತ ಫೋನ್ ಮಾಡಿದ್ರಿ? ಅದು ನಿಮ್ ಸಂಬಂಧ ಬೆಳೆಸೋಣ ಅಂತ ಆಸೆ ಆಯ್ತು, ಅದಕ್ಕೋಸ್ಕರ ಹೇಳಿ ಕಳಿಸ್ದೆ. ನಮ್ ಸಂಬಂಧನ? ವಾಟ್ ಈಸ್ ಸರ್ಪ್ರೈಸ್ ನ್ಯೂಸ್? ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ತಂಗಿನ ನಿಮ್ಮ ಮನೆ ಸೊಸೆಯಾಗಿ ಸ್ವೀಕರಿಸ್ಬೇಕು. ಮೊನ್ನೆ ಫೆಡರೇಷನ್ ಅಲ್ಲಿ ವಿಶ್ವವಾಗಿ ನಿಮ್ಮ ಮಗನ ಹತ್ರ ಮಾತಾಡಿದೆ, ಅದಕ್ಕೆ ನಮ್ಮ ತಂದೆಯವ್ರನ್ನ ಕೇಳಿ ಅಂದ್ರು, ಅದಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರೆಸ್ದೆ. ನನ್ ಮಗ ಒಪ್ಕೊಂಡಿರಬಹುದು, ಆದ್ರೆ ನಿಮ್ ತಂಗಿನ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿತ್ತು. ನಾನು ನನ್ನ ತಂಗಿನ ಕೇಳ್ಬೇಕಾ? ನನ್ನ ತಂಗಿನ ಏನ್ ತಿಳ್ಕೊಂಡಿದ್ದೀರಾ ನೀವು? ಈ ಅಣ್ಣ ಹಾಕಿರೋ ಗೆರೆನ ಅವಳು ಯಾವತ್ತೂ ದಾಟೋದಿಲ್ಲ. ನಾನು ಅವಳನ್ನ ಎತ್ಕೊಂಡು ಆಡಿಸ್ ಬೆಳೆಸಿದ್ದೀನಿ. ಅವಳ ಬಗ್ಗೆ ನನಗೆ ಚೆನ್ನಾಗೊತ್ತು. ಏ ಲಕ್ಷ್ಮಿ, ಅಲ್ಲೇ ಇರ್ಬೇಕು, ಎಲ್ಲಿಗೂ ಹೋಗ್ಬಾರ್ದು. ಐಲ್ ಬಿ ದೇರ್. ಓಕೆ, ಡೋಂಟ್ ಗೋ ಎನಿವೇರ್. ಓಕೆ. ಹಾಯ್ ಡ್ಯಾಡ್. ಯಾವಾಗ ಬಂದ್ಯೋ? ನಾ ಬಂದು 4 days ಆಯ್ತು ಡ್ಯಾಡ್. 4 ದಿವಸ ಆಯ್ತಾ? ಬೇಗ ಬಾ ಅಂತ ಟೆಲಿಗ್ರಾಮ್ ಕೊಟ್ರು, ಬಂದ್ಬಿಟ್ಟೆ ಡ್ಯಾಡ್. ಟೆಲಿಗ್ರಾಮು? ಯಾರೋ ನನಗೆ ಟೆಲಿಗ್ರಾಮ್ ಕೊಟ್ಟಿದ್ದು? ನಾನೇ ಟೆಲಿಗ್ರಾಮ್ ಕೊಟ್ಟಿದ್ದು. ಅಲ್ಲ, ಟೆಲಿಗ್ರಾಮ್ ಕೊಟ್ಟು ಕರ್ಸೋ ಅಂತ ಅರ್ಜೆಂಟ್ ಏನಿತ್ತು? ಇದೊಳ್ಳೆ ಚೆನ್ನಾಗಿದೆಯಲ್ಲ. ನನ್ ಮಗನ್ನ ನೋಡ್ಬೇಕು ಅನ್ನಿಸ್ತು, ಟೆಲಿಗ್ರಾಮ್ ಕೊಟ್ಟೆ. ನೀವು ಬಿಸ್ನೆಸ್ಗೆ ಅಂತ ಊರಿಗೆ ಹೋಗಿ 1 ವಾರ ಆಯ್ತು, ಈಗ ಬರ್ತಾ ಇದ್ದೀರಾ. ನಿಮ್ಗೆ ಮನೆ, ಮಕ್ಕಳು, ಹೆಂಡತಿ ಯಾರು ಬೇಡ. ಅಂದ್ರೆ ನನ್ನ ಮಗನ್ ನೋಡೋ ಆಸೆ ನನಗಿಲ್ಲ ಅಂತ ತಿಳ್ಕೊಂಬಿಟ್ಟೇನೋ? ಬಟ್ ಡ್ಯಾಡ್, ಐ ಆಮ್ ಗೋಯಿಂಗ್ ಔಟ್ ಡ್ಯಾಡ್. ನಿಮ್ ಕಾರ್ನ ತಗೊಂಡು ಹೋಗ್ಬೋದಾ? ಸರಿ, ಡ್ರೈವರ್ ಕರ್ಕೊಂಡು ಹೋಗು. ನೋ ಡ್ಯಾಡ್, ಐ ಆಮ್ ಗೋಯಿಂಗ್ ಆಲ್ ಅಲೋನ್. ಓಕೆ, ಬಿ ಕೇರ್ಫುಲ್. ಓಕೆ ಮಾಮಿ, ಬಾಯ್ ಬಾಯ್. ಜಗದೀಶ್, ಎಲ್ಲಿ ಹೋಗ್ತಾ ಇದ್ಯಾ? ಲಕ್ಷ್ಮಿನ್ ನೋಡೋದಕ್ಕ? ಏನ್ ಮಮ್ಮಿ, ಫೋನ್ ನಲ್ಲಿ ಮಾತಾಡಿದ್ದೆಲ್ಲ ಕತ್ ಕೇಳಿಸ್ಕೊಂಡ್ಬಿಟ್ರ? ನನಗೆಲ್ಲ ಗೊತ್ತಪ್ಪ. ನಿನಗಿಷ್ಟ ಇದ್ರೆ ಹೇಳು, ಲಕ್ಷ್ಮಿನ ಆದಷ್ಟು ಬೇಗ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡ್ ಬರ್ತೀನಿ. ಏನಂತೀಯಾ? ಆ ಕೆಲ್ಸನ ನಾನೇ ಮಾಡ್ತೀನಿ. ಅಕ್ಕ, ನಾವ್ ಹಾಕಿರೋ ಪ್ಲಾನ್ ಪ್ರಕಾರ ಶ್ರೀಮಂತ ಆಗಿರೋ ಆ ಶಿವಣ್ಣ ಶಿವ ಅಂತ ಮತ್ತೆ ಅದೇ ಹಳೆ ಗುಜ್ರಿ ಕೆಲ್ಸಕ್ಕೆ ಬಂದೇ ಬರ್ತಾನೆ. ಏನಂತೀಯ? ಹಾಗಾದ್ರೇನೆ ನನ್ನ ಮನಸ್ಸಿಗೆ ನೆಮ್ಮದಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ನಾನು ನೋಡ್ಕೊಂಡ? ಯಾರೇ ಅದು? ಯಾರೋ ನಿಮ್ಮ ಹಳೆ ಫ್ರೆಂಡ್ ಅಂತ ಸರ್. ಹಳೆ ಫ್ರೆಂಡು? ನಾನೇ ಸರ್. ಡಾಕ್ಟ್ರಾ ಏನು ಬೇಕು ಮಾರಾಯ? ಓಯ್ ಡಾಕ್ಟ್ರೇ, ಓಯ್ ಇಲ್ಲಿ ನೋಡಿ. ಇದು ಶೇಖ್ ಅಬ್ದುಲ್ಲಾ. ಹೌದು, ನೀವೇನಂತ ನೀನ್ ಡಾಕ್ಟ್ರು? ಹೌದು, ಏನಾಗಬೇಕಾಯ್ತು? ನಾನು ನಡೆದ್ರೆ ಸರಿ ಇರ್ತೀನಿ, ನಿಂತ್ಕೊಂಡ್ರೆ ಅಲ್ಲಾಡ್ತೀನಿ. ನಿಂತ್ಕೊಂಡ್ರೆ ಅಳ್ಳಾಡ್ತೀಯ? ಹಂಗಾರೆ ಓಡಾಡ್ಕೊಂಡು ಮಾತಾಡು. ಆ ಡಾಕ್ಟ್ರ ಗದ್ದೆ ಬದಿನಲ್ಲಿ ಬೊಕ್ಕೊಂಡ್ ಕೆಲಸ ಮಾಡ್ತಿದ್ನ, ಹಿಂದ್ಗಡೆಯಿಂದ ಓರಿ ಬಂದು ಹತ್ಬಿಟ್ಟು ನರ ಒಳ್ಬಿಟ್ಟದೆ. ಅದಕ್ಕೆ ನೀವೇನಾದ್ರೂ ಮಾಡಿ ನನ್ಗೆ ಔಷಧಿ ಕೊಡ್ಬೇಕು. ಏನ್ ಡಾಕ್ಟ್ರ? ಯೋ, ಈ ತರ ಅಳ್ಳಾಡೋದಕ್ಕೆಲ್ಲ ನನ್ನ ಹತ್ರ ಔಷಧಿ ಇಲ್ಲ. ನಾನು ದನ ಡಾಕ್ಟ್ರು. ಈ ತರ ಅಳ್ಳಾಡೋದು ನಿಲ್ಲಿಸ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಅವರೇ ಡಾಕ್ಟರ್ ಶೇಖ್ ಅಬ್ದುಲ್ಲಾ ಅಂತ, ಅವ್ರನ್ನ ಹೋಗಿ ನೋಡು. ಅದು ನಡ್ಕೊಂಡೇ ಹೋಗ್ಬೇಕು, ನಿಂತ್ಕೊಂಬೇಡ, ಹೋಗು. ಮಾಯಿಸೋದ್ರ ಚಡ್ಡಿ, ಓರಿ ಕೇಸು, ಏನ್ರಿ ನೀವ್ ಹಿಂಗೆ? ನಾನು ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದೀನಿ ಸರ್. ಇಸ್ ಇಟ್? ಈ ಕಾಯಿಲೆ ನಿಮ್ ನಿಲ್ಲಿಲ್ವಾ? ಹೋಗ್ಲಿಲ್ಲ ಸರ್. ಬೆಂಗಳೂರಿಗೆ ಹೋದ್ನ, ಡಾಕ್ಟರ್ ಹತ್ರ ಇಂಜೆಕ್ಷನ್ ತಗೊಂಡ, ಅಲ್ಲೇ ನಿಂತ್ಕೊ ಮಾತಾಡ್ರಿ. ಅವ್ರ ಫ್ಯಾಮಿಲಿ ಫುಲ್ ಎಲ್ಲ ನನ್ ಕಾಯಿಲೆನೆ ಬಂದ್ಬಿಡ್ತು ಸರ್. ಹೌದು, ನೀವೇನಿಲ್ ಬಂದಿದ್ದು? ಅದೇ ಸರ್, ನೀವ್ ಯಾವ್ದೋ ಟೆಂಡರ್ ಹಾಕಿದ್ರಂತಲ್ಲ ಸರ್, ಅದನ್ನ ನನಗೆ ಬಿಟ್ಕೊಟ್ಬಿಟ್ರೆ ಬಿಸ್ನೆಸ್ ಮಾಡ್ಕೊಂಡ್ ಬಿಡ್ತೀನಿ ಸರ್. ಆಯ್ತು, ಡೆಫಿನೆಟ್ ಆಗಿ ಬಿಟ್ಕೊಡ್ತೀನಿ. ದಯವಿಟ್ಟು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ. ಬರ್ಲಾ ಸರ್? ಚೇಕ್ ಆಗ್ಬಿಟ್ರು. ಒಳ್ಳೆ ಡೇಂಜರ್ ಕಾಯಿಲೆ. ಈ ಟೆಂಡರ್ನು ಬಿಟ್ಟರೆ ನಮ್ಮ ಕಂಪನಿ ಲಾಸ್ ಆಗುದಿಲ್ಲವಾ ಸರ್? ಅವನು ಇಲ್ಲಿದ್ರೆ ಆ ಕಾಯಿಲೆ ನಮಗೂ ಬಂದ್ಬಿಡತ್ತೆ ಅಂತ ನಾನು ಹಂಗಂತ ಹೇಳಿ ಕಳಿಸ್ದೆ ಅಷ್ಟೇ. ಏನೇ ಮಗಳೇ, ಒಬ್ಳೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ನೀನ್ ಕುತ್ಕೊಂಡಿರೋ ಪೋಸ್ ನೋಡಿದ್ರೆ ಯಾವ್ದೋ ಲವ್ ಸಾಂಗ್ ನಾ ನೋಡಿ ಇಮ್ಯಾಜಿನೇಷನ್ ಮಾಡ್ದಂಗಿದೆ. ಏನು ಇಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ನಾನು ಆಫೀಸ್ನಿಂದ ಕಾರ್ನಲ್ಲಿ ಬರ್ತಾ ಇದ್ದೆ. ಬರ್ಬೇಕಾರೆ ಬೈಕ್ ನಲ್ಲಿ ಜೋಡಿಗಳನ್ನ ನೋಡ್ದೆ. ಜೋಡಿಗಳು ಅಂದ್ರೆ ಲವರ್ಸ್ ಅಂತ ಇಟ್ಕೋ. ಆ ಹುಡುಗಿ ಆ ಲವರ್ನ ಉಡಾ ಕಚ್ಕೊಂಡ್ಬಿಟ್ಟಿದ್ಲು. ಒಂದ್ ನಿಮಿಷ ಮೇಲೆದಳು. ಅವಳು ಹಾಕಿ ಡ್ರೆಸ್ಸು ಹೆಚ್ಚು ಕಮ್ಮಿ ಹಿಂಗೆ ಇತ್ತು ನೋಡು. ಅವಳ ಲವರು ಕಾಡು ಮನುಷ್ಯ ಇದ್ದಾಗಿದ್ದ, ಮುಖ ಸರಿ ನೋಡಕ್ ಆಗ್ಲಿಲ್ಲ. ನಾನು ಆ ಲವರ್ನ ನೋಡಿದ ತಕ್ಷಣ ಈ ಜಾಗದಲ್ಲಿ ನನ್ನ ತಂಗಿ ಇದ್ದಿದ್ರೆ ಏನ್ಕೊಂಡೆ. ನೀನೇನಂತ್ಯಾ? ಅದು ನಾನೇ. ನೀನು
ನೀನು ಅಯ್ಯಯ್ಯೋ ನನ್ನ ತಂಗಿನ ಗೊಣ್ಣೆ ಸುಸ್ಕೊಂಡು ಲಂಗ ಹಾಕೊಂಡ್ರೆ ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ದೆ. ಡವ್ ಹೊಡಿಯೋರ್ಗು ಬೆಳೆದವಳೆ ನನ್ನ ತಂಗಿ ಅಂತ ಈ ದಡ್ಡಣ್ಣನ ಗೊತ್ತಾಗ್ಲೇ ಇಲ್ವೇ? ಡವ್ ಹೊಡಿಯೋದು ಹೊಡಿತಾ ಇದ್ಯಾ, ಚೆನ್ನಾಗ್ ಹೊಡಿ, ಆದ್ರೆ ಕೇರ್ಫುಲ್. ಯಾಕೆಂದ್ರೆ ಈ ಕಾಲದಲ್ಲಿ ಛತ್ರಿ ಬಡ್ಡಿ ಮಕ್ಕಳು ಲವ್ ಮಾಡ್ತೀವಿ ಅಂತ ಯಾಮಾರಿಸ್ಬಿಡ್ತಾರೆ. ನಿನ್ನ ಸುಲಭವಾಗಿ ಯಾಮಾರ್ಸಕ್ಕಾಗಲ್ಲ ಬಿಡು. ಯಾಕೆಂದ್ರೆ ನೀನು ನನ್ನ ತಂಗಿ ಬಹಳ ಬುದ್ಧಿವಂತೆ. ಅಂದಾಗೆ ಯಾರಮ್ಮ ನಿನ್ ಲವರು? ಅದು ಮಾವನ್ ಮಗ ಜಗದೀಶ್. ಏನಂತೆ? ನೀನ್ ಲವ್ ಮಾಡ್ತಾ ಇರೋದು ವೆಂಕಟೇಶನ್ ಮಗ ಜಗದೀಶನ್ನ. ಅವನ್ನ ನನ್ನ ಮುಂದೆ ಮಾವ ಅಂತ ಕರಿಬೇಡ. ಅವನು ನನ್ನ ವೈರಿ. ನಂಬಿಸಿ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ನಮ್ಮ ಆಸ್ತಿನ ನುಂಗಿ ನೀರು ಕುಡಿದ ಕಿರಾತ್ಕ. ನನಗೆ ನಿನಗೆ ದೇವತೆ ಆಗಿದೆ ತಾಯಿನ ಕೊಂದಾಚಿದ ರಾಕ್ಷಸ. ಅಂತದ್ರಲ್ಲಿ ನೀನು ಅವನ ಮಗನ ಲವ್ ಮಾಡ್ತಾ ಇದ್ಯಾ? ನಾನು ನಡೆದಿರೋದ್ನೆಲ್ಲ ಮರ್ತು ನಿಮ್ಮಿಬ್ಬರಿಗೂ ಮದುವೆ ಮಾಡ್ಕೊಡ್ತೀನಿ ತಿಳ್ಕೊಂಡಿದ್ಯಾ? ನೆವರ್, ಇಂಪಾಸಿಬಲ್. ಅವರಪ್ಪ ಮೋಸ ಮಾಡಿರಬಹುದು, ಆದ್ರೆ ಮಗ ಅಲ್ವಲ್ಲ. ಲಕ್ಷ್ಮಿ, ಆದ್ರೆ ಮಗನ ಮೈನಲ್ಲಿ ಹರಿತಾ ಇರೋದು ಅವ್ರ ಅಪ್ಪನ ಕೆಟ್ಟ ರಕ್ತ. ನಿನಗೆ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಇದೆ ಅಂದ್ರೆ ಅವನ್ನ ಮರ್ತು ಬಿಡು. ಸಾಧ್ಯ ಇಲ್ಲ ಅಣ್ಣ. ಚಿಕ್ಕ ವಯಸ್ಸಿನಿಂದ ನಾನು ಅವನು ಗಂಡ ಹೆಂಡತಿ ಅಂತ ನೀವೇ ಆಸೆ ಹುಟ್ಟಿಸಿದ್ದು. ಒಂದು ಕನ್ನಡದ ಹೆಣ್ಣು ಒಬ್ಬನ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೊಬ್ಬನ ಕೈಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಅಣ್ಣ, ನೀನ್ ನನ್ ಕೊಂದ್ರು ಸರಿ, ನಾನ್ ಮದುವೆ ಆದ್ರೆ ಜಗದೀಶನ್ನೇ. ಇದನ್ನ ತಪ್ಸೋದಿಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಏನ್ ಮಾಡ್ತಾ ಇದ್ದೀರಾ? ಬಿಡಿ ಅಣ್ಣ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಲಕ್ಷ್ಮಿಗೆ ನಾನ್ ಬುದ್ಧಿ ಹೇಳ್ತೀನಿ. ಬಾಮ್ಮ ಲಕ್ಷ್ಮಿ, ನಿಮ್ಮಣ್ಣನ್ಗೆ ನೀನೇ ಸರ್ವಸ್ವ. ಅವ್ರ ಆಸೆನ ಯಾಕಮ್ಮ ನಿರಾಸೆ ಮಾಡ್ತೀಯಾ? ಅವ್ರಿಗೆ ಬೇಡವಾ ಸಂಬಂಧನ ನೀನ್ ಯಾಕಮ್ಮ ಬೆಳೆಸ್ತೀಯಾ? ಇದೊಳ್ಳೆ ಚೆನ್ನಾಗಿದೆ. ದೊಡ್ಡ ದೊಡ್ಡವರ ವ್ಯಾಪಾರ ವ್ಯವಹಾರದ ಹಾಗೆ ದ್ವೇಷಕ್ಕೆ ನಮ್ ಪ್ರೇಮನ ಬಲಿ ಕೊಡ್ಬೇಕಾ? ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿದ ಮಾತ್ರಕ್ಕೆ ಸಾಯೋವರೆಗೂ ನೀವ್ ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರ್ಬೇಕಾ? ನಮ್ ಭವಿಷ್ಯ ರೂಪಿಸ್ಕೊಳ್ಳೋ ಹಕ್ಕು ನಮಗೂ ಇದೆ. ನಾನ್ ಸಾಕಿರೋ ಬಚ್ಚ ನೀನು ನನಗೆ ಎದುರು ಮಾತಾಡ್ತಾ ಇದ್ಯಾ? ಲಕ್ಷ್ಮಿ, ಈ ನಿಮ್ಮಣ್ಣನ್ನ ಇಷ್ಟು ದಿವಸ ಬೆಳದಿಂಗಳ ಚಂದ್ರ ತರ ನೋಡಿದ್ಯಾ? ನನ್ನ ಆಸೆಗೆ ನೀನೇನಾದ್ರು ವಿರುದ್ಧವಾಗಿ ನಡ್ಕೊಂಡ್ರೆ ನಾನು ಉರಿಯೋ ಸೂರ್ಯ ಆಗ್ಬೇಕಾಗತ್ತೆ. ನೀನೇ ನಿರ್ಧಾರ ಮಾಡ್ಕೊ. ಈ ನಿಮ್ಮಣ್ಣ ನಿನ್ನ ಪಾಲಿಗೆ ಚಂದ್ರ ಆಗ್ಬೇಕಾ ಇಲ್ಲ ಉರಿಯೋ ಸೂರ್ಯ ಆಗ್ಬೇಕಂತ? ಏನ್ ನೋಡ್ತಾ ಇದ್ರಾ? ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗ್ರೋ. ಶಿವಣ್ಣ, ಯಾಕಿಷ್ಟೊಂದು ಡಲ್ ಆಗಿದ್ದೀರಾ? ಏನಿಲ್ಲ, ನಾನು ತುಂಬಾ ನಂಬಿಕೆ ಇಟ್ಟಿದ್ದ ಮನುಷ್ಯ ನನಗೆ ಮೋಸ ಮಾಡಿಬಿಟ್ಟ. ಅದಾಗಿರ್ಲಿ ಬಿಡಿ. ಆದಷ್ಟು ಬೇಗ ನನ್ನ ತಂಗಿ ಮದುವೆ ಮುಗಿಸ್ಬಿಡ್ಬೇಕು. ಎಲ್ಲ ಏರ್ಪಾಟ್ ಮಾಡ್ಕೊಂಬಿಡಿ. ಓಕೆ? ಹಲೋ ಲಕ್ಷ್ಮಿ, ಮದುವೆ ನಡೀತಾ ಇದೆಯಂತೆ. ನಾನು ಭುವನ ಮಾತಾಡ್ತಾ ಇರೋದು. ಇವತ್ತು ನಿಮ್ಮ ಮಾವ ದೇವಸ್ಥಾನದಲ್ಲಿ ಜಗದೀಶ್ ಜೊತೆ ಅವಳ ಮದುವೆ ನಡೆಸ್ತಾ ಇದ್ದಾರಂತೆ. ಹಲೋ ಹಲೋ.
ಶಿವಣ್ಣವ್ರು ಇದಾರೆ ಮನೇಲಿ. ಅವರಿಲ್ಲ ಮಾರೇರಿ, ಮೀಟಿಂಗಿಗೆ ಹೋಗಿದ್ದಾರೆ. ಅಂದ ಹಾಗೆ ನೀವು ಯಾರು? ನಾನು ಲಾಯರ್ ಲಕ್ಷ್ಮೀಪತಿ ಅಂತ. ಏನಾಗ್ಬೇಕಿತ್ತು? ಶಿವಣ್ಣವ್ರ ತಂಗಿ ಲಕ್ಷ್ಮಿ ಅವರು ಆಸ್ತಿಲ್ ಪಾಲ್ಬೇಕು ಅಂತ ಕೋರ್ಟ್ ನಲ್ಲಿ ದಾವಾ ಹಾಕಿದ್ದಾರೆ. ಏನ್ರಿ ಮಾತಾಡಕತ್ತೀರಿ? ಶಿವಣ್ಣನ ತಂಗಿ ಆಸ್ತಿಲ್ ಪಾಲ್ಬೇಕಂತ ಕೋರ್ಟ್ ದಾವಾ ಹಾಕ್ಯಾಳ. ತಲೆಗೆ ಕೆಡತ ನಿಮ್ದ ಬೇಗ. ಹೋಯ್, ನಿಮ್ಮ ಮಂಡ್ಯ ಸರಿ ಉಂಟು ಇಲ್ಲವೋ? ಎಷ್ಟೊತ್ತು ಬರ್ತಾರೆ ಹೇಳ್ರಿ? ಅವ್ರು ಬಂದ ತಕ್ಷಣ ನೋಟಿಸ್ ಕೊಡ್ಬೇಕು. ಅದಿಲ್ ಕೊಡಿ. ತಾವು ನಾನು ಅವರ ಕೊಡಿ. ಏನು ನಮ್ಮ ಶಿವನ ಹಗಲು ರಾತ್ರಿ ದುಡ್ಡು ಬೇರ್ಸಿರೋ ಸಂಪಾದಿಸಿರುವ ಆಸ್ತಿನಲ್ಲಿ ಪಾಲ್ಬೇಕಂತ ಇಲ್ಲಿ ಮಳ್ಳಿ ಹಂಗಿದ್ದಳು ಅಣ್ಣ ಮೇಲೆ ಕತ್ತಿ ಮಾಸಿ ಹಂಗಾಗೋದ್ಲ. ತಗೊಳ್ಳಿ. ಈ ವಿಷಯ ಶಿವಣ್ಣನಿಗೆ ಗೊತ್ತಾದ್ರೆ ಅವ್ರು ಇನ್ನೂ ನೊಂದ್ಕೋತಾರೆ. ನಾನೇ ಅವ್ರ ಮನೆಗೆ ಹೋಗಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಕ್ಕ, ಇದ್ರಲ್ಲಿ ಏನಿದೆ ಅಂದ್ರೆ ಲಕ್ಷ್ಮಿ, ಏನ್ ಬೇಕು? ಲಕ್ಷ್ಮಿ, ಅದನ್ನ ನನ್ನ ಹತ್ರ ಹೇಳು. ನಿನ್ನನ್ನೇ ಕೇಳ್ತಾ ಇರೋದು. ಲಕ್ಷ್ಮಿ, ಲಕ್ಷ್ಮಿ, ಏನಿದು? ನಿನ್ಗೇನ್ ದ್ರೋಹ ಮಾಡ್ದ ಅಂತ ನಿಮ್ ಅಣ್ಣನ್ಗೆ ನೀನ್ ಈ ರೀತಿ ಹಿಂಸೆ ಕೊಡ್ತಾ ಇದ್ಯಾ? ಇದನ್ ಕೇಳಕ್ಕೆ ಶಿವನ್ ರಾಯಭಾರಿಯಾಗಿ ನೀನ್ ಇಲ್ಲಿ ಬಂದಿದ್ಯಾ? ಮಿಸ್ಟರ್, ನಾನ್ ಮಾತಾಡ್ತಿರೋದು ಲಕ್ಷ್ಮಿ ಹತ್ರ. ಏನಮ್ಮ, ಈಗಾಗ್ಲೇ ನಿಮ್ಮ ಅಣ್ಣ ತುಂಬಾ ನೊಂದಿದ್ದಾರೆ. ಉರಿಯೋಗಾಯಿ ಕುಪ್ಪ ಹಾಕೋ ಹಾಗೆ ನೀನು ಅವ್ರ ಮನ್ಸನ್ನ ನೋಯಿಸ್ತಾ ಇದೀಯಾ? ಇದ್ ಸರಿನಾ? ಏಯ್, ಅದನ್ ಕೇಳಕ್ ನೀನ್ ಯಾರೇ? ಮಾನ ಮರ್ಯಾದೆ ಇಲ್ದೆ ಮದ್ವೆ ಆಗದೆ ಇರೋ ಒಬ್ಬ ಗಂಡಸನ್ ಜೊತೆ ಸುತ್ತಾಡ್ತಾ ಚಕ್ಕಂದ ಆಡ್ತಿರೋ ನೀನು ನಮ್ಮನ್ ಕೇಳಕ್ ಬಂದಿದ್ಯಾ? ಚಿತ್ರಾಂಗಿ. ಶಟ. ಶಿವಣ್ಣನ ಬೆಳವಣಿಗೆ ನೋಡಿ ಅವನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟು ಸೋತ್ರಿ. ಈಗ ಅವನ ತಂಗಿನ ಸೊಸೆಯಾಗಿ ಮಾಡ್ಕೊಂಡು ರಕ್ತ ಸಂಬಂಧನೇ ಕಡಿಯೋ ಪ್ರಯತ್ನ ಪಡ್ತಿರೋ ನೀವು ಮನುಷ್ಯರೇ ಅಲ್ಲ, ರಾಕ್ಷಸರು. ಬೋನಾ, ನಮ್ಮ ಅತ್ತೆ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ನೀನ್ ಯಾರೇ? ನೀನೇ ನಮ್ಮ ಅಣ್ಣ ತಾಳಿ ಕಟ್ಟಿದ ಹೆಂಡತಿನ? ಇಲ್ಲ ನಮ್ಮ ಅಣ್ಣನ ಜೊತೆ ಸಪ್ತಪದಿ ತುಳಿದ ಧರ್ಮ ಪತ್ನಿನ? ಯಾವ ಅಧಿಕಾರ ಇದೆ ನಿನ್ಗೆ? ಹೋಗು. Get out! ಭುವನ, ಅವ್ರು ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆ ಅಂದ್ರೆ ಅವ್ರ ಪ್ರಕಾರ ನೀನಿನ್ನೂ ನನ್ನ ಹೆಂಡತಿ ಅಲ್ಲ. ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಅಧಿಕಾರ ಈಗ ನಿನಗಿದೆ. ಹೋಗ್ ಕೇಳು. ಈಗ ಅವಳು ನನ್ನ ಹೆಂಡತಿ. ಯಾರಾದ್ರೂ ಅವಳ ಮೇಲೆ ಕೈ ಮಾಡಿದ್ರೆ ಒಬ್ಬೊಬ್ಬನ್ ಬುಳ್ಳೆ ನೋಡ್ದಾಕ್ಬಿಡ್ತೀನಿ. ಬಿ ಕೇರ್ಫುಲ್. ಏಯ್ ಬನ್ರೋ. ಬಾಮ್ಮ ಇಲ್ಲಿ ಬಾ.
ಇದಕ್ಕೋಸ್ಕರ ತಾನೇ ನಿನ್ನ ಮಣ್ಣನಿಗೆ ಲಾಯರ್ ನೋಟಿಸ್ ಕಳಿಸಿದ್ದು. ನೀನ್ ನನ್ನ ಹತ್ರ ಬಂದು ಒಂದೇ ಒಂದು ಮಾತು ಅಣ್ಣ ನನಗೆ ಆಸ್ತಿ ಬೇಕು ಅಂತ ಕೇಳಿದ್ರೆ ಆಸ್ತಿ ಏನು, ನನ್ನ ಪ್ರಾಣ ಬೇಕಾದ್ರೆ ಕೊಡ್ತಾ ಇದ್ದೆಮ್ಮ. ನೀನು ಅಣ್ಣ ಅಂತ ನನ್ನ ಪ್ರೀತಿಯಿಂದ ತಬ್ಬಿಕೊಂಡು ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕ್ಬಿಟ್ಟೆ. ಅದ್ರ ಬದಲಿಗೆ ಇಲ್ಲೇ ಚುಚ್ಚಿರ್ಬೋದಾಯ್ತು. ಆದ್ರೂ ನೀನು ಅಣ್ಣ ಹೇಳೋದು ಒಂದೇ ಮಾತು, ನೀನು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಮನುಷ್ಯ ಕೋಟಿ ಇದ್ರೂ ತಿನ್ನೋದಿಷ್ಟೇ ಅನ್ನ, ಇಷ್ಟೇ. ಹಲೋ, ವೆಂಕಟೇಶ ಸನ್ ಜಗದೀಶ್ ಸ್ಪೀಕಿಂಗ್. ವಾಟ್? 15 ಲಕ್ಷ ರೂಪಾಯಿ ಚೆಕ್ಕು ಬೌನ್ಸ್ ಆಯ್ತಾ? ಸರ್ ಅದು ಸರ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮ್ಯಾನೇಜರ್ ಕಮ್ ಇನ್. ಏನ್ರಿ ಅಕೌಂಟ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಬ್ಯಾಂಕಿಂದ 15 ಲಕ್ಷ ರೂಪಾಯಿ ದುಡ್ಡು ಡ್ರಾ ಮಾಡಿದಿರಂತೆ, ಇಲ್ಲಿ 10 ಲಕ್ಷ ರೂಪಾಯಿ ಮಿಸ್ಯೂಸ್ ಆಗಿದೆ. ಏನಾಯ್ತಲ್ಲ ಸರ್? ಅದು ಏನದು? ಇದ್ರ ಬಗ್ಗೆ ಸರಿಯಾದ ಡೀಟೇಲ್ಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಸರ್, ನಂದೇನು ತಪ್ಪಿಲ್ಲ, ಎಲ್ಲ ನಿಮ್ಮ ಮಾವ ಅಜಿತ್ ಅವರೇ ಕಾರಣ. ಅಜಿತ್? ಹೌದು ಸರ್, ಅಜಿತ್ ಅವ್ರು ನನ್ನ ಎದುರಿಸಿ ಫ್ರಾಡ್ ಮಾಡ್ತಾ ಇದ್ರು ಸರ್. ಫ್ರಾಡಾ? ನಿಮ್ ಮುಂದೆ ನಾನು ಚಿಕ್ಕವನು, ನಿಮ್ಮ ಆಶೀರ್ವಾದ ಹೊಂದಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ. ನಿನ್ನ ಗೆಲುವಿಗೆ ನನ್ನ ಆಶೀರ್ವಾದ ಇದ್ದೇ ಇದೆ. ಮನುಷ್ಯ ಕೋಟಿ ಇದ್ರೂ ತಿನ್ನೋದಿಷ್ಟೇ ಅನ್ನ, ಇಷ್ಟೇ. ಮಾವ, ಶಿವಣ್ಣ, ಶಿವಣ್ಣ, ನಿನ್ನ ವಿಶಾಲ ಹೃದಯನ, ದೊಡ್ಡ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಿನಗೆ ಮಾಡಬಾರದು ಮೋಸ ಮಾಡ್ಬಿಟ್ಟೆ ಕಣೋ. ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋ ಯೋಗ್ಯತೆನೂ ನಾನು ಕಳ್ಕೊಂಡ್ಬಿಟ್ಟೆ. ಶಿವಣ್ಣ, ನೀನು ನನ್ನ ಭಾಗದ ದೇವರು ಕಣೋ, ನನಗೆ ಕ್ಷಮಿಸ್ಬಿಡಪ್ಪ. ಶಿವಣ್ಣ, ಯಾಕೆ ಇಷ್ಟಲ್ಲಾಗಿದ್ದೀರಾ? ವಾಟ್ ಹ್ಯಾಪನ್? ಇಷ್ಟು ದಿವಸ ನನ್ನ ಮನಸ್ಸಿನಲ್ಲಿ ಮುಸುಕ ಹಾಕೊಂಡಿದ್ದ ನಿಜವಾದ ವಿಷಯ ಇವತ್ತು ಗೊತ್ತಾಯ್ತು. ನಾನು ಶಿವಣ್ಣನಿಗೆ ದ್ರೋಹ ಮಾಡ್ಬಿಟ್ಟೆ. ನೋ ಡ್ಯಾಡ್, ನೋ. ಶಿವಣ್ಣಂಗೆ ಮೋಸ ಮಾಡಿದವರು ನೀವಲ್ಲ, ಅದನ್ ಮಾಡಿದವರೇ ಬೇರೆ. ಅಕ್ಕ, ಲಕ್ಷ್ಮಿಗೆ ಆಶ್ರಯ ಆಗಿದ್ದು ಅವಳಣ್ಣ ಒಬ್ನೇ. ಈಗ ಅವನು ದೂರ ಮಾಡ್ಬಿಟ್ವಿ. ಶಿವನ ಹತ್ರ ಸೈನ್ ಹಾಕ್ಸ್ಕೊಂಡಂಗೆ ಲಕ್ಷ್ಮಿ ಹತ್ರನೂ ಒಂದು ಸೈನ್ ಹಾಕ್ಸ್ಕೊಂಡ್ಬಿಟ್ರೆ. ಅದಕ್ಕಿಂತ ಮುಂಚೆ ನೀನ್ ಮಾಡಿರೋ 25 ಲಕ್ಷ ರೂಪಾಯಿ ಫ್ರಾಡ್ ಬಗ್ಗೆ ಹೇಳ್ತೀಯಾ? 25 ಲಕ್ಷ ಯಾರು ಹೇಳಿದ್ದು? ನಿಮ್ಮಪ್ಪ, ಅಂದ್ರೆ ನಮ್ಮ ಅಕೌಂಟೆಂಟ್. ಆ 25 ಲಕ್ಷ ರೂಪಾಯಿ ಏನ್ ಮಾಡಿದೆ ಅಂತ ಹೇಳಿದ್ರೆ? ಮಮ್ಮಿ, ಇವನೆಂತ ಫ್ರಾಡ್ ಅಂತ ನಿಂಗೆ ಗೊತ್ತಿಲ್ಲ ಮಮ್ಮಿ? ಇರು. ಏನೋ ನನಗೆ ಗೊತ್ತಿಲ್ಲದೆ 25 ಲಕ್ಷ ರೂಪಾಯಿ ಮೋಸ ಮಾಡಿದ್ಯಾ? ಹೇಳೋ, ನಿಜ ಹೇಳೋ. ನನಗೆ ಹೇಗಾಗುತ್ತೋ? ಪಾವ ತಗೊಂಡಾಗ ಅವ್ರ ತಂಗಿ ಮಕ್ಕಳು ಕೊಟ್ಟಿರ್ಬೋದು, ಅದು ನನ್ ಮೇಲೆ ಹಾಕ್ಬಿಟ್ರೆ? ಏನಂದೆ ರಾಸ್ಕಲ್? ಯೋ ಚೀಟ್! ನನ್ನ ತಂಗಿ ಕೊಟ್ಟೇನೋ ನಾನು? ತಿಂದ ಮನೆ ಜಂತಿ ಎಣ್ಸೋ ನಾಯಿ! ನನ್ನ ಹೆಂಡತಿ ತಮ್ಮ ಅಂತ ನನ್ನ ಮನೆಯಲ್ಲಿ ನಿನಗೆ ಜಾಗ ಕೊಟ್ಟು ಅನ್ನ ಕೊಟ್ಟು ಸಾಕಿದ್ದಕ್ಕೆ ನನ್ನ ಮನೆಗೆ ಬೇಕಿರ್ತೀನ? ಚಿತ್ರಾಂಗಿನಿ, ನಿನ್ನ ಮಾತು ಕೇಳ್ಕೊಂಡು ನನ್ನ ತಂಗಿನ ಕಳ್ಕೊಂಡೆ. ನನ್ನ ತಂಗಿ ಎಲ್ಲ ಆಸ್ತಿನೂ ಕೊಟ್ಟೆ. ಶಿವಣ್ಣನಿಗೆ ಒಂದು ಒಳ್ಳೆ ಮಾತು ಹೇಳು ಅಂದ್ರೆ ಅವನ ಸರ್ವನಾಶ ಮಾಡ್ಬಿಟ್ಟೆ ನೀನು. ನನ್ನ ಜೀವನದಲ್ಲಿ ನನಗೆ ನೆಮ್ಮದಿ ಇಲ್ದ ಹಾಗೆ ಮಾಡ್ಬಿಟ್ಟೆ. ನೀನು ನೋಡು,
ಅಕ್ಕ ತಮ್ಮ ಒಂದು ಕ್ಷಣ ನನ್ನ ಮನೇಲಿ ಇರ್ಕೊಡ್ದು. ಹೊಟ್ಟಗಾಚೆ ಹೊಟ್ಟಗಾಚೆ ಮರ್ಯಾದೆ ಹೇಳ್ತಾ ಹೊಟ್ಟಗಾಚೆ ಹೋಗಲ್ಲ ಹೋಗಲ್ಲ ಹೊರಗಾಚೆ. ನಮ್ಮನ್ನ ಆಚೆಗೆ ಹೋಗು ಅಂತ ಹೇಳಕ್ಕೆ ನೀನ್ ಯಾರು? ನಮ್ಮ ಅಕ್ಕ ಆಗ್ತಾ ಇರೋ ಅನ್ನ ತಿನ್ಕೊಂಡು ಬಿದ್ದಿರೋ ನೀನ್ ಫಸ್ಟ್ ಆಚೆಗೆ ಹೋಗು. ಏನಂದೆ? ಏನೋ ಅಂದೆ? ತಮ್ಮ ಅಂತ ಅನ್ನ ಹಾಕಿ ಸಾಕಿದ್ದಕ್ಕೆ ನನ್ನ ಗಂಡನ ಮೇಲೆ ಅಧಿಕಾರ ಚಲಾಯಿಸ್ತೀಯ? ಹೋಗೋ ಹೋಗೋ. ಮಮ್ಮಿ, ಇವನ್ನ ಸಾಯೋವರೆಗೂ ಜೈಲಲ್ಲಿ ಕೊಲೆ ಹಾಗೆ ಮಾಡ್ಲಿಲ್ಲ ಅಂದ್ರೆ ಹೋಗಲ್ಲ ಚಿಟ್ಟು. ಈ ತರ ಪೊಲೀಸ್ ಸ್ಟೇಷನ್ ಜೈಲುಗಳನ್ನೆಲ್ಲ ಎಷ್ಟೋ ನೋಡ್ಬಿಟ್ಟಿದ್ದೀನಿ. ನಿಮ್ಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ. ನನ್ನ ಹೆಸರು ಅಜಿತೆ ಅಲ್ಲ. ಬರ್ತೀನಿ. ದಾದಾ, ಇಷ್ಟು ದಿವಸ ನಿಯತ್ತಾಗಿ ನಾನು ಅವ್ರ ಮನೆ ಕೆಲಸ ಮಾಡಿದ್ಕೆ ಮನೆಯವರೆಲ್ಲ ಸೇರ್ಕೊಂಡು ಹುಚ್ಚಿನಾಗಿ ಹೊಡೆದು ನನ್ನನ್ನ ಆಚೆ ತಳ್ಳಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅವ್ರ ಆಸ್ತಿಲಿ ನನಗೆ ಪಾಲ್ ಬರಬೇಕು. ಈ ಕೆಲಸ ಏನಾದರೂ ನೀವು ನನಗೆ ಮಾಡಿಕೊಟ್ರೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಎಸ್, ಹಾ ಒಳ್ಳೇದು ಆಯ್ತು. 5 ಲಕ್ಷ ರೂಪಾಯಿ ಚೆಕ್ ಕಳಿಸ್ಕೊಟ್ಬಿಡಿ. ಹಾ, ಯಾರು ನೀನು? ಯಾರು ನೀನು? ಅಣ್ಣ, ನಮ್ಮತ್ತೆ ತಮ್ಮ ಆಸ್ತಿಗೋಸ್ಕರ ಗೂಟಗಳನ್ನ ಕರ್ಕೊಂಡು ಬಂದು ನನ್ನ ಗಂಡಿನ ಸಮೇತ ಎಲ್ಲರನ್ನೂ ಹಿಡ್ಕೊಂಡು ಹೋಗಿದ್ದಾರೆ. ಅಣ್ಣ, ಈಗ ಅವ್ರನ್ನ ಕಾಪಾಡದೆ ಇದ್ರೆ ನನ್ನ ಗಂಡನ್ನ ಅವ್ರು ಸಾಯಿಸ್ಬಿಡ್ತಾರೆ. ಅಣ್ಣ, ನನಗೆ ಕ್ಷಮಿಸ್ಬಿಡಣ್ಣ. ನಿನಗೆ ತುಂಬಾ ನೋವು ಕೊಟ್ಟೆ. ಅದಕ್ಕೆ ನೀನು ಏನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ. ದಯವಿಟ್ಟು ನನ್ನ ಮಾಂಗಲ್ಯ ಕಾಪಾಡಣ್ಣ. ಅಣ್ಣ, ಈ ಸಮಯದಲ್ಲಿ ಹಠ ಮಾಡ್ಬೇಡ ಅಣ್ಣ. ಅಣ್ಣ, ನಾನು ಇಷ್ಟು ಬೇಡ್ಕೊಂಡ್ರು ಸುಮ್ಮನೆ ಕೂತಿದೆಯಲ್ಲ ಅಣ್ಣ. ಹಠ ಮಾಡ್ಬೇಡ ಅಣ್ಣ. ಅಣ್ಣ ಅಣ್ಣ ಅದ್ಗೆ ನೀನಾದ್ರೂ ಹೇಳೋದ್ಗೆ. ಅಣ್ಣ ನಿನ್ನ ಮಾತು ಕೇಳ್ತಾನೆ. ಹೇಳೋದ್ಗೆ ಹೇಳೋದ್ಗೆ. ಈ ಸ್ಥಿತಿಲಿ ಹಠ ಮುಖ್ಯ ಅಲ್ಲ. ತಂಗಿ ಸುಖಕ್ಕೋಸ್ಕರ ಸರ್ವಸ್ವನು ತ್ಯಾಗ ಮಾಡಿರೋ ನೀವು ಅವಳನ್ನ ವಿಧವೆಯಾಗಿ ನೋಡ್ಬೇಕು ಅಂತ ಆಸೆ ಪಡ್ತೀರಾ? ಅವಳ ಸುಖಕ್ಕೋಸ್ಕರ ನಿಮ್ ಪ್ರಾಣನೇ ಮುಡುಪಾಗಿಟ್ಟೋ ನೀವು ಈಗ ಯಾಕೆ ಕಲ್ಲಾಗಿದ್ದೀರಾ? ನೋಡಿ, ನೀವು ಮಾನವ ರೂಪದಲ್ಲಿರೋ ದೇವರು ಅಂತ ನಾನು ನಂಬಿದ್ದೀನಿ. ಆ ನಂಬಿಕೆನ ಉಳಿಸಿ. ಹಠ ಮಾಡಬೇಡಿ. ನಿಮ್ ತಂಗಿ ಮಾಂಗಲ್ಯ ಉಳಿಸ್ಲೇಬೇಕು. ಇದು ನನ್ನ ಮೇಲೆ ಆಣೆ. ನಾನು ಹೇಳ್ತೀನಿ. ತಮ್ಮ ಅಂತ ಪ್ರೀತಿಯಿಂದ ಸಾಕಿ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಓಕೆ ಓಕೆ, ಅದೇ ಪ್ರೀತಿ ಮಮಕಾರ ನನ್ನ ಮೇಲಿದ್ರೆ ಈ ಬಂಗಾರದಂತ ಕೈಯಿಂದ ಈ ಪೇಪರ್ಗೊಂದು ಸೈನ್ ಹಾಕ್ಬಿಡಕ್ಕ. ರುಜು ಮಾಡೆ. ಅವನು ನಿನ್ ತಮ್ಮ ನೋಡು, ರುಜು ಮಾಡು. ದೇವರಿಗಿಂತ ಹೆಚ್ಚಾಗಿ ನಮ್ಮನ್ನ ಕಾಣ್ತಾ ಇದ್ದ ಶಿವಣ್ಣನ ನೀನ್ ನಂಬಲಿಲ್ಲ. ಈ ಲೋಫರ್ ತಮ್ಮ ನಂಬ್ದಿಯಲ್ಲ, ಆ ತಪ್ಪಿಗೆ ರುಜು ಮಾಡು. ಏನಮ್ಮ ಮುಖ ನೋಡ್ತಾ ಇದೀಯಾ? ಅಪ್ಪ ಹೇಳೋದು ಸರಿನೇ. ನೀನ್ ಸಾಕಿದ್ದು ನಿನ್ ತಮ್ಮನಲ್ಲ, ಒಂದು ವಿಷ ಸರ್ಪನ. ಆ ತಪ್ಪು ಕೆಟ್ಟ ಲಿಸ್ಟ್ ನೀನ್ ಸೈನ್ ಮಾಡಮ್ಮ, ಸೈನ್ ಮಾಡು.
ನಿನ್ನ ತಮ್ಮ ಅಂತ ಹೇಳೋದಿಕ್ಕೆ ನನಗೆ ನಾಚಿಕೆ ಆಗ್ತಿದೆ. ನೀನ್ ಇಷ್ಟೊಂದು ಮೋಸಗಾರ ಅಂತ ನನಗ್ ಗೊತ್ತಿರ್ಲಿಲ್ಲ. ನಿಮ್ ಮಗ ಹೇಳಿದ್ರು ಸೈನ್ ಮಾಡೋದಿಲ್ವಾ? ಸುಮ್ನೆ ಮರ್ಯಾದೆಗೆ ಸೈನ್ ಹಾಕೊಡು. ನಿಮ್ ತಂಟೆಗೆ ನಾನು ಬರೋಲ್ಲ. ನನ್ನ ಪ್ರಾಣ ಹೋದ್ರು ನಾನ್ ಸೈನ್ ಹಾಕಲ್ಲ. ದೀಪ ಆರೋವಾಗಲೇ ಬಹು ಚೆನ್ನಾಗಿ ಉರಿತದಂತೆ. ಅತ್ತೆ, ಮಾವ, ಅಣ್ಣ. ಶಿವಣ್ಣ, ನಿಂತ್ಕೊಳ್ಳೋ. ನಿನ್ನ ಬಂಗಾರದಂಥ ಗುಣದಲ್ಲಿ ನಮ್ಮದು ಎಳ್ಳಷ್ಟು ಇಲ್ಲಪ್ಪ. ನಾವು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡೋ. ನಮ್ಮನ್ನು ಬಿಟ್ಟು ಹೋಗ್ಬೇಡ ಕಣೋ. ನಿನ್ನ ಕಾಲೇಜ್ ಕೇಳ್ಕೊತೀನಿ. ಮಾವ, ಕ್ಷಮಿಸಕ್ ನಾನು ಯಾರು? ಏನೋ ವಿಷಯಗಳಿಗೆ ನಡೆದಿದ್ದೆಲ್ಲ ನಡೆದೋಯ್ತು. ಯಾವ ಮನುಷ್ಯ ತಾನು ಮಾಡಿ ತಪ್ಪು ಅಂತ ಅವ್ನು ಇರ್ಬೋದತ್ತೋ ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಬೇರೆ ಯಾವುದೂ ಇಲ್ಲ. ನಾನು ಯಾವತ್ತೂ ದುಡ್ಡಿಗೆ ಆಸೆ ಪಡೋನಲ್ಲ. ನಾವು ಸತ್ತಾಗ ನಾವು ಸಂಪಾದನೆ ಮಾಡಿ ಪ್ರೀತಿ ವಿಶ್ವಾಸ ನಮ್ಮ ಹಿಂದೆ ಬರುತ್ತೆ ಹೊರತು ದುಡ್ಡಲ್ಲ. ಹೌದಪ್ಪ, ಇಷ್ಟು ದಿವಸ ನಾವು ದುಡ್ಡೇ ಸರ್ವಸ್ವ ಅಂತ ತಿಳ್ಕೊಂಡಿದ್ವಿ. ನಿಮ್ ದೊಡ್ಡ ಗುಣದ ಮುಂದೆ ನಾವೆಲ್ಲ ಚಿಕ್ಕವರಾಗ್ಬಿಟ್ವಿ. ಇಲ್ಲ ಅತ್ತೆ, ನಿಮ್ ಮುಂದೆ ನಾನು ಯಾವತ್ತೂ ಚಿಕ್ಕವನು. ನನಗೆ ನಮ್ಮ ಮಾವರೇ ದೊಡ್ಡವರು. ನಾನು ಅವತ್ತು ಹೇಳ್ತಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಒಂದಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ.